ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಆಳವಾದಂಥ ಸತ್ಯವೇದ ಅಧ್ಯಯನ 72ನೇ ಕ್ಲಾಸ್ಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡ್ತೇನೆ. ನಾವು ಕಳೆದ 5 ಕ್ಲಾಸಸ್ಗಳಿಂದ ತ್ರಯೇಕ ತತ್ವದ ಬಗ್ಗೆ ನಾವು ಧ್ಯಾನ ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಕಳೆದ 3 ಕ್ಲಾಸಲ್ಲಿ ಮುಖ್ಯವಾಗಿ ಯಾವ ರೀತಿ ಪರಿಶುದ್ಧಾತ್ಮ ಒಂದು ವ್ಯಕ್ತಿಯಲ್ಲ, ತಂದೆ ಹಾಗೆ ಮಗನ ಹಾಗೆ ಮೂರನೇ ಒಂದು ವ್ಯಕ್ತಿಯಾಗಿ ಒಂದು ದೇವರ ಸ್ಥಾನದಲ್ಲಿ ಇರುವಂಥದ್ದಲ್ಲ, ಆದರೆ ತಂದೆಯಿಂದ ಬರುವಂಥ ಆತನ ಪ್ರಭಾವ ಶಕ್ತಿ ಎಂಬುದಾಗಿ ನಾವು ತಿಳ್ಕೊಂಡ್ವಿ. ಸೊ ಹಿಂಗೆ ಹೇಳಿದ ಮಾತ್ರಕ್ಕೆ ಪರಿಶುದ್ಧಾತ್ಮನೇ ಇಲ್ಲ ಅಂತಲ್ಲ. ಭಾಳ ಜನ ಅದನ್ನು ತಪ್ಪು ತಿಳ್ಕೊತಾರೆ. ನಾವು ಪರಿಶುದ್ಧಾತ್ಮ ಒಂದು ವ್ಯಕ್ತಿಯಲ್ಲ ಅಂತ ನಾವು ಒತ್ತಿ ಹೇಳುವಾಗ ಅವರು ಪರಿಶುದ್ಧಾತ್ಮ ಇಲ್ಲ ಅಂದ್ಬಿಡ್ತಾರೆ ಅನ್ನೋ ಒಂದು ಭಾವನೆಗೆ ಬಂದುಬಿಡ್ತಾರೆ. ಭಾಳ ವರ್ಷಗಳ ಹಿಂದೆ ನಾನು ಇನ್ನೂ ಸ್ಟೂಡೆಂಟ್ ಆಗಿರುವಾಗ ಫಿಲಿಪೈನಿಂದ ಒಂದು ಹುಡುಗಿ ಇಂಡಿಯಾಗೆ ಬಂದಿದ್ದು. ಆಗ ಅವ್ರ ಹತ್ರ ಮಾತಾಡುವಾಗ ಈ ವಿಷಯಗಳು ಕೆಲವು ವಿಷಯಗಳು ಅವರು ಫಿಲಿಪೈನ್ಸ್ಗೆ ಹೋಗಿ ಅಲ್ಲಿಂದ ಒಂದು ದೊಡ್ಡ ಲೆಟ್ರ್ ಬರೆದ್ರು. ಆಗೆಲ್ಲ ಜಿಮೇಲು ವಾಟ್ಸಪ್ಪು ಏನೂ ಇಲ್ಲ, ಕೈನಲ್ಲಿ ಲೆಟ್ರ್ ಬರೀಬೇಕು. ಆಗ ಅವರು ಬರೆದು ಅದರಲ್ಲಿ ಬೈಬಲ್ನಲ್ಲಿ ಪರಿಶುದ್ಧಾತ್ಮ ಬಗ್ಗೆ ಇರುವಂಥ ಅನೇಕ ವಚನಗಳನ್ನ ತೆಗೆದು ಬರೆದು ಅಂಡರ್ಲೈನ್ ಮಾಡಿ ನನಗೆ ಕಳಿಸಿದರು. ಆಗ ನಾನು ಅವರಿಗೆ ಒಂದೇ ಮಾತು ಅವರಿಗೆ ತಿರ್ಗಾ ಹೇಳಿದೆ, ಏನಂದರೆ ಪರಿಶುದ್ಧಾತ್ಮ ಬಗ್ಗೆ ವಚನಗಳಲ್ಲಿ ಇರೋದಂಥದ್ದಲ್ಲ, ಪರಿಶುದ್ಧಾತ್ಮ ಒಂದು ವ್ಯಕ್ತಿಯಾಗಿ ಇರುವಂಥ ವಚನಗಳನ್ನ ಕಳಿಸೋಂಥ. ಆಗಿಂದ ಇನ್ನೂ ರಿಪ್ಲೈ ಬಂದೇ ಇಲ್ಲ. ಅದೇ ರೀತಿ ಭಾಳ ಜನ ನಾವು ಹೇಳೋದನ್ನ ಅಪಾರ್ಥ ಮಾಡ್ಕೊತಾರೆ. ಭಾಳ ವರ್ಷಗಳ ಹಿಂದೆ ನಾವು ತಮಿಳ್ನಾಡಲ್ಲಿ ಒಂದು ಇದೇ ಸಬ್ಜೆಕ್ಟ್ನ ಫುಲ್ ಡೇ ಮೀಟಿಂಗ್ ಮಾಡುವಾಗ ಅಲ್ಲಿ ಒಬ್ಬರು ಶೂ ಕಂಪನಿ ಒಂದು ಮ್ಯಾನೇಜರ್ ಬರೋರು. ಆಮೇಲೆ ಭಾಳ ಆಸಕ್ತಿಯಿಂದ ಬರ್ತಾಯಿದ್ರು. ಆದರೆ ಆ ಒಂದು ಕ್ಲಾಸ್ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಆಗ ಅವರ ಅಸಿಸ್ಟೆಂಟ್ ಒಬ್ಬರು ಬರೋರು, ಅವರು ಡ್ರೈವರು ಏನೋ, ಅವ್ರನ್ನ ಕಳಿಸಿದ್ರು. ಅವರು ಕ್ರಿಶ್ಚಿಯನ್ನೇ. ಅವ್ರೇನು ಹೇಳ್ತಾರೆ ಕೇಳ್ಕೊಂಬಂದು ಹೇಳು ಅಂತ. ಇವರು ಒಂದು ದಿನ ಇಡೀ ದಿನ 4 ಸೆಷನ್ ಅಟೆಂಡ್ ಆಗಿಬಿಟ್ಟು ಹೋಗಿ ಅವ್ರಿಗೆ ಏನು ಹೇಳಿದ್ದಾರೆ ಗೊತ್ತಾ? ಬ್ರದರು ಪರಿಶುದ್ಧಾತ್ಮನೇ ಇಲ್ಲ ಅಂತ ಹೇಳ್ಬಿಟ್ರು. ಆದರೆ ಸಹೋದರಿ, ನಾವು ಪರಿಶುದ್ಧಾತ್ಮ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರಿಶುದ್ಧಾತ್ಮ ದೇವರ ಪ್ರಭಾವ, ಅವರ ಶಕ್ತಿ, ಅದಿಲ್ಲದೆ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ನಾವು ಪರಿಶುದ್ಧ ಆದಂಥ ಜೀವಿತನ ಜೀವಿಸಬೇಕಂದ್ರೆ ಪರಿಶುದ್ಧಾತ್ಮ ಬೇಕು. ನಮ್ಮನ್ನು ಪ್ರೇರೇಪಿಸೋದಕ್ಕೆ, ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸೋದಕ್ಕೆ, ಪ್ರತಿದಿನ ನಮಗೆ ಮಾರ್ಗದರ್ಶನ ಕೊಡೋದಕ್ಕೆ, ನಮ್ಮನ್ನು ಬಲಪಡಿಸೋದಕ್ಕೆ, ಉತ್ಸಾಹಪಡಿಸೋದಕ್ಕೆ ಪರಿಶುದ್ಧಾತ್ಮ ಪ್ರತಿ ದಿವಸ ಪ್ರತಿ ಕ್ಷಣ ನಮಗೆ ಬೇಕಾಗಿದೆ. ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಿ, ದೇವರೇ ನೀನು ಆತ್ಮವನ್ನು ನಮಗೆ ಕೊಡು, ಇನ್ನೂ ಹೆಚ್ಚಾಗಿ ಕೊಡು ಅಂತ. ದೇವರ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಪರಿಶುದ್ಧಾತ್ಮ ಬೇಕು. ಪರಿಶುದ್ಧಾತ್ಮದಿಂದ ತುಂಬಿರಬೇಕು, ಪರಿಶುದ್ಧಾತ್ಮದ ಫಲಗಳನ್ನು ಕೊಡಬೇಕು. ಆದ್ದರಿಂದ ಪರಿಶುದ್ಧಾತ್ಮ ಒಂದು ವ್ಯಕ್ತಿಯಲ್ಲ ಅನ್ನೋದನ್ನೇ ನಾವು ಇದುವರೆಗೂ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಪರಿಶುದ್ಧಾತ್ಮ ಅನ್ನೋದು ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಆದರೆ ಪರಿಶುದ್ಧಾತ್ಮ ಒಂದು ವ್ಯಕ್ತಿ ಅಲ್ಲ ಅಂತ ನಾವು ತಿಳ್ಕೊಂಡ ನಂತರ ತಂದೆ ಮತ್ತು ಮಗನ ಬಗ್ಗೆ ನಾವು ನೋಡುವಾಗ ಅವರಿಬ್ಬರು ವ್ಯಕ್ತಿಗಳಾಗಿ ಇರೋದನ್ನ ಸ್ಪಷ್ಟವಾಗಿ ಬೈಬಲ್ನಲ್ಲಿ ಕೊಡಲ್ಪಟ್ಟಿದೆ. ತಂದೆಯ ದೇವರು, ಅವರು ಸೃಷ್ಟಿಕರ್ತ, ಅವ್ರ ಬಗ್ಗೆ ನಮ್ಗೆ ಗೊತ್ತು. ಮತ್ತು ಯೇಸು ಸ್ವಾಮಿ ಕೂಡ ಒಂದು ವ್ಯಕ್ತಿಯಾಗಿದ್ದಾರೆ. ಇವರಿಬ್ಬರು ವ್ಯಕ್ತಿ. ಸೊ ಹೀಗಿರುವಾಗ ಇಬ್ಬರು ದೇವರುಗಳೀಗ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಸೊ ತ್ರಯೇಕ ದೇವರು ಇಲ್ಲ, ಯಾಕೆಂದರೆ ಮೂವರಿಲ್ಲ. ಪರಿಶುದ್ಧಾತ್ಮ ಒಂದು ವ್ಯಕ್ತಿ ಅಲ್ಲ, ಮೂರನೇ ದೇವರಿಲ್ಲ, ಇರೋದು ಇಬ್ಬರೇ. ಆಗ ತ್ರಯೇಕ ಇಲ್ಲ ಅಂದರೆ ಆಗ ಇಬ್ಬರು ದೇವರುಗಳಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಬರುವಾಗ ಬೈಬಲ್ನ ನಾವು ನೋಡುವಾಗ ಇಡೀ ಬೈಬಲ್ನಲ್ಲಿ ದೇವರು ಒಬ್ಬನೇ ಎಂಬುದಾಗಿ ಕ್ಲಿಯರಾಗಿ ಬರೆಯಲ್ಪಟ್ಟಿದೆ. ಬೈಬಲ್ನಲ್ಲಿ ದೇವರು ಒಬ್ಬನೇ ಅನ್ನೋದನ್ನ ಸ್ಪಷ್ಟವಾಗಿ ಪುನಃ ನಾವು ಬರೆದಿರೋದನ್ನ ಓದ್ತೀವಿ. ಅದರಿಂದ ದೇವರು ಒಬ್ಬನೇ. ಆ ಒಬ್ಬನೇ ದೇವರು ಯಾರು ಎಂಬುದಾಗಿ ನಾವು ನೋಡುವಾಗ ಕೂಡ ಮೊದಲನೆಯ ಆಜ್ಞೆಯಲ್ಲೇ ಇಸ್ರಾಯೇಲ್ನ ಐಗುಪ್ತದಿಂದ ಹೊರಗೆ ತಂದಂಥ ಯೆಹೋವ ದೇವರೇ ಒಬ್ಬನೇ ದೇವರು, ಅವರ ಬದಲು ಬೇರೆ ದೇವರಿಲ್ಲ, ಅವರ ಮುಂದೆ ಬೇರೆ ಯಾವ ದೇವರು ಇರಕೂಡದಂತ ಕೂಡ ದೇವರ ಆಜ್ಞೆ ಕೊಟ್ಟಿದ್ದರು. ಅದೇ ರೀತಿ ಮೋಶೆ ಹೇಳಿದಾಗೆ
ಇಸ್ರಾಯೇಲ್ ಜನಗಳು ನಂಬಿ ಬಂದರು. ಎಲ್ಲ ಪ್ರವಾದಿಗಳು, ಕಡೆಯದಾಗಿ ಯೇಸು ಸ್ವಾಮಿ ಕೂಡ ಅದನ್ನೇ ನಂಬಿದರು. ದೇವರು ಒಬ್ಬನೇ, ಆತನ ಬಿಟ್ಟರೆ ಬೇರೆ ದೇವರು ಇಲ್ಲ ಎಂಬುದೇ ಅವರ ಭಾಳ ಮುಖ್ಯವಾದ ಒಂದು ನಂಬಿಕೆಯಾಗಿತ್ತು ಎಂಬುದಾಗಿ ನಾವು ಮೊದಲ ಕ್ಲಾಸಲ್ಲೆಲ್ಲ ನೋಡ್ಕೊಂಡ್ವಿ. ಇನ್ಫ್ಯಾಕ್ಟ್ ಪ್ರತಿಯೊಂದು ಯೂದನು ಮಾಡುವಂಥ ಪ್ರಾರ್ಥನೆಯಲ್ಲಿ ಇದು ಇನ್ಕ್ಲೂಡ್ ಆಗಿತ್ತು. ಅದನ್ನು ಶೆಮ್ಮ ಅಂತಾರೆ. ಅವರು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಹೇಳುವಂಥ ಪ್ರಾರ್ಥನೆ, ಅವರು ಎಲ್ಲರೂ ಹೇಳುವಂಥ ಒಂದೇ ಪ್ರಾರ್ಥನೆ, ಅದನ್ನು ಶೆಮ್ಮ ಅಂತಾರೆ. ಅದು ಏನಂದರೆ ಇದೇ ಧರ್ಮೋಪದೇಶ ಕಾಂಡದಲ್ಲಿ ನಮಗೆ ಗೊತ್ತಿರೋಂಥ ವಚನ 6:4-5-6 ವಚನಗಳಲ್ಲಿ ಇದೆಯಲ್ಲ, ಅದನ್ನೇ. ಅದೇನಂತ ಇನ್ನೊಂದು ಸತಿ ಓದೋಣ. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೋಡಿದ್ರೆ ಅವರು ಪ್ರಾರ್ಥನೆಯಾಗಿ ಅವ್ರು ಹೇಳ್ತಾರೆ, ಇಸ್ರಾಯೇಲೇ ಕೇಳಿರಿ, ನಮ್ಮ ದೇವರಾದ ಕರ್ತನು ಯೆಹೋವನು ಒಬ್ಬರೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನೋಡಿದ್ರ, ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ನೀವು ಆತನ್ನು ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ನೋಡಿದ್ರ, ಇದೇ ಥರ ಅವರು ಪ್ರಾರ್ಥನೆಯಲ್ಲಿ ಒಂದು ಶೆಮ್ಮ ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೇ ಯೇಸು ಸ್ವಾಮಿ ಅವನ ಹತ್ರ ಬಂದು ಒಬ್ಬ ಯೂದರಲ್ಲಿ ಒಂದು ಸ್ಕ್ರೈಬು ಅಂದರೆ ಒಂದು ಜ್ಞಾನಿ ಬಂದು ಕೇಳುವಾಗ ಯೇಸು ಸ್ವಾಮಿ ಅದು ಹೇಳ್ತಾರೆ. ಯಾಕೆ ಅವನು ಕೇಳಿದೆ ಯೇಸು ಸ್ವಾಮಿ ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅದನ್ನೇ ಯೇಸು ಸ್ವಾಮಿ ಹೇಳ್ತಿದ್ದಾರಾ ಇಲ್ಲ ಅಂತ ಕೇಳುವಾಗ ಯೇಸು ಸ್ವಾಮಿ ಇದೇ ಮಾತನ್ನು ಹೇಳಿದ್ರು. ಆಗ ಅವನು ನೀನು ಕರೆಕ್ಟಾಗಿ ಹೇಳಿದೆ ಅನ್ನುವಾಗ, ಸ್ವಾಮಿ ನೀನು ದೇವರ ರಾಜ್ಯಕ್ಕೆ ದೂರವಾಗಿಲ್ಲ ಎಂಬುದಾಗಿ ಹೇಳೋಂಥ ಮಾತೆಲ್ಲ ನಾವು ಒಂದು ಕ್ಲಾಸಲ್ಲಿ ನಾವು ನೋಡ್ಕೊಂಡ್ವಿ. ಆದ್ದರಿಂದ ಯೇಸುನೂ ಅದೇ ನಂಬಿದ್ರು, ಅಪೊಸ್ತಲರು ಕೂಡ ಅದೇ ನಂಬಿದ್ರು. ಹೊಸ ಒಡಂಬಡಿಕೆಯಲ್ಲೂ ದೇವರು ಒಬ್ಬನೇ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಿರಬೇಕಾದ್ರೆ ಯೇಸು ಯಾರು? ದೇವರೊಬ್ಬನೇ ಎನ್ನುವಾಗ ಅದು ಇಸ್ರಾಯೇಲ್ನ ನಡೆಸ್ಕೊಂಡು ಬಂದಂಥ ದೇವರು, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂಥ ದೇವರು. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಅಂತ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಅಂತ ಹೇಳಲ್ಪಟ್ಟಿದೆ. ಅವರೊಬ್ಬರೇ ದೇವರು. ಹಾಗಿರಬೇಕಾದ್ರೆ ಯೇಸು ಯಾರು ಅನ್ನೋ ಒಂದು ಪ್ರಶ್ನೆ ಬರ್ತದೆ ಅಲ್ವಾ? ಇದನ್ನೇ ಕ್ರಿಸ್ಟಾಲಜಿ ಅನ್ನೋದನ್ನ ಸ್ಟಡಿ ಅನ್ನೋದನ್ನ ನಾವು ನೋಡ್ಕೊಂಡ್ವಿ. ಅದರಿಂದ ಕ್ರಿಸ್ಟಾಲಜಿ ಅಂದರೆ ಕ್ರಿಸ್ತನು ಯಾರು ಎಂಬುದಾಗಿ ಧ್ಯಾನ ಮಾಡುವಂಥದ್ದು. ಸೊ ಇದರ ಬಗ್ಗೆ ನಾವು ನೋಡುವಾಗ ಸಭೆಯಲ್ಲಿ ಯೂದರು ಸತ್ತೋದ ನಂತರ ಆಮೇಲೆ ಬಂದಂಥ ಅನ್ಯರು ಬೇರೆ 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 ಅಭಿಪ್ರಾಯಗಳು ತಂದುಕೊಂಬಂದರು ಅಲ್ವರ. ಯೇಸು ಯಾರು ಎಂಬುದಾಗಿ ಅನೇಕರು ತಪ್ಪಾದಂಥ ಬೋಧನೆಗಳನ್ನು ಕೂಡ ತಗೊಂಬಂದರು. ಆಗ ಅದನ್ನು ಎದುರಿಸೋದಕ್ಕಾಗಿ ಬೇರೆ ಬೇರೆ ಬೋಧನೆಗಳು ಸಭೆಯಲ್ಲಿ ಬಂದಿತ್ತು. ಹಲವಾರು ರೀತಿಯಲ್ಲಿ ಯೇಸು ಯಾರು ಎಂಬುದಾಗಿ ವಿವರಿಸುವಂಥದ್ದು ನಡೆದಿತ್ತು. ಆಗಲೇ ಸಭೆ ಟರ್ಟುಲಿಯನ್ ಹೇಳಿದಂಥ ಒಂದು ಅಂಶನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಅದೇನೆಂದರೆ ತಂದೆ ಇದ್ದಾರೆ, ಮತ್ತು ಮಗನೂ ದೇವರಾಗಿದ್ದಾರೆ, ಮತ್ತು ಪರಿಶುದ್ಧಾತ್ಮ ಕೂಡ ದೇವರು, ಇವರು ಮೂವರು ಒಬ್ಬರೇ ಅನ್ನೋ ಒಂದು ಆಲೋಚನೆ ಸಭೆಯಲ್ಲಿ ಸ್ಟ್ರಾಂಗ್ ಆಗಿ ಬಂದಿತ್ತು. ಆದರೆ ಇದಕ್ಕೆ ವ್ಯತಿರೇಕವಾಗಿ ಇನ್ನೊಂದು ಸ್ಟ್ರಾಂಗ್ ಆದಂಥ ಬಲವಾದಂಥ ಒಂದು ಸಿದ್ಧಾಂತ ಆಗ ಮುಂದೆ ಒಬ್ಬರು ತಂದಿದ್ರು. ಅವ್ರು ಯಾರಂದರೆ ಏರಿಯಸ್ ಅನ್ನುವಂಥವ್ರು. ಸೊ ಏರಿಯಸ್ ಅಂತ ಅನ್ನೋರು, ಅವರು ಅಲೆಕ್ಸಾಂಡ್ರಿಯಿಂದ ಬಂದವರೇ. ಅವರೊಂದು ಪ್ರೆಸ್ಬಿಟೇರ್ ಆಗಿದ್ದರು, ಒಂದು ಬಿಷಪ್ ಸ್ಥಾನದಲ್ಲಿದ್ದರು. ಅವರು ಒಂದು ಸ್ಟ್ರಾಂಗ್ ಆರ್ಗ್ಯುಮೆಂಟ್ನ ಅವರು ತಗೊಂಬಂದರು. ಆ ಆರ್ಗ್ಯುಮೆಂಟ್ ಪ್ರಕಾರ ಯೇಸು ದೇವರ ಹಾಗೆ ಎರಡನೇ ದೇವರಲ್ಲ, ಯೇಸು ದೇವರಿಗೆ ಸರಿಸಮಾನವಾದವರಲ್ಲ ಎಂಬ ಒಂದು ಆಲೋಚನೆಯನ್ನು ಅವರು ತಗೊಂಬಂದಿದ್ರು. ಆದರೆ ಇದನ್ನು ತಪ್ಪು ಎಂಬುದು ಪ್ರೂವ್ ಮಾಡೋದಕ್ಕಾಗಿ ಇನ್ನೊಬ್ಬರು ಅಥನೇಷಿಯಸ್ ಅನ್ನೋರು, ಅವರು ಭಾಳ ಸ್ಟ್ರಾಂಗ್ ಆಗಿ ನಿಂತರು. ಅವರು ಅಲೆಕ್ಸಾಂಡ್ರಿಯಿಂದ ಬಂದಂಥ ಒಂದು ಬೈಬಲ್ ಸ್ಕಾಲರ್ ಆಗಿದ್ದರು. ಅವರು ಯೇಸು ಸ್ವಾಮಿ ದೇವರಿಗಿಂತ ಕಡಿಮೆ ಇಲ್ಲ, ಅವರು ದೇವರಾಗಿದ್ದಾರೆ ಎಂಬುದಾಗಿ ಅವರು ಸ್ಟ್ರಾಂಗ್ ಆಗಿದ್ದರು. ಸಭೆ ಇಡೀ ಲೋಕದಲ್ಲಿ ಎರಡಾಗ್ಬಿಡ್ತು ಈ ವಿಷಯದಲ್ಲಿ. ಏರಿಯಸ್ ಹೇಳೋದು ಕೆಲವರು ಕರೆಕ್ಟ್ ಅಂತ, ಇನ್ನು ಕೆಲವರು ಅಥನೇಷಿಯಸ್ ಹೇಳುವುದೇ ಕರೆಕ್ಟ್ ಅಂತ. ಆಗ ಆಗಿದ್ದಂಥ ಚಕ್ರವರ್ತಿ ಎಲ್ಲರನ್ನೂ ಒಟ್ಟುಗೂಡಿಸೋದಕ್ಕಾಗಿ, ಇದರಿಂದ ದೇಶನೇ ಎರಡಾಗಿ
ಭಾಗವಾಗಿ ಹೋಗುವಂಥ ಒಂದು ಸಂದರ್ಭ ಬರುವಾಗ ಅವರು ಒಂದು ಕೌನ್ಸಲ್ನ ಕರೀತಾರೆ. ಇದನ್ನು ಸೆಟಲ್ ಮಾಡೋಕ್ಕೋಸ್ಕರನೇ ಏರಿಯಸ್ ಹೇಳೋದು ಕರೆಕ್ಟಾ ಅಥನೇಷಿಯಸ್ ಹೇಳೋದು ಕರೆಕ್ಟಾ ಎಂಬುದಾಗಿ ಅವರು ಚರ್ಚೆ ಮಾಡಿ ಒಂದು ನಿರ್ಧಾರ ತಕ್ಕೊಳ್ಬೇಕಾಗಿ ಅವರು ಎಲ್ಲ ಬಿಷಪ್ಗಳನ್ನ ನೈಸಿಯಾ ಪಟ್ಟಣದಲ್ಲಿ ಕರೀತಾರೆ ಅಲ್ವರ. ಆಗ ಅವರು ಆರ್ಗ್ಯುಮೆಂಟ್ ಮಾಡಿದಂಥ ವಿಷಯ ಇದನ್ನು 2 ಪದದಲ್ಲಿ ನಾವು ತಿಳ್ಕೊಬೋದು. ಅವರು ಇಬ್ಬರು ಏರಿಯಸ್ ಮತ್ತು ಅಥನೇಷಿಯಸ್ಸು ಅವರು ಡಿಬೇಟ್ ನಡೆಸುವಾಗ 2 ಪದಗಳಲ್ಲಿ ಅವರು ಹೇಳುವಂಥದ್ದೆಲ್ಲ ಸ್ಪಷ್ಟವಾಗಿ ನಾವು ತಿಳ್ಕೊಬೋದು. ಅದನ್ನು ನಿಮಗೆ ಒಂದು ಬೋರ್ಡಲ್ಲಿ ಬರೆದು ತೋರಿಸ್ತೀನಿ, ಆನಂತರ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೋದರಿಗಳೇ, ಇದರಲ್ಲಿ ನಾವು ನೋಡುವಾಗ 2 ಪದಗಳು, ಇದು ಗ್ರೀಕ್ ಪದಗಳು, ಅದನ್ನು ನಾನು ಬರಿತೀನಿ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪದ ಹೋಮೋಔಸಿಯಸ್ ಅಂತ ಒಂದು ಗ್ರೀಕಲ್ಲಿ ಬರ್ತದೆ. ಅದೇ ಥರ ಇನ್ನೊಂದು ಪದ ಬರ್ತದೆ, ಇನ್ನೊಂದು ಪದ ಬರ್ತದೆ. ಈ 2 ಪದಗಳನ್ನು ನೋಡ್ತಿದ್ರೆ 2 ಒಂದೇ ಪದ ಅಂತ ಅನಿಸುತ್ತೆ ನಮಗಲ್ವ, ಹೋಮೋಔಸಿಯಸ್ ಅಂತ. ಆದರೆ ಇದು 2 ಮಧ್ಯದಲ್ಲಿ ಒಂದು ಒಂದೇ ಒಂದು ಲೆಟರ್ ಡಿಫ್ರೆನ್ಸ್ ಬರುತ್ತೆ. ಇದು ಹೋಮೋಔಸಿಯಸ್ಗೂ ಇದು ಹೋಮೋಔಸಿಯಸ್ ಅಂತ ಬರ್ತದೆ. ಅಂದರೆ ಇಲ್ಲಿ ಮಧ್ಯದಲ್ಲಿ ಐ ಅಂತ ಇದೆಯಲ್ಲ, ಐ ಅದು ಎಕ್ಸ್ಟ್ರಾ ಬರ್ತದೆ 2ನೇ ಪದಕ್ಕೆ. ಆದ್ದರಿಂದ ಐ ಅನ್ನೋ ಒಂದು ಪದ ವ್ಯತ್ಯಾಸ ಬರ್ತದೆ ಈ 2 ಪದಗಳಲ್ಲಿ. ಇದರಿಂದನೇ ನಾವು ಅಯೋಟಾ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಈಗ ಅಯೋಟಾ ಅನ್ನೋದು ಗ್ರೀಕಲ್ಲಿ 9ನೇ ಅಕ್ಷರ. ಅದರ ಬಗ್ಗೆ ನಾವು ಜನರಲಿ ಮಾತಾಡುವಾಗ ಕೂಡ ಮಾತಾಡ್ತೀವಿ. ಇಂಗ್ಲೀಷಲ್ಲಿ ಹೇಳುವಾಗ ದೇರ್ ಈಸ್ ನೋ ಅಯೋಟಾ ಆಫ್ ಡಿಫರೆನ್ಸ್ ಅಂತ ಹೇಳ್ತೀವಿ. ದ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಹಸ್ ನಾಟ್ ಚೇಂಜ್ 1 ಅಯೋಟಾ ಅಂತ ಅಯೋಟಾ ಅಂತ ನಾವು ಯೂಸ್ ಮಾಡ್ತೀವಿ. ಅಯೋಟಾ ಅಂದರೆ ಐ ಅಂತ. ಐ ಅಂದರೆ ಭಾಳ ಒಂದು ಸಣ್ಣ ಒಂದು ಡಿಫ್ರೆನ್ಸ್ ಥರ ನಮಗೆ ಕಾಣಿಸ್ತದೆ ಅಲ್ವಾ. ಈ 2 ಪದಗಳಿಗೆ ಬರೀ ಒಂದು ಎಕ್ಸ್ಟ್ರಾ ಬಂತು. ಆದರೆ ಇಬ್ಬರ ಆಲೋಚನೆ ಪ್ರಕಾರ ಈ 2 ಪದಗಳಲ್ಲಿ ಇರುವಂಥ ಮೀನಿಂಗು, ಅರ್ಥ ಏನನ್ನೋದು ನೋಡಿದ್ರೆ ಭಾಳ ದೊಡ್ಡ ಡಿಫ್ರೆನ್ಸು ಬರುವಂಥದ್ದಾಗಿರ್ತದೆ. ಅದರಿಂದ ಇಲ್ಲಿ ನಾವು ನೋಡುವಾಗ ಭಾಳ ಚಿಕ್ಕದಾದಂಥ ಒಂದೇ ಒಂದು ಅಕ್ಷರ ಮಾತ್ರ ವ್ಯತ್ಯಾಸ ಕಾಣಿಸುತ್ತೆ. ಆದರೆ ಆ ಪದಗಳ ಅರ್ಥದ ಈ ಒಂದು ಅಕ್ಷರದಿಂದ ಭಾಳ ವ್ಯತ್ಯಾಸ ಆಗೋದನ್ನ ನಾವು ನೋಡ್ತೀವಿ. ಯಾಕೆಂದರೆ ನೋಡಿ, ಹೋಮೋಔಸಿಯಸ್ ಅಂತ ಬರುತ್ತೆ, ಇಲ್ಲಿ ಹೋಮೈಔಸಿಯಸ್ ಅಂತ ಬರ್ತದೆ. ಈಗ ಔಸಿಯಸ್ ಅಂದರೆ ಒಂದು ಸಬ್ಸ್ಟೆನ್ಸ್ ಅಂತ. ನೀವು ವಿಶ್ವಾಸ ಪ್ರಮಾಣದಲ್ಲಿ ನಾವು ಅದ್ರ ಬಗ್ಗೆ ನಾವು ಹೇಳುವಾಗ ನಾವು ಆ ಪದಗಳನ್ನ ಉಪಯೋಗಿಸಿದ್ವಿ. ಅಂದರೆ ತಂದೆ ಯಾವ ಒಂದು ವಸ್ತು ಆಗಿದ್ದಾರೋ, ಒಂದು ಎಸೆನ್ಸ್ ಅಂತ ಕೂಡ ಹೇಳ್ತಾರೆ. ಅಂದರೆ ಯಾವ ಸಾರ ಇದ್ದಾರೋ ಅದೇ ವಸ್ತುವಿಂದ ಮಗನೂ ಇದ್ದಾರೆ, ಅದೇ ಒಂದು ಸಾರದಲ್ಲಿ ಮಗನೂ ಇದ್ದಾನೆ, ಅದೇ ಪ್ರಕಾರ ಪರಿಶುದ್ಧಾತ್ಮ ಇದ್ದಾನೆ ಎನ್ನುವಾಗ ಸೇಮ್ ಸಬ್ಸ್ಟೆನ್ಸ್ ಅಂತಾರೆ. ತಂದೆ, ಮಗ, ಪರಿಶುದ್ಧಾತ್ಮ ಮೂವರು ಸೇಮ್ ಸಬ್ಸ್ಟೆನ್ಸ್ ಅಂದರೆ ಒಂದೇ ಅಂಶ ಇಲ್ಲ ತತ್ವ ಇಲ್ಲ ಸಾರವಾಗಿದ್ದಾರೆ, ಎಲ್ಲ ಒಂದೇ ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನ ಬರ್ತದೆ. ಅದನ್ನೇ ಹೋಮೋ ಅಂದರೆ ಒಂದೇ ರೀತಿ, ಅಂದರೆ ಇದನ್ನು ಸೇಮ್ ಅಂತ ಹೇಳ್ಬೋದು ಅಲ್ವಾ. ಹೋಮೋ ಅಂದರೆ ಸೇಮ್ ಅಂತ ಬರ್ತದೆ. ಸೊ ತಂದೆ ಯಾವ ಒಂದು ತತ್ವದಲ್ಲಿದ್ದಾರೋ ಅದೇ ಒಂದು ಸಾರದಲ್ಲಿ ಮಗ ಕೂಡ ಇದ್ದಾನೆ, ಸೇಮ್ ಸಬ್ಸ್ಟೆನ್ಸ್. ಅದೇ ಥರ ಪರಿಶುದ್ಧಾತ್ಮ ಕೂಡ ಇದ್ದಾರೆ ಎಂಬುದಾಗಿ ಹೇಳುವಂಥದ್ದು ಇದು ಹೋಮೋಔಸಿಯಸ್ಸು. ಇದು ಹೋಮೈಔಸಿಯಸ್ ಅಂತಾರೆ, ಐ ಸೇರಿಸೋದು ಹೋಮೈ ಅನ್ನುವಾಗ ಇದರ ಅರ್ಥ ಏನು ಬರ್ತದೆ ಅಂದರೆ ಸಿಮಿಲರ್ ಅಂತ ಬರ್ತದೆ. ಈಗ ಸಿಮಿಲರ್ ಅಂದರೆ ಏನರ್ಥ ಅಂದರೆ ಸಾದೃಶ್ಯವಾಗಿರುವಂಥದ್ದು ಅಂತ ಬರ್ತದೆ. ಅಂದರೆ
ಸೇಮ್ ಅಂದರೆ ಅದೇ ಅದೇ ಅಂಶ ಉಳ್ಳವನಾಗಿದ್ದಾನೆ ಅಂತ. ತಂದೆ ಯಾವ ಅಂಶ ಇದ್ದಾರೋ ಅದೇ ಅಂಶದಲ್ಲಿ ಮಗ ಇದ್ದಾರೆ, ಅದೇ ಒಂದು ಅಂಶದಲ್ಲಿ ಪರಿಶುದ್ಧಾತ್ಮ. ಅಂದರೆ ಅಂಶ ಅಂದರೆ ಸಬ್ಸ್ಟೆನ್ಸ್ ಅಂತ ಇಂಗ್ಲೀಷಲ್ಲಿ, ಎಸೆನ್ಸ್ ಅಂತ. ಅದೇ ಸಾರದಿಂದ ಅವರು ಅದೇ ಸಾರದಿಂದ ಇದ್ದಾರೆ ಎಂಬುದಾಗಿ. ಆದರೆ ಹೋಮೈ ಔಷಿಯಸ್ ಅಂದರೆ ಅದೇ ಅಲ್ಲ, ಅದೇ ಥರ, ಅಂದರೆ ಅದೇ ಒಂದು ಸಾದೃಶ್ಯವಾಗಿದ್ದಾರೆ ಅಂತ, ಅದೇ ಪ್ರಕಾರ ಇದ್ದಾರೆ, ಅದೇ ಅಲ್ಲ ಅಂತ. ಈಗ ತಂದೆ ಯಾವ ರೀತಿ ಇದ್ದಾರೋ ಅದೇ ಒಂದು ಸಾರದಲ್ಲಿ ಅದೇ ಒಂದು ಅಂಶವಾಗಿ ಮಗನೂ ಇದ್ದಾನೆ, ಮಗನ ಪ್ರಕಾರವೇ ಪರಿಶುದ್ಧಾತ್ಮ ಅಂತ ಹೇಳ್ತಾರಲ್ಲ, ಅದನ್ನು ಇವರು ಚಾಲೆಂಜ್ ಮಾಡ್ತಾರೆ. ಯಾರು? ಏರಿಯಸ್ ಅನ್ನೋರು. ಇವರು ಬಂದು ಅಥನೇಷಿಯಸ್ ಅನ್ನೋರು. ಸೊ ಏರಿಯಸ್ಸು ಅಥನೇಷಿಯಸ್ಸು ಈ ಎರಡು ಪದಗಳ ಬಗ್ಗೆ ಮಾತಾಡ್ತಾರೆ. ಏನು ಡಿಫ್ರೆನ್ಸ್ ಅಂದರೆ, ಅಥನೇಷಿಯಸ್ ಹೇಳೋ ಪ್ರಕಾರ ತಂದೆ ಯಾವ ರೀತಿ ಇದ್ದಾರೋ ಅದೇ ರೀತಿ ಮಗ ಅನ್ನುವಾಗ ಎಲ್ಲ ರೀತಿಯಲ್ಲೂ ಮಗ ಅದೇ ರೀತಿ. ಅಂದರೆ ಒಂದು ಮಹಿಮೆಯಲ್ಲಿ ಇರ್ಬೋದು, ಒಂದು ಸ್ವಭಾವದಲ್ಲಿರ್ಬೋದು, ಮತ್ತು ತಂದೆ ಯಾವ ರೀತಿ ನಿತ್ಯನಾಗಿದ್ದಾನೆ, ಮಗನೂ ನಿತ್ಯನಾಗಿದ್ದಾನೆ. ಮತ್ತು ತಂದೆ ಯಾವ ರೀತಿ ಸರ್ವಶಕ್ತನಾಗಿದ್ದಾನೆ, ಮಗನೂ ಸರ್ವಶಕ್ತನಾಗಿದ್ದಾನೆ. ತಂದೆ ಯಾವ ರೀತಿ ಅಮರತ್ವವುಳ್ಳವನಾಗಿದ್ದಾನೆ, ಮಗನೂ ಅಮರತ್ವವುಳ್ಳವನಾಗಿದ್ದಾನೆ. ಸೊ ಈ ರೀತಿ ಎಲ್ಲ ವಿಷಯದಲ್ಲಿ ಸಮಾನವಾಗಿದ್ದಾರೆ ಅನ್ನೋದೇ, ಸೇಮ್ ಆಗಿದ್ದಾರೆ, ಹೋಮೋಔಷಿಯಸ್ ಅನ್ನೋದೇ ಅಥನೇಷಿಯಸ್ಸು ಹೇಳುವಂಥ ಒಂದು ಆರ್ಗ್ಯುಮೆಂಟ್ ಆಗಿತ್ತು. ಆದರೆ ಏರಿಯಸ್ ಹೇಳೋಂಥದ್ದು ತಂದೆ ರೀತಿಯಲ್ಲೇ ಮಗ ಇದ್ದಾರೆ, ಆದರೆ ಅದೇ ಒಂದು ಸರಿ ಸಮಾನವಾಗಿ ಇಲ್ಲ. ಎಲ್ಲ ರೀತಿಯಲ್ಲಿ ತಂದೆಯ ಅಂಶನೇ ಮಗನಲ್ಲಿ ಇಲ್ಲ, ಅದೇ ತಂದೆಯ ಸಾದೃಶ್ಯದಲ್ಲಿ ಮಗ ಇದ್ದಾನೆ, ತಂದೆಯ ರೀತಿಯೇ ಇದ್ದಾನೆ, ಆದರೆ ತಂದೆಯ ಒಂದು ಅಂಶವೇ ಮಗನಲ್ಲಿ ಇಲ್ಲ. ಆದ್ದರಿಂದ ತಂದೆ ಯಾವ ರೀತಿ ಸರ್ವಶಕ್ತನೋ ಮಗನೂ ಅದೇ ರೀತಿ ಹೇಳಲಿಕ್ಕೆ ಬರೋದಿಲ್ಲ. ಮಗ ತಂದೆಗಿಂತ ಚಿಕ್ಕವನಾಗಿದ್ದಾನೆ. ತಂದೆ ಒಬ್ಬರೇ ದೇವರು, ಅವರೇ ಒಬ್ಬರೇ ಸರ್ವಶಕ್ತನಾದಂಥ ಸೃಷ್ಟಿಕರ್ತ. ಮಗ ಬಂದು ಅವರಿಂದ ಸೃಷ್ಟಿಸಲ್ಪಟ್ಟಂಥವನು, ಅವರ ಸ್ವಭಾವದಲ್ಲಿಯೇ ಅದೇ ಸಾದೃಶ್ಯದಲ್ಲೇ ಮಗ ಇದ್ದಾನೆ, ಆದರೆ ಅದೇ ಒಂದು ಸಾರ, ಅದೇ ಒಂದು ಶರೀರ ಇರೋಂಥವರು ಅಲ್ಲ ಅನ್ನೋ ರೀತಿಯಲ್ಲಿ ಅಥನೇಷಿಯಸ್ ಹೇಳ್ತಾರೆ. ಆದ್ದರಿಂದ ಅಲ್ಲಾಗೇನಾಯಿತು, ಭಾಳ ಒಂದು ವ್ಯತ್ಯಾಸ ಬಂತು. ತಂದೆ ಯಾವ ರೀತಿ ಅದೇ ಎಕ್ಸಾಕ್ಟು ಮಗನೂ ಹಂಗೆ ಇದ್ದಾರೆ, ಸೇಮ್ ಟು ಸೇಮ್ ಅನ್ನೋದು ಅಥನೇಷಿಯಸ್ ಹೇಳ್ತಿದ್ದು ಹೋಮೋ ಔಷಿಯಸ್ ಅನ್ನೋದು. ಆದರೆ ಇವರು ಹೋಮೈ ಔಷಿಯಸ್ ಅನ್ನುವಾಗ ಅದೇ ರೀತಿಯಲ್ಲ, ಆ ಪ್ರಕಾರ ಇದ್ದಾರೆ, ಆ ಒಂದು ಸ್ವರೂಪದಲ್ಲಿ ಮಗನಿದ್ದಾನೆ ಎಂಬುದಾಗಿ ಇವರು ಆರ್ಗ್ಯುಮೆಂಟ್ ಮಾಡೋದು ಪ್ರಾರಂಭ ಮಾಡ್ತಾರೆ. ಸೊ ಇದರ ಎರಡರ ಅರ್ಥ ಏನೆಂಬುದಾಗಿ ನಾವು ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಏರಿಯಸ್ ಹೇಳುವ ಪ್ರಕಾರ ದೇವರು ಸರ್ವಶಕ್ತನು, ಆತನು ಟ್ರಾನ್ಸೆಂಡೆಂಟ್, ಅಂದರೆ ಎಷ್ಟು ಉನ್ನತವಾಗಿದ್ದಾನೆ ಅಂದರೆ ಅವರು ಮನುಷ್ಯನಾಗಿ ಇಲ್ಲ ಬೇರೆ ಒಂದು ಕೆಳಮಟ್ಟಕ್ಕೆ ಅವರು ಬರಲಿಕ್ಕೆ ಆಗೋದಿಲ್ಲ. ಅವರು ಇಮ್ಯೂಟಬಲ್, ಅಂದರೆ ಅವರಲ್ಲಿ ಬದಲಾವಣೆ ಇಲ್ಲ. ಅವರು ಅಮರತ್ವನಾಗಿದ್ದಾನೆ, ಅವರು ಸಾಯುವುದಕ್ಕೆ ಆಗೋದಿಲ್ಲ, ಅವರನ್ನು ಯಾರೂ ನೋಡಿಲ್ಲ, ಯಾರೂ ನೋಡೋದಕ್ಕಾಗಲ್ಲ. ಆ ಥರ ಉನ್ನತ ಒಂದು ಸ್ಥಾನದಲ್ಲಿ ದೇವರು ಇದ್ದಾರೆ. ಆತನು ಭೂಮಿಯಲ್ಲಿ ಬರಲಿಲ್ಲ, ಆತನು ಮನುಷ್ಯನಾಗಿ ಬಂದು ನಮಗಾಗಿ ಪಡುವಂಥದ್ದು ಆಗುವಂಥದ್ದಲ್ಲ. ಯಾಕೆಂದರೆ ಆತನು ಅಷ್ಟು ಉನ್ನತವಾಗಿ ಇದ್ದಾನೆ. ತನ್ನ ಮಗನನ್ನು ಕಳಿಸಿದ್ರು, ತನ್ನ ಮಗ ಮಾಂಸದಲ್ಲಿ ಬಂದರು, ತನ್ನ ಮಗ ನಮಗಾಗಿ ಶ್ರಮೆಗಳನ್ನು ಅವಮಾನವನ್ನೆಲ್ಲ ಅನುಭವಿಸಿ ಅವರು ಪ್ರಾಣ ಕೊಟ್ಟರು. ಅವರು ಸತ್ತ ಮೇಲೆ ದೇವರವ್ರನ್ನ 3ನೇ ದಿವಸ ಎಬ್ಬಿಸಿದ್ರು, ದೇವರವ್ರನ್ನ ಮಹಿಮೆಗೊಳಿಸ್ತಿದ್ದಾರೆ. ಆದ್ದರಿಂದ ತಂದೆಯ ಒಂದು ಸ್ವಭಾವದಲ್ಲೇ, ತಂದೆಯ ಒಂದು
ಸ್ವರೂಪದಲ್ಲೇ ಮಗ ಇದ್ದಾನೆ, ಆದರೆ ತಂದೆಗೂ ಮಗನಿಗೂ ವ್ಯತ್ಯಾಸ ಉಂಟು. ತಂದೆ ಮಾತ್ರನೇ ದೇವರು ಅನ್ನುವ ರೀತಿಯಲ್ಲಿ ಏರಿಯಸ್ಸು ಹೇಳುವಂಥದ್ದಾಗಿರ್ತದೆ. ಅದನ್ನೇ ಹೋಮೈ ಔಷ್ಯಸ್ ಅಂದರೆ. ಆದರೆ ಅಥನೇಷ್ಯಸ್ಸು ಅದನ್ನು ಒಪ್ಪುವುದಿಲ್ಲ. ಯೇಸು ಕೂಡ ತಂದೆಯ ರೀತಿಯಲ್ಲಿ ಪರಿಪೂರ್ಣವಾಗಿ ದೇವರಾಗಿದ್ದಾರೆ. ಅದನ್ನೇ ಅವರು ಪದೇ ಪದೇ ಉಪಯೋಗಿಸ್ತಾರಲ್ಲ ವಿಶ್ವಾಸ ಪ್ರಮಾಣದಲ್ಲಿ, ಪರಿಪೂರ್ಣವಾದಂಥ ದೇವರಾಗಿದ್ದಾರೆ. ಅಂದರೆ ಅವರು ಮಾಂಸದಲ್ಲಿದ್ದರೂ ಅವರು ದೈವಿಕವಾದಂಥ ಒಂದು ಸ್ವಭಾವವೂ ಉಳ್ಳವರಾಗಿದ್ದರು ಅನ್ನುವಾಗ ಇದನ್ನು ಹೇಳುವಂಥದ್ದು ಹೆಂಗೆ ಅಂದರೆ ಟರ್ಮ್ಸಲ್ಲಿ ಅವರು ದೇವರಾಗೂ ಇದ್ದರು, ಮನುಷ್ಯನಾಗೂ ಇದ್ದರು. ಅಂದರೆ 100% ಗಾಡ್, 100% ಮ್ಯಾನ್ ಆಗಿದ್ದರು. ಅಂದರೆ ಮನುಷ್ಯನಾಗಿ 100% ಮನುಷ್ಯ, 100% ದೇವರಾಗಿ ಇದ್ದರು. ಎರಡೂ ಸ್ವಭಾವಗಳು ಯೇಸುಲಿತ್ತು ಎಂಬುದಾಗಿ ಅವರು ಅಥನೇಷ್ಯಸ್ಸು ಹೇಳುವಂಥದ್ದು ಆಗಿತ್ತು. ಸೊ ಆ ರೀತಿ ಯೇಸು ಇಲ್ಲದಿದ್ದರೆ, ಅವರು ದೇವರಿಗೆ ಸರಿ ಸಮಾನವಾಗಿ ಇಲ್ಲದಿದ್ದರೆ, ದೇವರಿಗಿಂತ ಅವರು ಕಡಿಮೆ ಇರುವಂಥವರಾಗಿದ್ದರೆ, ಏರಿಯಸ್ ಹೇಳುವ ಪ್ರಕಾರ ಅವರು ನಮಗೆ ರಕ್ಷಕನಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಅವರು ನಮ್ಮನ್ನು ರಕ್ಷಿಸಬೇಕಾದ್ರೆ ಅವರು ದೇವರಾಗಿರಲೇಬೇಕು. ಮತ್ತು ಅವರು ಹೇಳುವಂಥ ಇನ್ನೊಂದು ವಿಷಯ ಏನಂದರೆ, ಮನುಷ್ಯರನ್ನು ದೇವರಾಗಿ ಮಾಡುವುದಕ್ಕಾಗಿ ದೇವರು ಮನುಷ್ಯನಾಗಿ ಬಂದರು, ದೇವರೇ ಬಂದರು ಎಂಬುದಾಗಿ ಅಥನೇಷ್ಯಸ್ಸು ಹೇಳುವಂಥದ್ದಾಗಿತ್ತು. ಅದರಿಂದ ಸಹೋದರ ಸಹೋದರಿ, ಯೇಸು ಯಾರು ಎಂಬುದಾಗಿ ಇಷ್ಟು ದೊಡ್ಡ ಡಿಬೇಟ್ ನಡೆಯುವಾಗ ಆ ಒಂದು ನೈಜಿಯಾ ಕೌನ್ಸಿಲ್ನಲ್ಲಿ ಏರಿಯಸ್ ಹೇಳುವಂಥದ್ದು ತಪ್ಪು ಅಂತ ಡಿಸೈಡ್ ಮಾಡಿದ್ರು. ಅಥನೇಷ್ಯಸ್ ಹೇಳುವುದೇ ಕರೆಕ್ಟು. ಯೇಸು ಕೂಡ ದೇವರಿಗೆ ಸರಿ ಸಮಾನವಾಗಿದ್ದಾರೆ. ಯಾವ ರೀತಿ ದೇವರು ಸಂಪೂರ್ಣವಾದ ಸರ್ವಶಕ್ತನಾದಂಥ ದೇವರಾಗಿದ್ದಾರೋ, ಯೇಸು ಕೂಡ ಅದಕ್ಕೆ ಈಕ್ವಲ್ ಆಗಿ, ಸಮವಾಗಿ ಅವರು ಕೂಡ ದೇವರಾಗಿದ್ದಾರೆ ಎಂಬುದಾಗಿ ಅಥನೇಷ್ಯಸ್ ಹೇಳೋದನ್ನೇ ಅವರು ಎಂಡೋರ್ಸ್ ಮಾಡಿದ್ರು. ಅಂದರೆ ಈಗಾಗಲೇ ಆಲ್ರೆಡಿ ತ್ರಯೇಕ ಎಂಬ ಒಂದು ಸಿದ್ಧಾಂತ ಸಭೆಯಲ್ಲಿ ಮೆಜಾರಿಟಿ ಆಕ್ಸೆಪ್ಟ್ ಮಾಡಿದರು. ಆದರೆ ಏರಿಯಸ್ ತಂದಂಥ ಆರ್ಗ್ಯುಮೆಂಟಿಂದ ಎರಡಾಗಿ ವಿಭಾಗವಾಗಿತ್ತು. ಆದರೆ ಈ ಕೌನ್ಸಿಲ್ನಲ್ಲಿ ಏರಿಯಸ್ ಹೇಳೋದು ತಪ್ಪು, ಏರಿಯಸ್ ಒಂದು ಹೆರಿಟಿಕ್ ಅಂದರೆ ಒಂದು ಮತದ್ರೋಹಿ ಅಂತ ಹೇಳಿ ಅವ್ರನ್ನ ಬಹಿಷ್ಕಾರ ಮಾಡಿದ್ರು. ಅಥನೇಷ್ಯಸ್ನ ಒಂದು ಸೈಂಟ್ ಮಾಡಿದ್ರು. ಅವ್ರು ಹೇಳೋದೇ ಕರೆಕ್ಟ್ ಅಂತ ಅವ್ರು ಹೇಳೋದನ್ನ ಅಡಾಪ್ಟ್ ಮಾಡಿಕೊಂಡೆ. ಆಮೇಲೆ ಕೂಡ 500ನೇ ಶತಮಾನದಲ್ಲಿ ಕೂಡ ಅದನ್ನು ಬೇಸ್ ಮಾಡಿಕೊಂಡೆ ಅಥನೇಷ್ಯಸ್ ಕ್ರೀಡ್ ಅಂತ ಇನ್ನೊಂದು ತಂದರು. ಅದರಲ್ಲಿ ಇನ್ನೂ ಡೀಟೇಲ್ಸು, ಯಾವ ರೀತಿ ತಂದೆ, ಅದೇ ರೀತಿ ಮಗ ಇದ್ದಾನೆ, ಅದೇ ರೀತಿ ಪರಿಶುದ್ಧಾತ್ಮ, ಈ ತ್ರಯೇಕ ದೇವರ ಒಂದು ಸಿದ್ಧಾಂತ ಏನಿದೆ ಅದನ್ನೇ ಸಭೆಯ ವಿಶ್ವಾಸ ಪ್ರಮಾಣವಾಗಿ ಅವರು ಮಾಡಿದ್ದಂಥದ್ದು ಆಮೇಲೆ ಆಯಿತು. ಆದ್ದರಿಂದ ಸಹೋದರ ಸಹೋದರಿ, ಈ ಸ್ಕಾಲರ್ಸ್ಗಳು ಈ ರೀತಿ ಡಿಬೇಟ್ ಮಾಡ್ಕೊಂಡು ಬರುವಾಗ ನಾವು ಸತ್ಯವೇದ ಯಾರು ಹೇಳಿದ್ನ ಸಪೋರ್ಟ್ ಮಾಡ್ತದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಏಕೆಂದರೆ ಮೆಜಾರಿಟಿ ಏನು ನಂಬಿದ್ದಾರೋ ಅದನ್ನೇ ಸತ್ಯ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಸ್ವಾಮಿನೇ ಒಂದು ವಚನದಲ್ಲಿ ಹೇಳುವಾಗ ನಿಜವಾದಂಥ ದೇವರ ಪ್ರವಾದಿಗಳನ್ನ ಕಳ್ಳ ಪ್ರವಾದಿಗಳಂದೇಳಿ ಹಿಂಸಿಸಿ ಕೊಂದಾಕಿದ್ರು. ಆದರೆ ಸುಳ್ಳು ಪ್ರವಾದಿಗಳನ್ನ ಅವರು ಮಹಿಮೆ ಪಡಿಸಿದ್ರು ಅಂತ ಯೇಸುನೇ ಹೇಳಿದ್ದಾರೆ. ನಿಮ್ಮನ್ನು ಅವರು ಹಿಂಸೆ ಪಡಿಸುವಾಗ ನೀವು ಸಂತೋಷಪಡ್ರಿ, ಯಾಕಂದರೆ ಅದೇ ರೀತಿಯಲ್ಲಿ ದೇವರ ಪ್ರವಾದಿಗಳನ್ನ ಹಿಂಸೆ ಮಾಡಿದ್ರು ಅಂತ. ಅದರಿಂದ ನಾವು ಮೆಜಾರಿಟಿ ಏನು ಹೇಳ್ತಾರೆ ಅನ್ನೋದನ್ನ ನಾವು ತಗೊಳ್ಳೋದು ಬದಲಾಗಿ ಯಾರು ಹೇಳಿದ್ದು ಬೈಬಲ್ ಸಪೋರ್ಟ್ ಮಾಡ್ತದೆ ಅನ್ನೋದನ್ನ ನಾವು ದೇವರ ವಾಕ್ಯದಿಂದ ಪ್ಲೇನಾಗಿ ವಚನಗಳು ಏನೇನು ಹೇಳಿದ್ದಾರೆ, ಯೇಸು ಸ್ವಾಮಿ ಏನೇನು ಹೇಳಿದ್ದಾರೆ, ಅಪೋಸ್ತಲರುಗಳು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಯಾರು ಹೇಳುವುದು ನಿಜ ಎಂಬುದಾಗಿ ನಾವು ನಿರ್ಧಾರ ಮಾಡಿಕೊಳ್ಳೋದು ಉತ್ತಮ. ಹಾಗಿರುವಾಗ ಸಹೋದರ ಸಹೋದರಿ, ಇದೇ ಪ್ರಶ್ನೆ ಕ್ರಿಸ್ಟಾಲಜಿ, ಯೇಸು ಯಾರು ಎಂಬ ಒಂದು ಪ್ರಶ್ನೆನ ಯೇಸುನೇ ಅವರ ಶಿಷ್ಯರ ಮಧ್ಯದಲ್ಲಿ ಕೇಳ್ತಾರೆ ಅನಿಸುತ್ತೆ. ನೋಡಿ ಎಷ್ಟು ಒಂದು ಆಪ್ಟಾಗಿದೆ ಈ ಒಂದು ಸಂದರ್ಭ. ಅದನ್ನು ಮತ್ತೆಯ 16ನೇ ಅಧ್ಯಾಯ 13-14 ನಾವು ನೋಡ್ಕೊಳ್ಬೋದು.
ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ಮನುಷ್ಯ ಕುಮಾರನ ನನ್ನನ್ನು ಜನರು ಏನು ಹೇಳುತ್ತಾರೆ ಎಂಬುದಾಗಿ ಅವರನ್ನು ಕೇಳುವಾಗ ಅವರೇನಂದ್ರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲೀಯನು ಅನ್ನುತ್ತಾರೆ, ಬೇರೆ ಕೆಲವರು ಎರೇಮಿಯನು, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಜನಗಳು ಈ ರೀತಿ ನಿನ್ನ ಬಗ್ಗೆ ಹೇಳ್ತಿದ್ದಾರೆ ಅಂತ ಅವ್ರ ಹತ್ರ ಹೇಳಿದ್ರು. ಆಗ ನೆಕ್ಸ್ಟ್ ಯೇಸು ಸ್ವಾಮಿ ಆಗ ನೀವೇನಂತ ಹೇಳ್ತೀರಾ ಅಂತ ಅವ್ರನ್ನ ಕೇಳ್ತಾರೆ. ಅವ್ರ ಜೊತೆನೇ ಇದ್ದಂಥ ಶಿಷ್ಯರನ್ನ ಕೇಳ್ತಾರೆ. ನೋಡಿ ನೆಕ್ಸ್ಟ್ 15ನೇ ವಚನ. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ. ನೋಡಿದ್ರಿ, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂಬುದಾಗಿ ಕೇಳ್ತಾರೆ. ನೀವೇನಂತೀರಾ, ನಾನು ಯಾರು ಅಂತ. ಆಗ ಎಲ್ಲ ಸುಮ್ಮನೆ ಇರ್ತಾರೆ. ಆಗ ಪೇತ್ರರು ಈ ಮಾತನ್ನ ಹೇಳ್ತಾರೆ. ನೋಡಿ 16ನೇ ವಚನ. ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ನೋಡಿದ್ರ, ಆಗ ಪೇತ್ರರು ಏನು ಹೇಳ್ತಾರೆ, ನೀನು ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಮಗ ಅಂತ ಹೇಳ್ತಾರೆ. ನೋಡಿ ತಿರ್ಗ. ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ನೋಡಿದ್ರ, ದೇವರ ಕುಮಾರನು ಅಂತ ಉತ್ತರ ಕೊಡ್ತಾರೆ. ಜೀವ ಸ್ವರೂಪನಾದ ದೇವರ ಕುಮಾರನು ಅಂತಾನೆ ಪೇತ್ರರು ಹೇಳ್ದಂಗೆ. ಆಗ ಯೇಸು ಅವನಿಗೇನು ಹೇಳ್ತಾರೆ ನೆಕ್ಸ್ಟು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ನೋಡಿದ್ರ, ಆಗ ನೀನು ಧನ್ಯನು. ಈ ಒಂದು ರಹಸ್ಯ ತಂದೆಯೇ ನಿನಗೆ ತಿಳಿಸಿದ್ದಾನೆ ಅಂತ ಅವನ್ನ ಹೆಚ್ಚಿಳಿಸ್ತಾರೆ. ನೋಡಿದ್ರ, ತಿರುಗಿ ಓದಿ ಅದನ್ನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ನೋಡಿದ್ರ, ಅಂದ್ಬಿಟ್ಟು ಇನ್ನೊಂದು ಬಹಳ ದೀರ್ಘವಾದಂಥ ಒಂದು ಮಾತನ್ನು ಹೇಳ್ತಾರೆ. ನೋಡಿ 18ನೇ ವಚನ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ನೋಡಿದ್ರ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಸೊ ಈ ಬಂಡೆ ಮೇಲೆ ನಾನು ಸಭೆನ ಕಟ್ತೀನಿ ಅಂದ್ಬಿಟ್ರು. ಅಂದರೆ ಪೇತ್ರ ಮೇಲಲ್ಲ, ಪೇತರು ಹೇಳಿದಂಥ ಆ ಒಂದು ಸತ್ಯಾಂಶದ ಮೇಲೆ, ಪೇತ್ರನ ನಂಬಿಕೆಯ ಮೇಲೆ ನಾನು ಸಭೆಯನ್ನು ಕಟ್ತೀನಿ. ಆಗ ಪೇತ್ರ ಏನಂತ ಅಂದ ನೋಡಿ ಇನ್ನೊಂದು ಸತಿ 16ನೇ ವಚನ. ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಪೇತ್ರ ಏನು ಹೇಳಿದ್ರು, ಜೀವ ಸ್ವರೂಪನಾದ ದೇವರ ಕುಮಾರನು ಅಂತಾನೆ ಹೇಳಿದ್ದು. ಜೀವ ಸ್ವರೂಪನಾದ ದೇವರು ಅಂತ ಹೇಳಿಲ್ಲ. ನೋಡಿ, ಬಹಳ ದೊಡ್ಡ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಬೇಕು. ನೀನೇ ಜೀವ ಸ್ವರೂಪನಾದ ದೇವರು ಅಂತ ಹೇಳಲಿಲ್ಲ, ನೀನು ಜೀವ ಸ್ವರೂಪನಾದ ದೇವರ ಕುಮಾರನು ಅಂತ ಹೇಳಿದ್ರು. ಅದರಿಂದ ಸಹೋದರ ಸಹೋದರಿ, ಅದೇನೇ ಯೇಸು ಸ್ವಾಮಿ ದೇವರು ತಿಳಿಸಿರುವಂಥ ರಹಸ್ಯ. ಆ ಒಂದು ನಂಬಿಕೆ ಮೇಲೆ ನಾನು ಸಭೆನ ಕೂಡ ಕಟ್ತೀನಿ ಅಂದರು. ಅದರಿಂದ ನಿಜವಾಗ್ಲೂ ನಾವು ನೋಡುವಾಗ ಅಪೊಸ್ತಲರು ಈ ಒಂದು ವಿಷಯನ ತಿಳ್ಕೊಳ್ಳೋದಕ್ಕೆ ಭಾಳ ಸಮಯ ಹಿಡಿಸ್ತು. ಯೇಸು ದೇವರ ಕುಮಾರನು, ದೇವರ ಮಗನು ಎಂಬ ಒಂದು ಜ್ಞಾನೋದಯ ಅವರಿಗೆ ಆಗೋದಕ್ಕೆ ಭಾಳ ಟೈಮ್ ತಗೊಳ್ತು. ನೋಡ್ತಾರ, ಹಾಗಿರ್ಬೇಕಾದ್ರೆ ಅವರು ಯೇಸುನ ಯಾವ ಸಮಯದಲ್ಲೂ ದೇವರೇ ಅಂತ ಅಂದ್ಕೊಳ್ಳೇ ಇಲ್ಲ. ಯೇಸುನ ಅವರು ದೇವರಂತ ಅಂದ್ಕೊಳ್ಳೇ ಇಲ್ಲ. ಯೇಸು ಕೂಡ ಯಾವ ಸಂದರ್ಭದಲ್ಲಿ ಕೂಡ ನಾನೇ ದೇವರಂತ ಹೇಳಿದ್ದೇ ಇಲ್ಲ. ನಾನು ದೇವರು ಅಂತ ಯೇಸು ಸ್ವಾಮಿ ಹೇಳೇ ಇಲ್ಲ. ಯೇಸು ಸ್ವಾಮಿ ಹೇಳಿದ್ದೇನೆಂದರೆ ಅವರು ದೇವರ ಮಗ ಎಂಬುದಾಗಿ. ಅಪೊಸ್ತಲರು ಯೇಸು ಸ್ವಾಮಿನ ಯಾರೆಂತ ನೋಡಿದ್ರಂದರೆ ದೇವರ ಮಗ ಎಂಬುದಾಗಿ ಅವರು ಯೇಸುನ ನೋಡಿದ್ರೆ ಹೊರತು ದೇವರೇ ಬಂದ್ಬಿಟ್ರು, ದೇವರೇ ಅಂತ ಯಾವ ಒಂದು ಸಂದರ್ಭದಲ್ಲೂ ಅವರು ನಂಬಲಿಲ್ಲ. ಯಾಕೆಂದರೆ ಅವರು ದೇವರಂದರೆ ಒಬ್ಬನೇ ದೇವರು. ಅವನು ಅಗಮ್ಯವಾದಂಥ ಬೆಳಕಿನಲ್ಲಿ ವಾಸಿಸ್ತಕ್ಕವನಾಗಿದ್ದಾನೆ. ಆತನ ಯಾರೂ ನೋಡೋದಕ್ಕಾಗಲ್ಲ, ನೋಡಿದ್ರೆ ಸತ್ತೋಗ್ಬಿಡ್ತೀವಿ
ಅಮರತ್ವವುಳ್ಳವನಾಗಿದ್ದಾನೆ ಎಂಬುದ ಒಂದು ನಂಬಿಕೆಯಲ್ಲೇ ಇದ್ದರು ಅವರು. ಯೇಸುನ ಅವರು ದೇವರಂತ ಅಂದ್ಕೊಳ್ಳೇ ಇಲ್ಲ. ಯೇಸುನು ಯಾವ ಸಂದರ್ಭದಲ್ಲೂ ನಾನೇ ದೇವರಂತ ಅವ್ರಿಗೆ ಹೇಳಿಲ್ಲ. ದೇವರ ಕುಮಾರನಂತ ಹೇಳುವಾಗಲೇ ಅವರಲ್ಲಿ ಅಷ್ಟೊಂದು ಯೂದರುಗಳಲ್ಲಿ ಕೋಪ ಮತ್ತು ವ್ಯತಿರೇಕವಾದಂಥ ಆ ಒಂದು ಭಾವನೆಗಳು ಬಂದಿತ್ತು ಆ್ಯಕ್ಚುಲಿ. ಯಾಕಂದರೆ ದೇವರನ್ನ ಅವರು ಎಷ್ಟು ಉನ್ನತವಾಗಿ ಅವರು ಅಂದ್ಕೊಂಡಿದ್ರಂದರೆ, ದೇವರಿಗೆ ಮಗ ನಾನು ಅಂತ ಹೇಳ್ಕೊಳ್ಳೋಂಥದ್ದು ಕೂಡ ಭಾಳ ಒಂದು ದೊಡ್ಡ ವಿಷಯವಾಗಿತ್ತು. ಅದರಿಂದ ಸಹೋದರ ಸಹೋದರಿಗಳೇ, ಯೇಸು ಕೂಡ ಕ್ಲಿಯರಾಗಿ ದೇವರು ಒಬ್ಬನೇ ಆಗಿದ್ದಾನೆ. ಆದರೆ ಆ ಒಬ್ಬನಲ್ಲಿ ಯೇಸು ಇಲ್ಲ, ಸೇರಿಲ್ಲ ಅನ್ನೋದಾಗಿ ಕೂಡ ಯೇಸು ಒಂದು ಬೇರೆ ವ್ಯಕ್ತಿಯಾಗಿ ಇರುವ ಹಾಗೆ ಯೇಸು ಕೂಡ ಹೇಳಿದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್ಲು ಓದು ಕ್ಲಾಸಲ್ಲಿ ಕೂಡ ನಾವು ನೋಡಿದ್ವಿ, ಅದನ್ನು ಇನ್ನೊಂದು ಸತಿ ನೋಡೋಣ. ಯೋಹಾನ 17ನೇ ಅಧ್ಯಾಯ 3ನೇ ವಚನ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ನೋಡಿ ಏನು ಹೇಳ್ತಿದ್ದಾರೆ, ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು. ತಂದೆಗೆ ನೋಡಿ ಪ್ರಾರ್ಥನೆ ಮಾಡಿ ಹೇಳ್ತಿದ್ದಾರೆ, ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ಅನ್ನುವಾಗ ನೀನೇ ಒಬ್ಬನೇ ಸತ್ಯ ದೇವರು, ನಿನ್ನನ್ನು ಮತ್ತು ನೀನು ಕಳಿಸಿರುವ ಯೇಸುವನ್ನು ಅನ್ನುವಾಗ ಇವನ್ನ ಸಪ್ರೇಟಾಗಿ ಹೇಳ್ತಿದ್ದಾರೆ. ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು, ನೀನು ಕಳಿಸಿರುವ ನನ್ನನ್ನು ಅಂದರೆ ಯೇಸುವನ್ನು ತಿಳಿಯುವುದೇ ನಿತ್ಯ ಜೀವ ಅನ್ನುವಾಗ ಯೇಸುನ ಒಬ್ಬರೇ ಸತ್ಯ ದೇವರಲ್ಲಿ ಸೇರಿಸಿಲ್ಲ, ಒಂದು ಬೇರ್ಪಡಿಸಿ ಹೇಳ್ತಿದ್ದಾರೆ. ನೋಡಿದ್ರೆ, ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ಅನ್ನುವಾಗ ಅವರೊಬ್ಬರೇ ಸತ್ಯದೇವರು. ಆಮೇಲೆ ಯೇಸುನ ಸಪ್ರೇಟಾಗಿ ಬೇರೆಯಾಗಿ ಹೇಳ್ತಿದ್ದಾರೆ. ನನ್ನನ್ನೂ ಕೂಡ ಅಂದರೆ ನೀನು ಕಳಿಸಿರುವಂಥ ನಿನ್ನ ಮಗನನ್ನು ಕೂಡ ತಿಳಿಯುವುದೇ ನಿತ್ಯ ಜೀವ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ತಿರ್ಗಿ ನೋಡಿ ಅದನ್ನು. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ನೋಡ್ರಿ, ಅಲ್ಲಿ ಒಬ್ಬನೇ ಸತ್ಯ ದೇವರನ್ನುವಾಗ ಒಬ್ಬರನ್ನ ಹೇಳಿದ್ರು, ಅದು ತಂದೆ ಬಗ್ಗೆ ಅಂತ ತಂದೆ ಅಂತ ಹೇಳಿದ್ರು ಯೇಸ್ವಾಮಿ. ಆಮೇಲೆ ಸಪ್ರೇಟಾಗಿ ನನ್ನನ್ನು ಕೂಡ ಅಂದರು. ಅದೇ ಪ್ರಕಾರ ನೋಡಿ, ದೇವರ ಚಿತ್ತವೇನೆಂಬುದಾಗಿ ಪೌಲು ತಿಮೋತಿಗೆ ಬರೆಯುವಾಗ ಎಲ್ಲರೂ ಸತ್ಯವನ್ನು ತಿಳ್ಕೊಳ್ಳುವುದೇ ದೇವರ ಚಿತ್ತವಾಗಿದೆ ಅಂತ ಹೇಳುವಾಗ ಆ ಸಂದರ್ಭದಲ್ಲಿ ಕೂಡ ಈ ಒಂದು ವಿಷಯನ ನಾವು ಗಮನಿಸ್ಬೋದು. 1ನೇ ತಿಮೋತಿ 2ನೇ ಅಧ್ಯಾಯ 5ನೇ ವಚನ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಸೊ ಇಲ್ಲೇನು ಹೇಳ್ತಿದ್ದಾರೆ, ದೇವರು ಒಬ್ಬನೇ ಅಂದರು, ದೇವರು ಒಬ್ಬನೇ ಅಂದರು. ಆಮೇಲೆ ಯೇಸು ಯಾರು ಅಂದರು, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನಾಗಿದ್ದಾನೆ ಅಂದ್ಬಿಟ್ರು. ನೋಡಿದ್ರ, ದೇವರು ಒಬ್ಬನೇ ಅಂದ್ಬಿಟ್ಟು ಅದನ್ನು ಯೇಸು ಅಂತ ಹೇಳಿಲ್ಲ, ಯೇಸುನ ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನಾಗಿ ಹೇಳ್ತಿದ್ದಾರೆ. ಆಗ ದೇವರು ಒಬ್ಬನೇ ಅನ್ನುವಾಗ ಅದು ತಂದೆ, ಅದೇ ಯೆಹೋವ ದೇವರು. ಮತ್ತು ಯೇಸು ಯಾರು ಅನ್ನುವಾಗ ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥಾನದಲ್ಲಿರೋಂಥವನು. ಆಗ ವ್ಯತ್ಯಾಸ ಬರ್ತದೆ ನೋಡಿ. ಒಬ್ಬನೇ ದೇವರು ಅನ್ನುವಾಗ ಅಲ್ಲಿ ಯೇಸು ಇನ್ಕ್ಲೂಡ್ ಆಗಿಲ್ಲ, ಯೇಸುನ ಪ್ರತ್ಯೇಕವಾಗಿ ಹೇಳ್ತಿದ್ದಾರೆ, ಮಧ್ಯಸ್ಥಾನದಲ್ಲಿದ್ದಾನೆ ಅಂತ ಹೇಳ್ತಿದ್ದಾರೆ. ಎಷ್ಟು ಕ್ಲಿಯರಾಗಿ ನಮಗೆ ಗೊತ್ತಾಗ್ತದೆ ನೋಡಿ. ಇನ್ನೊಂದು ಸತಿ ಓದಿ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಮಧ್ಯಸ್ಥನಾಗಿ ಇರೋದು ಯೇಸು ಕ್ರಿಸ್ತನು ಅಂತ ನಾವು ನೋಡ್ತೀವಿ. ಈಗ ಅವರೇ ದೇವರು, ಅವರೇ ಮಧ್ಯಸ್ಥನಾಗಿರೋಕ್ಕಾಗತ್ತಾ? ಅರ್ಥನೇ ಬರೋದಿಲ್ಲ. ದೇವರಿದ್ದಾರೆ, ಮನುಷ್ಯನಿದ್ದಾರೆ, ಮಧ್ಯವರ್ತಿಯಾಗಿ ಯೇಸು ಬರ್ತಿದ್ದಾರೆ. ಆಗ ಇವರೇ ಮಧ್ಯಸ್ಥನ, ಇವರೇ ದೇವರು ಅಂದರೆ ಅದರಲ್ಲಿ ಅರ್ಥನೇ ಬರೋದಿಲ್ಲ. ದೇವರು ಒಬ್ಬನೇ, ಯೇಸು ಯಾರು ಅನ್ನುವಾಗ ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನಾಗಿದ್ದಾನೆ ಅನ್ನುವಾಗ ಒಬ್ಬನೇ ದೇವರಿಗೂ ಯೇಸುಗೂ ಅಲ್ಲಿ ಇರುವಂಥ ವ್ಯತ್ಯಾಸವನ್ನು ಕ್ಲಿಯರಾಗಿ ತೋರಿಸುವಂಥದ್ದು ನಾವು ನೋಡ್ತೀವಿ. ಇದೇ ಪ್ರಕಾರ ನಾವು ಎಲ್ಲ ಒಂದು ವಿಷಯದಲ್ಲಿ ನಾವು ನೋಡುವಾಗ ಕೂಡ ದೇವರನ್ನು ಯೇಸುವನ್ನು ಸೇರಿ ಹೇಳುವಾಗ ಯೇಸುನ ಸಪ್ರೇಟಾಗಿ ಹೇಳ್ತಿದ್ದಾರೆ. ದೇವರು ಅನ್ನುವಾಗ ಅದು ತಂದೆಗೆ ಮಾತ್ರ ದೇವರು ಅನ್ನೋ ಒಂದು ಪದನ ಉಪಯೋಗಿಸ್ತಾರೆ. ಯೇಸು ಅಂತ ಸೇರಿಸಿ ಹೇಳುವಾಗ ಯೇಸುಗೆ ಕರ್ತನ
ಆದಂಥ ಯೇಸು ಅಂತಲೇ ಹೇಳ್ತಾರೆ. ಕರ್ತನು ಅನ್ನೋದು ಇಂಗ್ಲೀಷಲ್ಲಿ ಲಾರ್ಡ್ ಅಂತ ಹೇಳ್ತಾರೆ. ಗಾಡ್ ಅನ್ನೋದು ದೇವರಿಗೆ ಮಾತ್ರ, ತಂದೆಗೆ ಮಾತ್ರ ಹೇಳ್ತಾರೆ. ಅಂದರೆ ತಂದೆ ಜೊತೆಗೆ ಯೇಸುನು ಸೇರಿಸಿ ಹೇಳುವಾಗ, ಇಬ್ಬರ ಬಗ್ಗೆ ಹೇಳುವಾಗ ಯಾವಾಗಲೂ ತಂದೆನೇ ದೇವರಂತ ಹೇಳೋದು, ಯೇಸುನ ಕರ್ತನು ಅಂತ ಹೇಳ್ತಾರೆ. ಇದನ್ನು ನಾವು ಪರಿಶುದ್ಧಾತ್ಮ ಕ್ಲಾಸಲ್ಲಿ ನೋಡ್ಕೊಂಬಂದ್ವಿ. ಒಂದೊಂದು ಪತ್ರಿಕೆಯಲ್ಲಿ ಕೂಡ ಅವರು ಮಾಡುವಂಥ ಗ್ರೀಟಿಂಗ್ಸಲ್ಲಿ ಪ್ರತಿಯೊಂದು ಪತ್ರಿಕೆಯಲ್ಲಿ ಹೇಳುವಂಥದ್ದು ಅದೇ ಥರ ಇತ್ತು. ಒಂದು ವಚನ ಮಾತ್ರ ಓದಿ, 1 ಕೊರಿಂಥಿಯ 1:3. ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನೋಡಿ, ನಮ್ಮ ತಂದೆಯಾದ ದೇವರಿಂದಲೂ, ತಂದೆನೇ ದೇವರಂತ ಹೇಳೋದು, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಅಂತ, ಯೇಸುನ ಕರ್ತನು ಅಂತಲೇ ಹೇಳೋದು. ನೋಡಿದ್ರೆ ಅಲ್ಲಿ ಡಿಫ್ರೆನ್ಸ್ ಬರ್ತದೆ. ದೇವರಿಗೂ ಕರ್ತನಿಗೂ ಭಾಳ ವ್ಯತ್ಯಾಸ ಇದೆ ಅಲ್ವರ. ಅದೇನಂತ ನಾವು ನೋಡಬೇಕಾದ್ರೆ, ಈಗ ದೇವರು ಅನ್ನುವಾಗ ಥಿಯೋಸ್ ಅಂತ ಒಂದು ಪದ, ಅದು ಗ್ರೀಕಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಎಲೋಹಿಮ್ ಅಂತ ಬರುತ್ತೆ. ಥಿಯೋಸ್ ಅಂತ ಗ್ರೀಕಲ್ಲಿ ಹೇಳುವಾಗ ಅದು ದೇವರಿಗೆ ಹೇಳುವಂಥ ಒಂದು ಪದವಾಗಿರ್ತದೆ. ಆದರೆ ಕರ್ತನು ಅನ್ನುವಾಗ ಲಾರ್ಡ್ ಅಂತಾರೆ ಇಂಗ್ಲೀಷಲ್ಲಿ. ಗ್ರೀಕಲ್ಲಿ ಕುರಿಯಾಸ್ ಅನ್ನೋ ಒಂದು ಪದ ಇದೆ. ಥಿಯೋಸ್ ಬೇರೆ, ಕುರಿಯಾಸ್ ಬೇರೆ. ಈಗ ಕುರಿಯಾಸ್ ಅಂದರೆ ಏನು ಗೊತ್ತಾ ಮೀನಿಂಗು? ಕುರಿಯಾಸ್ ಅಂದರೆ ಒಂದು ಯಜಮಾನನು, ಒಂದು ಒಡೆಯನು, ಒಂದು ದೊರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈಗ ನಾವು ಹೇಳ್ತೀವಲ್ಲ, ಲಾರ್ಡ್ ಮೌಂಟ್ ಬ್ಯಾಟನ್ ಅಂತೀವಿ ಅಲ್ವಾ, ಲಾರ್ಡ್ ಅಂತೀವಿ. ಲಾರ್ಡ್ ಅಂದರೆ ಲೇಡಿಗೆ ಆಪೋಸಿಟ್ ಲಾರ್ಡು, ಲಾರ್ಡ್ ಆ್ಯಂಡ್ ಲೇಡಿ ಅಂತೀವಿ. ಹೌಸ್ ಆಫ್ ಲಾರ್ಡ್ಸ್ ಅಂತ ಪಾರ್ಲಿಮೆಂಟ್ಗೆ ಕರೀತಾರೆ ಇಂಗ್ಲೆಂಡಲ್ಲಿ ಅಲ್ವಾ. ಲಾರ್ಡ್ ಅನ್ನೋದು ಒಂದು ಆಳುವಂಥವನು, ಒಂದು ಒಡೆಯ ಎಂಬುದಾಗಿ ಬರ್ತದೆ. ಅದನ್ನು ಬೈಬಲ್ನಲ್ಲಿ ಮುಖ್ಯವಾಗಿ ನೋಡಿದ್ರೆ ಗುಲಾಮನ ಮೇಲೆ ಇರುವಂಥ ಒಂದು ಮಾಸ್ಟರ್, ಒಂದು ಯಜಮಾನನಿಗೆ ಹೇಳುವಂಥ ಪದವಾಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, 10:24 ಮತ್ತೆಯ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ದಣಿ ಅಂತ ಹೇಳ್ತಾರಲ್ಲ, ಅಲ್ಲಿ ಲಾರ್ಡ್ ಅನ್ನೋದು ಅಂದರೆ ಕುರಿಯಾಸ್ ಅನ್ನೋದು ಅಲ್ವಾ. ಕರ್ತನು ಅನ್ನೋ ಪದಕ್ಕೆ ದಣಿ ಅಂತ ಕೂಡ ಉಪಯೋಗಿಸಿದ್ದಾರೆ. ಆಮೇಲೆ ಅದೇ ರೀತಿ ದೊಡ್ಡ ಅಧಿಕಾರದಲ್ಲಿರುವಂಥ ಪಿಲಾತನ ಬಗ್ಗೆ ಹೇಳುವಾಗ ಅಲ್ಲಿ ಏನಂತ ಹೇಳ್ತಾರೆ ನೋಡಿ, ಮತ್ತೆ 27:63, ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮಗೆ ನೆನಪಿಗೆ ಬಂತು. ಇಲ್ಲೇನು ಹೇಳಿದ್ರು? ದೊರೆಯೇ ಅಂದರು. ದೊರೆ ಅಂತ ನಾವು ಬ್ರಿಟಿಷರ್ಸ್ನೆಲ್ಲ ದೊರೆ ಅಂತಲೇ ಕರಿತಾ ಇದ್ದಿದ್ದು. ಯಾಕಂದರೆ ಅವರು ಆಳ್ವಿಕೆ ಮಾಡುವ ಸ್ಥಾನದಲ್ಲಿ ಇದ್ದಿದ್ದರಿಂದ ಅವ್ರನ್ನ ದೊರಸಾನಿ ಅಂತಲೇ ಹೇಳ್ತಾ ಇದ್ದಿದ್ರು ಆ ಕಾಲದಲ್ಲಿ. ಅದೇ ಒಂದು ಪದ ಕುರಿಯೋಸ್ ಅಂದರೆ ಅಲ್ವಾ. ಕರ್ತನು ಅನ್ನೋದಕ್ಕೆ ಬೇರೆ ಬೇರೆ ಪದಗಳು, ಗ್ರೀಕಲ್ಲಿ ಎಲ್ಲ ಒಂದೇ ಪದ. ಇಲ್ಲಿ ನಾವು ಕರ್ತನು ಅನ್ನುವಾಗ ದೊರೆ, ಮತ್ತು ಅಲ್ಲಿ ಒಂದು ದಣಿ ಅಂತ ಬಂತು. ಆಮೇಲೆ ಇದೇ ಪದನ ಸಮಾರ್ಯ ಸ್ತ್ರೀ ಯೇಸುಗೆ ಕೂಡ ಉಪಯೋಗಿಸ್ತಾರೆ ನೋಡಿ, ಯೋಹಾನು 4:11. ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ. ನೋಡಿದ್ರ, ಅಯ್ಯ ಅಂತ ಹೇಳ್ತಾರೆ. ಈಗ ನಾವು ಕೂಡ ಅಯ್ಯನವರು ಅಂತ ಹೇಳ್ತೀವಲ್ಲ, ಅಯ್ಯ ಅಂದರೆ ಅದೆಲ್ಲ ಕುರಿಯೋಸ್ ಅನ್ನೋ ಒಂದು ಪದ. ಅಷ್ಟು ಮಾತ್ರ ಅಲ್ಲ, ಮನೆಯಲ್ಲಿ ಗಂಡನ್ನ ಕೂಡ ಸಾರಾ ಲಾರ್ಡ್ ಅಂದರೆ ಕರ್ತ, ಪ್ರಭು ಅಂತ ಹೇಳಿದ್ರು ಅನ್ನೋ ಪದದಲ್ಲಿ ಕೂಡ ಹೇಳ್ತಾರೆ. ಅದು ಕುರಿಯಾಸೆ ನೋಡಿ, 1 ಪೇತ್ರ 3:6. ಸಾರಾಳು ಹಾಗೆಯೇ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು. ನೋಡಿದ್ರ, ಯಜಮಾನ ಅಂದರು. ಈಗ ನಮ್ಮ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಗಂಡನಿಗೆ ಯಜಮಾನ ಅಂತ ಹೇಳ್ತಾರೆ. ನಮ್ಮ ಯಜಮಾನರು ಬಂದರು, ಯಜಮಾನರು ಹೋದ್ರು ಅಂತ. ಅದನ್ನೇ ನೀವು ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಲಾರ್ಡ್ ಅಂತಲೇ ಬರುತ್ತೆ. ಈಗ ಲಾರ್ಡ್ ಅನ್ನೋದನ್ನ ಕೂಡ ಯಜಮಾನ್ರಿಗೆ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದರೆ, ನೀನೇನು ದೊಡ್ಡ ಲಾರ್ಡಾ ಅನ್ನೋ ರೀತಿಯಲ್ಲಿ ಒಂದು ಹಾಸ್ಯಪದವಾಗಿ ಅದನ್ನು ಉಪಯೋಗಿಸ್ತಾರೆ ಮಾಡೋದಕ್ಕೆ. ಆದರೆ ಆ ರೀತಿ ಉಪಯೋಗಿಸಿರುವಂಥ ಒಂದು ಪದ ಕರ್ತನು ಅನ್ನೋ ಒಂದು ಪದ, ಕುರಿಯಾಸ್ ಅನ್ನೋದು. ಥಿಯೋಸ್ಗೂ ಕುರಿಯಾಸ್ಗೂ ವ್ಯತ್ಯಾಸ ಇದೆ. ಥಿಯೋಸ್ ಅಂದರೆ ದೇವರು, ಅದನ್ನು ತಂದೆಗೆ ಯಾವಾಗಲೂ ಉಪಯೋಗಿಸುವಂಥ ಒಂದು ಪದವಾಗಿದೆ. ತಂದೆ ಜೊತೆ ಯೇಸು ಬಗ್ಗೆ ಹೇಳುವಾಗ ಯೇಸುನ ಕರ್ತನು ಎಂಬುದಾಗಿ ಹೇಳುವಂಥದ್ದು ನಾವು ನೋಡ್ಬೋದು. ಇದನ್ನು ಸಹೋದರ ಸಹೋದರಿ ಈ ರೀತಿ ಮನಸ್ಸಲ್ಲಿ ಇಟ್ಕೊಂಡು ನಾವು ನೋಡುವಾಗ ಎಷ್ಟು ಕ್ಲಿಯರಾಗಿ ಒಬ್ಬನೇ ದೇವರು ಅನ್ನುವಾಗ ಅದು ತಂದೆ ಮಾತ್ರ. ಯೇಸು ಅದರಲ್ಲಿ ಸೇರಿಲ್ಲ, ಅದರಿಂದ ಬೇರೆ
ಒಂದು ವ್ಯಕ್ತಿಯಾಗಿ ಹೇಳಿದ್ದಾರೆ ಎಂಬುದಾಗಿ ಇನ್ನೊಂದು ವಚನದಲ್ಲಿ ಕೂಡ ನಾವು ನೋಡ್ಬೋದು. ಇದನ್ನು 1 ಕೊರಿಂಥಿಯ 8ನೇ ಅಧ್ಯಾಯ 5-6 ನಾವು ಕ್ಲಿಯರಾಗಿ ಓದ್ಬೋದು. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು ನಿಜವೇ. ಆಕಾಶದಲ್ಲಿಯಾಗಲಿ ಭೂಮಿಯ ಮೇಲೆಯಾಗಲಿ ದೇವರುಗಳೆನಿಸಿಕೊಳ್ಳುವವರಿದ್ದಾರೆ. ನೋಡಿದ್ರೆ ಅನೇಕರನ್ನು ದೇವರುಗಳಂತ ಕರ್ತನಂತ ಪೂಜಿಸುವುದು ನಿಜ, ಅನೇಕರಿದ್ದಾರೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು, ನಾವು ಆತನಿಗಾಗಿ ಉಂಟಾದೆವು. ನೋಡಿದ್ರ ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಒಬ್ಬನೇ ದೇವರು. ಅದು ಯಾರು? ತಂದೆ. ಆತನಿಂದಲೇ ಸಮಸ್ತ ಉಂಟಾಯಿತು ಅಂತ ತಂದೆ ಅಂತಾರೆ. ಮತ್ತು ಯೇಸು ಯಾರು ಅನ್ನುವಾಗ ನೆಕ್ಸ್ಟ್ ಯೇಸುನ ಸಪ್ರೇಟಾಗಿ ಹೇಳ್ತಾರೆ ನೋಡಿ. ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಏಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಸೊ ಒಬ್ಬರೇ ದೇವರು ಅಂದ್ಬಿಟ್ಟು ಅದು ತಂದೆ ಅಂತ ಹೇಳ್ಬಿಟ್ರು. ಅದೇ ಅವರೇ ಒಬ್ಬರೇ ದೇವರು. ಯೇಸು ಯಾರು ಅನ್ನುವಾಗ ಕರ್ತನು ಅಂದ್ಬಿಟ್ರು. ಒಬ್ಬನೇ ಕರ್ತನ ಇದ್ದಾನೆ, ಈತನ ಮುಖಾಂತರ ಸಮಸ್ತವು ಬಂದಿತು, ನಾವು ಆತನ ಮುಖಾಂತರ ಬಂದೆ ಅಂತ. ಅನ್ನುವಾಗ ಎಷ್ಟು ಕ್ಲಿಯರಾಗಿ ಒಬ್ಬನೇ ದೇವರು ಅನ್ನುವಾಗ ಅಲ್ಲಿ ಯೇಸುನ ಸೇರಿಸಿಲ್ಲ, ಯೇಸುನ ಮತ್ತು ಒಬ್ಬನೇ ಕರ್ತನು ಅಂತ ವಿಂಗಡಿಸಿ ಹೇಳಿದ್ದಾರೆ. ಆಗ ಒಬ್ಬನೇ ದೇವರು, ದೇವರು ಒಬ್ಬರೇ ದೇವರು ಅನ್ನುವಾಗ ಅದು ಯಾರು ಮಾತ್ರ? ಅದು ತಂದೆಗೆ ಮಾತ್ರ ಹೇಳುವಂಥ ಒಂದು ಪದವಾಗಿದೆ. ಯೇಸುನ ಆ ಒಬ್ಬನೇ ದೇವರಲ್ಲಿ ಸೇರಿಸ್ತೀರಾ ಮತ್ತು ಅಂತೇಳಿ ಕರ್ತನು ಅಂತ ಬೇರೆ ಒಂದು ಪದದಿಂದ ಯೇಸುನ ಅಡ್ರೆಸ್ ಮಾಡೋದನ್ನ ನಾವು ನೋಡಿದ್ರೆ ಇನ್ನೊಂದು ಸತಿ ಓದ್ಬಿಡಿ. 1 ಕೊರಿಂಥಿಯ 5:8-5-6. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು. ಅದು ಲೋಕದಲ್ಲಿ ಅನೇಕರನ್ನು ಕರ್ತರೆಂದು ದೇವರೆಂದು ಪೂಜಿಸುವುದುಂಟು, ಆದರೆ ನಮಗೇನುವಾಗ 6ನೇ ವಚನ, ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ನೋಡಿದ್ರೆ ಎಷ್ಟು ಕ್ಲಿಯರ್ ಆಗಿದೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆ ಒಬ್ಬನೇ ದೇವರು ಯಾರು? ತಂದೆ ಎಂಬಾತನೇ. ಆಮೇಲೆ ಆತನು ಸಮಸ್ತಕ್ಕೂ ಮೂಲ ಕಾರಣನು. ನೋಡಿದ್ರೆ ಆತನು ಸಮಸ್ತಕ್ಕೂ ಮೂಲ ಕಾರಣನು. ಎಲ್ಲ ಬರಬೇಕಂದ್ರೆ ಅವರೇ ಕಾರಣರು, ಅವರಿಂದನೇ ಎಲ್ಲ ಬಂತು ಅಂತ ನಾವು ನೋಡ್ತೀವಿ. ಆಮೇಲೆ ನಾವು ಆತನಿಗಾಗಿ ಉಂಟಾದೆವು, ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಏಸು ಕ್ರಿಸ್ತನೇ. ನೋಡಿದ್ರ ಒಬ್ಬನೇ ಕರ್ತ ಅಂದ್ಬಿಟ್ರು ಯೇಸುನ. ಒಬ್ಬರೇ ದೇವರು ಅನ್ನುವಾಗ ಅದು ತಂದೆ ಅಂದ್ಬಿಟ್ರು. ಒಬ್ಬನೇ ಕರ್ತ ಅಂತ ಹೇಳುವಾಗ ನಾನು ಹೇಳಿದ್ನಲ್ಲ, ದೊರೆ, ಯಜಮಾನ ಅಂತ ಎಲ್ಲ ಬರುತ್ತಲ್ವ, ಆ ಥರ ಒಂದು ಟರ್ಮ್ನ ಯೇಸುಗೆ ಉಪಯೋಗಿಸಿ ಆಮೇಲೆ ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು. ನೋಡಿದ್ರೆ ಆತನ ಮುಖಾಂತರ ಸಮಸ್ತವು ಉಂಟಾಯಿತು ಅಂದರೆ ಎಲ್ಲವೂ ಉಂಟಾಗಿದ್ದು ದೇವರಿಂದ. ಆದರೆ ಯಾರ ಮುಖಾಂತರ? ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ. ಅದನ್ನು ಭಾಳ ಚೆನ್ನಾಗಿದೆ ನೋಡಿ. ದೇವರಿಂದ ಎಲ್ಲ ಉಂಟಾಯಿತು, ಅವರೇ ಕಾರಣಕರ್ತರು. ಆದರೆ ಯಾರ ಮೂಲಕ ಬಂತು? ಯೇಸು ಮೂಲಕ ಉಂಟಾಗಿ ಬಂತು. ಇಂಗ್ಲೀಷ್ನಲ್ಲಿ ಚೆನ್ನಾಗಿದೆ, ಆಲ್ ಥಿಂಗ್ಸ್ ಆರ್ ಆಫ್ ದ ಫಾದರ್ ಬೈ ದ ಸನ್ ಅಂತಾರೆ. ಆಫ್ ದ ಫಾದರ್ ದೇವರಿಂದ ಆದದ್ದು, ಆದರೆ ಮಗನ ಮುಖಾಂತರ ಬಂದದ್ದು. ಅಂದರೆ ದೇವರೆಲ್ಲ ಮಾಡ್ತಿದ್ದಾರೆ, ಆದರೆ ತನ್ನ ಮಗನ ಮುಖಾಂತರ ಮಾಡ್ತಿದ್ದಾರೆ, ಮೂಲಕ ಮಾಡ್ತಿದ್ದಾರೆ ಅನ್ನೋ ಒಂದು ಅರ್ಥ ಬರ್ತದೆ. ಸೊ ಇದೆಲ್ಲದರಲ್ಲಿ ನಾವು ನೋಡುವಾಗ ಸೋದರ ಸೋದರಿ, ದೇವರು ಒಬ್ಬನೇ ಅಂತಲೇ ಬೈಬಲಲ್ಲಿ ಹೇಳ್ತದೆ. ಆ ಒಬ್ಬನೇ ದೇವರು ಯಾರಂದರೆ ತಂದೆ. ಅದೇ ಇಸ್ರಾಯೇಲ್ಯರ ದೇವರು ಯೆಹೋವಾ ಎಂಬುದಾಗಿ ಬೈಬಲ್ನಲ್ಲಿ ಸ್ಪಷ್ಟವಾಗಿದೆ. ಯೇಸು ಯಾರು ಅನ್ನುವಾಗ ದೇವರ ಇಂದ ಬಂದಂತನು ಅನ್ನುವಾಗ ನೆಕ್ಸ್ಟು ಕರ್ತನು ಅಂತ ಹೇಳ್ತಿದ್ದಾರೆ. ದೇವರು ಕಳಿಸಿದಾತನು, ನಮಗಾಗಿ ಬಂದಾತನು ಅನ್ನುವಾಗ ಯಾರದು ಅನ್ನುವಾಗ ಯೇಸು ಸ್ವಾಮಿ ಬಗ್ಗೆ ಕ್ಲಿಯರಾಗಿ ಯೇಸು ಬಂದು ದೇವರ ಮಗನು, ದೇವರ ಕುಮಾರನು ಎಂಬುದಾಗಿ ಥ್ರೂ ಔಟ್ ನಾವು ನೋಡ್ತೀವಿ. ಸೊ ಮೊದಲು ನಾವು ತಿಳ್ಕೊಬೇಕಾದದ್ದು ಒಬ್ಬನೇ ದೇವರು ಅನ್ನುವಾಗ ಅದು ತಂದೆ ಮಾತ್ರ. ಯೇಸುನ ಅದರಲ್ಲಿ ಸೇರಿಸಿಲ್ಲ, ಯೇಸುನ ಸಪ್ರೇಟಾಗಿ ಹೇಳಿದ್ದಾರೆ ಅಲ್ವರ. ಅದನ್ನು ಯೇಸುನ ಇನ್ನೊಂದು ಕಡೆ ಹೇಳ್ತಾರೆ ನೋಡಿ, ವಿಂಗಡಿಸಿ ಹೇಳುವಂಥದ್ದು. ದೇವರನು ಅಂತ ಹೇಳ್ಬಿಟ್ಟು ಅವ್ರನ್ನೂ ಯೇಸುನನ್ನು ತನ್ನನ್ನು ವಿಂಗಡಿಸಿರುವಂಥದ್ದು. ಇನ್ನೊಂದು ವಚನ ಬಂದು ಯೋಹಾನ
14:1. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನೋಡಿ, ಅಲ್ಲಿ ಕೂಡ ಏನು ಹೇಳ್ತಾರೆ? ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಅಂತಿದ್ದಾರೆ. ಆಗ ಅಲ್ಲಿ ಡಿಫ್ರೆನ್ಸ್ ತೋರಿಸ್ತಿದ್ದಾರೆ. ದೇವರು ಅನ್ನುವಾಗ ತಂದೆ ಬಗ್ಗೆ, ಇವರು ಅನ್ನುವಾಗ ಸಪ್ರೇಟಾಗಿ ನನ್ನನ್ನು ನಂಬಿರಿ, ದೇವರನ್ನು ನಂಬಿದ್ದೀರಾ, ನನ್ನನ್ನು ನಂಬಿರಿ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನೋಡಿದ್ರ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ ಅನ್ನುವಾಗ ದೇವರು ಬೇರೆ, ಇವರು ಬೇರೆ ಅನ್ನೋದು ನಮಗೆ ಕ್ಲಿಯರ್ ಆಗುತ್ತೆ. ದೇವರು ಅನ್ನುವಾಗ ಇವರು ಅದರೊಳಗೆ ಇಲ್ಲ, ಇವ್ರನ್ನ ಸಪ್ರೇಟಾಗಿ ಬೇರೆಯಾಗಿ ಹೇಳುವಂಥದ್ದು ನೋಡ್ತೀವಿ. ಸೊ ಇವರು ಯಾರು? ಯೇಸು ಯಾರಾಗ? ದೇವರು ಅನ್ನೋದು ಒಬ್ಬರೇ, ಅದು ತಂದೆ, ಅದು ಯೆಹೋವ ಅನ್ನುವಾಗ ಯೇಸು ಯಾರಾಗ ಅನ್ನುವಾಗ ಭಾಳ ಕ್ಲಿಯರಾಗಿ ಆರಂಭದಿಂದ ಯೇಸು ಬಂದು ದೇವರು ಕಳಿಸಿದ ದೇವರ ಮಗನು ಎಂಬುದಾಗಿ ನಾವು ಕ್ಲಿಯರಾಗಿ ನೋಡ್ತೇವೆ. ಯೇಸು ಬಗ್ಗೆ ಫಸ್ಟು ಎಲ್ಲರಿಗೂ ಪ್ರಚಾರ ಮಾಡಿದ್ದೇ ಯೋಹಾನ್ ಅಲ್ವಾ, ಸ್ಥಾನಿಕನಾದಂಥ ಯೋಹಾನ್. ಆತನು ಅನೇಕ ಕಾರ್ಯಗಳನ್ನು ಮಾಡ್ತಿರುವಾಗ ಅನೇಕರು ಜನರು ಬಂದು, ನೀನು ಯಾರು, ನೀನೇ ಬರಬೇಕಾದ ಕ್ರಿಸ್ತನ ಅನ್ನುವಾಗ ಅವರು ಇಲ್ಲ, ಬರಬೇಕಾದವನು ನನಗಿಂತ ಭಾಳ ದೊಡ್ಡವನು ಅಂತೆಲ್ಲ ಹೇಳಿ ಅವರು ದೇವರ ಮಗನು ಅಂತ ಹೇಳ್ತಾರೆ. ನೋಡಿ, ಅದನ್ನು ಯೋಹಾನ 3:34. ಹೇಗೆಂದರೆ, ದೇವರು ಯಾರನ್ನು ಕಳುಹಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ನೋಡಿದ್ರ, ಅಳತೆ ಮಾಡದಿರೋ ಅವ್ರಿಗೆ ಆತ್ಮಕೊಂಡು ಅವ್ರು ಹೇಳುವಂಥ ಮಾತೆಲ್ಲ ದೇವರ ಮಾತಾಗಿರ್ತದೆ. ಆಮೇಲೆ ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನೂ ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ನೋಡಿದ್ರ, ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನೂ ಆತನ ಕೈ ಕೊಟ್ಟಿದ್ದಾರೆ ಅಂದರು. ಸೊ ಮಗನನ್ನು ಅಂತ ಮಗನ ಬಗ್ಗೆ ಹೇಳ್ತಿದ್ದಾರೆ. ಆಮೇಲೆ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ನೋಡಿದ್ರ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ನೋಡಿದ್ರ, ಆತನ ಮಗನ ನಂಬುವವನಿಗೆ ಜೀವ ಉಂಟಾಗ್ತದೆ. ಆತನ ನಂಬದಿರ ಹೋದರೆ ನಿಮಗೆ ದೇವರ ಕೋಪ ನಿಮ್ಮ ಮೇಲೆ ಬರ್ತದೆ. ಸೊ ಎಷ್ಟು ಕ್ಲಿಯರಾಗಿ ಯೋಹಾನ್ ಹೇಳ್ತಿರೋ ಮಾತುಗಳಿದು. ಆತನ ಮಗನು, ಎಲ್ಲ ದೇವರು ತನ್ನ ಮಗನ ಪ್ರೀತಿಸಿ ಕೊಟ್ಬಿಟ್ಟಿದ್ದಾರೆ. ಆ ಮಗನ ನಂಬುವವನಿಗೆ ಜೀವ, ಇಲ್ಲ ಅಂದರೆ ದೇವರ ಕೋಪ ಅಂತ ಎಷ್ಟು ಕ್ಲಿಯರಾಗಿ ಯೇಸುನ ದೇವರ ಮಗನಂತಲೇ ಹೇಳ್ತಾರೆ. ಮಾರ್ಕ್ ಬರೆದಂಥ ಸುವಾರ್ತೆ ಮೊದಲನೇ ವಚನದಲ್ಲಿ ನೋಡುವಾಗ ಕೂಡ ಅವರು ಯೇಸು ಯಾರು ಅನ್ನೋದನ್ನ ಅಲ್ಲೇ ಹೇಳ್ಬಿಡ್ತಾರೆ. ನೋಡಿ, ಒಂದು ದೇವಕುಮಾರನಾದ ಯೇಸುಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು. ದೇವಕುಮಾರನಾದ ಯೇಸು ಕ್ರಿಸ್ತನ ಸುವಾರ್ತೆ. ಸೊ ದೇವಕುಮಾರನಂತಲೇ ಯೇಸು ಬಗ್ಗೆ ಹೇಳಿರೋದು, ದೇವರು ಅಂತ ಹೇಳಿಲ್ಲ. ದೇವಕುಮಾರನಾದ ಯೇಸು ಕ್ರಿಸ್ತನಂತಲೇ ಹೇಳಿರೋದು. 11ನೇ ವಚನ ಕೂಡ, ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ನೋಡಿದ್ರೆ, ದೇವರು ಯೇಸು ಬಗ್ಗೆ ಹೇಳ್ತಿರುವಂಥ ಒಂದು ಸಂಘಟನೆ. ಯೇಸು ದೀಕ್ಷಾಸ್ಥಾನ ತಗೊಳ್ಳುವಾಗ ಪರಲೋಕದಿಂದ ದೇವರೇನು ಹೇಳ್ತಿದ್ದಾರೆ ಯೇಸು ಬಗ್ಗೆ ನೋಡಿ ಇನ್ನೊಂದ್ಸತಿ. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ನೀನು ಪ್ರಿಯರಾದ ನನ್ನ ಮಗನು ಅಂತ ಹೇಳ್ತಿದ್ದಾರೆ. ಯೇಸು ಯಾರಂದರೆ ದೇವರ ಮಗ, ದೇವರೇ ಅಲ್ಲ, ದೇವರ ಮಗ ಅನ್ನೋದನ್ನ ನಾನು ಹೇಳೋದಕ್ಕೆ ಈ ವಚನಗಳೆಲ್ಲ ನಿಮಗೆ ತೋರಿಸ್ತಿದ್ದೇನೆ. ಅದೇ ಥರ ಇನ್ನೊಂದು ಸಂದರ್ಭದಲ್ಲಿ ಕೂಡ ಆ ಒಂದು ಮರುರೂಪವಾದಾಗ ಕೂಡ ದೇವರು ಅದೇ ಮಾತನ್ನ ಹೇಳ್ತಾರೆ. 9ನೇ ಅಧ್ಯಾಯ 7ನೇ ವಚನ ಮಾರ್ಕು. ಅಷ್ಟರಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಈ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ ಎಂದು ಆಕಾಶವಾಣಿ ಆಯಿತು. ಈತನು ಪ್ರಿಯನಾದ ನನ್ನ ಮಗನು, ಈತನ ಮಾತನ್ನು ಕೇಳಿರಿ. ನೋಡಿದ್ರ, ಅಲ್ಲಿ ಕೂಡ ದೇವರು ಈತನು ನನ್ನ ಮಗನು ಅಂತ ಇದ್ದಾರೆ. ಈಗ ಯಾರನ್ನಾದರೂ ಮಗನ ಅನ್ಬೇಕಾದ್ರೆ ಮಗ ಆಗಿದ್ರೆ ತಾನೇ ಮಗ ಅಂತ ಹೇಳೋಕ್ಕಾಗತ್ತೆ. ಸುಮ್ಮನೆ ಯಾರನ್ನು ಹೋಗಿ ಮಗನೇ ಬಾರೋ ಅಂತ ಹೇಳೋಕ್ಕಾಗತ್ತಾ? ಮಗನನ್ನೇ ಮಗ ಅನ್ನೋದಕ್ಕಾಗತ್ತೆ ಅಲ್ವಾ? ಅದನ್ನು ಮನಸ್ಸಲ್ಲಿ ಇಟ್ಕೊಬೇಕು. ಅದೇ ರೀತಿ ಈಗ ಯೇಸು ದೇವ್ರನ್ನ ಏನಂತ ಕರೀತಿದ್ದಾರೆ ಅನ್ನುವಾಗ ಯಾವಾಗಲೂ ಯೇಸು ದೇವ್ರನ್ನ ತಂದೆ ಅಂತ ಹೇಳ್ತಾರೆ. ನನ್ನ ತಂದೆ, ನನ್ನ ತಂದೆ. ಈಗ ನನ್ನ ತಂದೆ ಅಂದರೆ ಏನರ್ಥ?
ತಾ ತಂದೆ, ಏನು ತಂದೆ, ಏನು ತಕ್ಕೊಂಬಂದೆ ಅಂತ ಹೇಳ್ತಾರಲ್ಲ, ತಾ ಅನ್ನೋದು ಏನು ಕೊಟ್ಟೆ ಅನ್ನುವಾಗ ಜೀವವನ್ನು ತಂದವನಿಗೇ ತಂದೆ ಅಂತ ಹೇಳೋದು. ನೋಡಿದ್ರೆ ಎಲ್ಲರನ್ನೂ ತಂದೆ ಅನ್ನೋಕ್ಕಾಗತ್ತಾ? ಸ್ವಾಮಿನೇ ಹೇಳಿದ್ರು, ಭೂಲೋಕದಲ್ಲಿ ಯಾರನ್ನು ತಂದೆ ಅಂತ ಹೇಳ್ಬೇಡ ಅಂತ ಅಲ್ವಾ? ಅದನ್ನು ನೋಡಿ 23:9 ಮತ್ತೆ. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ. ಯಾಕಂದ್ರೆ ದೇವರಿಂದನೇ ನಮಗೆ ಜೀವ ಬಂದಿರೋದ್ರಿಂದ ದೇವರನ್ನ ಮಾತ್ರ ತಂದೆ ಅಂತನ್ರಿ, ಬೇರೆ ಯಾರೋ ತಂದೆ ಅನ್ಬೇಡ್ರಿ ಅಂದರು. ಅಂದರೆ ಮಾನಸಿಕವಾಗಿ ನಾವು ತಂದೆ ಅಂತ ಹೇಳ್ತೀವಿ, ಆದರೆ ಆತ್ಮಿಕವಾಗಿ ಯಾರನ್ನೂ ತಂದೆ ಅನ್ಬೇಡ್ರಿ ಅಂತ ಹೇಳುವಾಗ ಯೇಸು ದೇವರನ್ನು ತಂದೆ ಅಂತ ಎಷ್ಟು ಸರಿ ಅವರು ಹೇಳುವಾಗ ಏನು ಅರ್ಥ ಬರ್ತದೆ? ಜೀವವನ್ನು ತಂದಾತನು. ಅವರು ಇವರನ್ನು ನೋಡಿ, ಯೇಸುವನ್ನು ನೋಡಿ, ನನ್ನ ಮಗನೇ, ನನ್ನ ಪ್ರಿಯ ಕುಮಾರನು, ನನ್ನ ಮಗನು ಅನ್ನುವಾಗ ಅವರಿಂದ ಉಂಟಾದವನು ಅಂತ ಬರ್ತದೆ ಅಲ್ವಾ? ಅಲ್ಲಿ ರಿಲೇಷನ್ಶಿಪ್ನು ಒಂದು ತಂದೆಗೂ ಮಗನಿಗೂ ಯಾವ ರೀತಿ ಇದೆಯೋ ಆ ಥರ ಒಂದು ಡಿಫ್ರೆನ್ಸು ದೇವರಿಗೂ ಯೇಸುಗೂ ಇದೆ. ದೇವರು ಯಾವಾಗಲೂ ತಂದೆಯ ಸ್ಥಾನದಲ್ಲಿದ್ದಾರೆ, ಯೇಸು ಯಾವಾಗಲೂ ಮಗನ ಸ್ಥಾನದಲ್ಲಿದ್ದಾರೆ. ಇವಾಗ ತಂದೆಗೂ ಮಗನಿಗೂ ಒಂದು ಡಿಫ್ರೆನ್ಸ್ ಇರುತ್ತಲ್ಲ, ಅದೇ ಒಂದು ವಿಷಯನ ನಾವಿಲ್ಲಿ ಕ್ಲಿಯರಾಗಿ ನಾವು ನೋಡ್ಬೋದು. ಅದರಿಂದ ಈಗ ದೇವ್ರನ್ನ ಇಸ್ರಾಯೇಲ್ ಜನಗಳೆಲ್ಲ ಅಷ್ಟು ಈಸಿಯಾಗಿ ತಂದೆ ಅಂತ ಕರೀತಿರಲಿಲ್ಲ. ದೇವ್ರನ್ನ ಅವರು ಹೆಸರಿಟ್ಟು ಕರೆಯೋಷ್ಟು ಅವ್ರಿಗೆ ಒಂದು ಧೈರ್ಯ ಇರಲಿಲ್ಲ. ಯಾಕಂದರೆ ದೇವ್ರನ್ನ ಅವರ ಆಜ್ಞೆಗಳನ್ನ ಕೈಕೊಂಡು ಅವ್ರ ಪ್ರಕಾರ ನಾವು ನಡ್ಕೊಂಡು ಹೋದರೆ ಒಂದು ದೇವರ ಮೇಲೆ ಒಂದು ಫ್ರೀಡಮ್ ಬರುತ್ತೆ, ಒಂದು ಧೈರ್ಯ ಬರುತ್ತೆ, ಒಂದು ಪ್ರೀತಿ ಬರುತ್ತೆ, ಆ ಥರ ಕರಿಬೋದು. ಆದರೆ ಇವರು ಅವ್ರಿಗೆ ವಿರುದ್ಧವಾಗಿ ಎಷ್ಟೋ ತಪ್ಪುಗಳು ಮಾಡಿರೋದ್ರಿಂದ ಆ ದೇವ್ರನ್ನ ತಂದೆ ಅನ್ನೋದು ಭಾಳ ರೇರ್ ಉಪಯೋಗಿಸಿರೋದು ಬೈಬಲ್ನಲ್ಲಿ. ಇನ್ಫ್ಯಾಕ್ಟು ಇಡೀ ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ 15 ಸಾರಿ ಮಾತ್ರ ದೇವರನ್ನ ತಂದೆಯನ್ನ ಒಂದು ಪದ ಉಪಯೋಗಿಸಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನೋಡಿ ಎಷ್ಟು ಚೇಂಜ್ ಆಯಿತು. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಒಂದು 15 ಸರಿ ತಂದೆ ಅನ್ನುವಾಗ ಅವರ ನೇಚರ್, ಅವರ ಸ್ವಭಾವ ತಂದೆಯ ಸ್ಥಾನದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಅವ್ರ ಬಗ್ಗೆ ಹೇಳಿರೋದು ಉಂಟು. ಆದರೆ ತಂದೆ ಅಂತ ದೇವರನ್ನ ಕರೆದಿರೋಂಥವರು ಇಡೀ ಹಳೆ ಒಡಂಬಡಿಕೆಯಲ್ಲಿ ಒಬ್ಬರೇ. ನೋಡಿದ್ರ, ನಾವು ಅನ್ಕೊತೀವಿ ಅಬ್ರಾಮಿಂದ ಯೆಶಾಯವರೆಗೂ ಎಲ್ಲರೂ ಪ್ರವಾದಿಗಳೆಲ್ಲ ದೇವ್ರನ್ನ ತಂದೆ ಅಂತಲೇ ಕರೆದ್ರು ಅಂತ. ಇಲ್ಲ, 2 ಸತಿ ಮಾತ್ರ ಅದು ಯೆಶಾಯ ಪ್ರವಾದಿ ಮಾತ್ರ ಅದನ್ನು 2 ಸತಿ ಹೇಳ್ತಾರೆ. ಅದನ್ನು ನೋಡಿ, ಯೆಶಾಯ 63:16, ನೀನೇ ನಮ್ಮ ಪಿತೃವಾಗಿದ್ದೀಯಲ್ಲ, ಅಬ್ರಹಾಮನು ನಮ್ಮನ್ನರಿಯನು, ಇಸ್ರಾಯೇಲನು ನಮ್ಮನ್ನು ಗುರುತಿಸನು. ಯೆಹೋವ, ನೀನೇ ನಮ್ಮ ಪಿತೃ, ಆದಿಯಿಂದಲೂ ನಮ್ಮ ವಿಮೋಚಕನು ಅನ್ನಿಸಿಕೊಂಡಿದ್ದಿ. ನೋಡಿದ್ರೆ, ನಮ್ಮ ವಿಮೋಚಕನು ನಮ್ಮ ಪಿತೃ ಆಗಿದ್ದೀಯಾ. ಅಬ್ರಾಹಮು ನಮ್ಮನ್ನ ರೆಕಗ್ನೈಸ್ ಮಾಡಲ್ಲ, ಯಾರೂ ನಮ್ಮನ್ನು ಗುರ್ತಿಡಿಯೋದಿಲ್ಲ, ಆದರೆ ನೀನು ನಮಗೆ ಪಿತೃ ಆಗಿದ್ದಿ, ತಂದೆಯಾಗಿದ್ದಿ ಅಂತ ಈ ಮಾತಲ್ಲಿ ಹೇಳ್ತಾರೆ. ಆಮೇಲೆ ಯೆಶಾಯ 64:8 ಕೂಡ ಅದೇ ಯೆಶಾಯ ಹೇಳ್ತಾರೆ ನೋಡಿ. ಹೀಗಲಾದರೋ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ನೋಡಿ, ಈ 2 ವಾಕ್ಯಗಳು ಬಿಟ್ಟರೆ ಬೇರೆ ಎಲ್ಲೂ ಯಾರೂ ದೇವರನ್ನ ತಂದೆ ಅಂತ ಹೇಳಿಲ್ಲ. ಹಂಗಿರ್ಬೇಕಾದ್ರೆ ಯೇಸು ಸ್ವಾಮಿ ಯಾವಾಗಲೂ ದೇವ್ರನ್ನ ನನ್ನ ತಂದೆ ಅನ್ನುವಾಗ ಈ ಯೂದರುಗಳಿಗೆ ತಡೆಯೋಕ್ಕಾಗಿಲ್ಲ. ಅದನ್ನು ಇವನು ತಂದೆ ಅಂದ್ಬಿಡ್ತಾನಲ್ಲ, ಆಗ ಇವನು ದೇವರಿಗೆ ಸರಿ ಸಮಾನ ಮಾಡ್ಕೊಳೋ ಥರ ಮಾತಾಡ್ತಾನೆ ಅನ್ನೋ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಂಡ್ರು. ನೋಡಿದ, ದೇವರಿಗೆ ಈಕ್ವಲ್ ಮಾಡ್ಕೊಂಬಿಟ್ಟ ಅನ್ನೋ ರೀತಿಯಲ್ಲಿ ಅವ್ರಿಗೆ ಎಷ್ಟು ಕೋಪ ಬರ್ತದೆ ಅಂದರೆ, ಕಲ್ಲೆಡ್ತು ಅವ್ರನ್ನ ಕೊಂದಾಕೋಷ್ಟು ಅವ್ರಿಗೆ ಕೋಪ ಬರ್ತದೆ ನೋಡಿ. ಯೋಹಾನ 5:18, ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ನೋಡಿದ್ರ, ದೇವರನ್ನ ತಂದೆ ಅಂತೇಳಿ ದೇವರಿಗೆ ಜೊತೆ ಸೇರಿಸ್ಕೊಂಬಿಟ್ಟ ಇವನು ಅನ್ನೋ ರೀತಿಯಲ್ಲಿ ಅವ್ರನ್ನ ಕಲ್ಲು ಹೊಡೆದು ಸಾಯಿಸ್ಬೇಕಂತ. ಅದು ಯೇಸುಸ್ವಾಮಿ 1 ಸತಿ 2 ಸತಿ ಅಲ್ಲ,
165 ಸಾತಿ ಹೇಳಿದ್ದಾರೆ ದೇವರನ್ನ ತಂದೆ ಅನ್ನೋದ್ರಲ್ಲಿ. ಯೋಹಾನಲ್ಲೇ 100 ಸತಿ ಹೇಳಿದ್ದಾರೆ, ಕೌಂಟ್ ಮಾಡಿ ಬೇಕಾದರೆ. ಆಗ ಇಷ್ಟು ಸಾರ್ತಿ ಅವರು ದೇವರನ್ನ ತಂದೆ, ನನ್ನ ತಂದೆ ಎನ್ನುವಾಗ ಯಾಕೆ ಆ ರೀತಿ ಹೇಳ್ತಿದ್ದಾರೆ ಅಂದರೆ, ಇವರು ದೇವರ ಚಿತ್ತವನ್ನು ನೆರವೇರಿಸತಕ್ಕವನಾಗಿದ್ದರು. ದೇವರೊಂದಿಗೆ ಅಷ್ಟು ಒಂದು ರಿಲೇಷನ್ಶಿಪ್ಪು ಇತ್ತು ಯೇಸು ಸ್ವಾಮಿಗೆ. ದೇವರ ಚಿತ್ತವನ್ನೇ ಇವರು ಮಾಡುವುದರಿಂದ, ದೇವರ ಮಾತುಗಳನ್ನೇ ಹೇಳುವುದರಿಂದ ಇವರು ದೇವರನ್ನ ತಂದೆ ಅನ್ನುವ ರೀತಿಯಲ್ಲಿ ಅವರು ಅಷ್ಟು ಸತಿ ಹೇಳ್ತಿದ್ದಾರೆ. ಆವಾಗ ಪ್ರತಿಯೊಂದು ಸತಿ ಯಾರನ್ನಾದ್ರು ತಂದೆ ಅನ್ನುವಾಗ ಏನರ್ಥ ಬರ್ತದೆ? ನನಗೆ ಜೀವವನ್ನು ಕೊಟ್ಟ ಆತನು ಅಂತ ಒಪ್ಪಿಕೊಳ್ಳುವಂಥದ್ದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಯಾರನ್ನೂ ತಂದೆ ಅನ್ಬೇಡ, ಸುಮ್ಮನೆ ಅನ್ಬೇಡ ತಂದೆ ಅಂತ, ಎಲ್ಲರನ್ನೂ ಇವಾಗ ತಂದೆ ತಂದೆ ಅನ್ಬೇಡ ಅಂತ ಹೇಳಿದ್ರಲ್ಲ. ಆದರೆ ಇವರು ದೇವರನ್ನ ತಂದೆ ಅಂತಿದ್ದಾರೆ ಅಂದರೆ ಅರ್ಥ ಏನು? ಜೀವವನ್ನು ತಂದವನು ನನಗೆ ದೇವರು ಅಂತ ಒಪ್ಪಿಕೊಳ್ತಿದ್ದಾರೆ. ಅದೇ ರೀತಿ ದೇವರು ಇವನ್ನ ಮಗ ಅನ್ನುವಾಗ ನನ್ನಿಂದ ಬಂದವನು ಅಂತ ದೇವರು ಕೂಡ ಅದನ್ನು ಅದೇ ಒಂದು ಸಂಬಂಧನ ಉಪಯೋಗಿಸೋದು ನಾವು ನೋಡ್ತೀವಿ. ಆದ್ದರಿಂದ ಸಹೋದರ ಸಹೋದರಿ, ಯೇಸುನ ಇವರು ಅನೇಕ ಸಂದರ್ಭದಲ್ಲಿ ಇದೇ ಥರ ಅಪಾರ್ಥ ಮಾಡ್ಕೊತಾರೆ. ಯೇಸು ದೇವರ ಮಗ ಅಂತ ಹೇಳೋದಕ್ಕೆ ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಇನ್ನು ಯೇಸು ನಾನೇ ದೇವರಂತ ಹೇಳೋಕ್ಕಾಗತ್ತಾ? ಹೇಳಿದ್ರೆ ಬಿಟ್ಬಿಟ್ರವ್ರ ಯಾರು ಆ ಥರ ಒಪ್ಪಿಕೊಳ್ಳೋಂಥ ವಿಷಯ ಅಲ್ಲ. ಯಾಕಂದರೆ ಅವರು ದೇವರಂದರೆ ಅವರು ಬೇರೆ ಒಂದು ಅಭಿಪ್ರಾಯದಲ್ಲಿದ್ದರು. ಯೇಸು ಕೂಡ ಆ ರೀತಿ ಯಾವಾಗಲೂ ಹೇಳಿಲ್ಲ. ಆದರೆ ಅವರು ಯೇಸು ಮಾತುಗಳನ್ನ ಆ ಥರ ಅಪಾರ್ಥ ಮಾಡಿಕೊಂಡು ಇವರು ಮಗ ನಾನು ಅಂತ ಹೇಳುವಾಗ, ನಾನು ದೇವ್ರನ್ನ ತಂದೆ ಅಂತ ಹೇಳುವಾಗಲೇ ಇವರು ದೇವರಿಗೆ ನೀನು ಸರಿ ಸಮಾನ ಮಾಡ್ಕೊಂಬಿಟ್ಟೆ ಅಂತ ಅವರು ಅಪಾರ್ಥ ಮಾಡಿಕೊಂಡ್ರು. ಆದರೆ ಯೇಸು ಆ ರೀತಿ ನಾನು ದೇವರೊಂದಿಗೆ ಸಮಾನವಾಗಿದ್ದೇನೆ ಅಂತ ಹೇಳಲಿಲ್ಲ. ದೇವರ ಮಗ ಅಂತ ಹೇಳಿದ್ದಕ್ಕೆ ಅವರು ಆ ರೀತಿ ಅರ್ಥ ಮಾಡಿಕೊಂಡ್ರು. ಅದನ್ನು ಕೂಡ ಯೋಹಾನ 10ನೇ ಅಧ್ಯಾಯದಲ್ಲಿ ಓದ್ಬೋದು. ಇದನ್ನು ಇಡೀ ಅಧ್ಯಾಯ ಇನ್ನು ಅನೇಕ ವಚನಗಳು ತಿರ್ಗಾ ಕಂಟಿನ್ಯೂ ಮಾಡೋಣ, ಇದರ ಬೇರೆ ವಿಷಯಗಳು. ಅದು ಬೇಕಾದಂಥದ್ದು ಮಾತ್ರ ಈಗ ಓದೋಣ. 10:31. ಯೆಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಯೇಸು ಅವರನ್ನು, ತಂದೆಯ ಕಡೆಯಿಂದ ಅನೇಕ ಒಳ್ಳೆಯ ಕ್ರಿಯೆಗಳನ್ನು ನಿಮಗೆ ತೋರಿಸಿದೆನು. ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸೆಯುತ್ತೀರಿ ಎಂದು ಕೇಳಿದ್ದಕ್ಕೆ ಯೆಹೂದ್ಯರು, ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ, ದೇವದೂಷಣೆಯ ದೆಸೆಯಿಂದಲೂ ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೆಯುತ್ತೇವೆ ಅಂದರು. ನೀನು ಮನುಷ್ಯನಾಗಿದ್ರು ದೇವರನ್ನು ನೀನು ಹೇಳ್ಕೊಳ್ತಿದ್ಯಲ್ಲ ಅಂತ ಹೇಳಿದ್ರು ನೋಡಿ. ಅಲ್ಲಿ ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ಏನ್ರಿ, ನಿನ್ನನ್ನು ನೀನೇ ದೇವರೆಂದು ಮಾಡಿಕೊಳ್ಳುವ ದೆಸೆಯಿಂದ ಅಂದರು. ಅರೆ ಯೇಸು ದೇವರಂತ ಮಾಡಿಕೊಂಡ್ರ? ಇಲ್ವೇ. ಅದೇ ಯೇಸ್ವಾಮಿ ನೆಕ್ಸ್ಟ್ ಕ್ಲಿಯರ್ ಮಾಡ್ತಾರೆ ನೋಡಿ 34. ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ, ಶಾಸ್ತ್ರವು ಸುಳ್ಳಾಗಲಾರದಷ್ಟೇ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ, ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳುಹಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆ ಎಂದು ಹೇಳಿದ್ದಕ್ಕೆ ನೀನು ದೇವದೂಷಣೆ ಮಾಡುತ್ತಿ ಅನ್ನುತ್ತೀರೋ? ನೋಡಿದ್ರ, ಅಲ್ಲಿ ಯೇಸ್ವಾಮಿ ಹೇಳ್ತಾರೆ, ನಾನು ದೇವರ ಮಗನಾಗಿದ್ದೇನೆ ಅಂದದ್ದಕ್ಕೆ ನೀವು ದೇವದೂಷಣೆ ಮಾಡ್ತಿದ್ದೀಯ ಅಂತ ಹೆಂಗೆ ಹೇಳ್ತೀರ ಅಂತ. ಅದರಿಂದ ಯೇಸುಸ್ವಾಮಿ ಹೇಳಿದೇನು ದೇವರ ಮಗ ಅಂತ. ಆದರೆ ಅವ್ರು ಅಂದ್ಕೊಂಡಿದ್ದೇನು ದೇವರಿಗೆ ಸರಿ ಸಮಾನ ಮಾಡಿಕೊಂಡೆ, ದೇವರಂತ ಹೇಳ್ಕೊತಿದ್ಯಾ ಅಂತ ಅವ್ರು ಹೇಳಿದ್ರು. ಆದರೆ ಯೇಸುಸ್ವಾಮಿ ಹಂಗೆ ಹೇಳಿಲ್ಲ. ಯೇಸುಸ್ವಾಮಿ ಹೇಳಿದ್ದೇನು, ತಂದೆ ಪ್ರತಿಷ್ಠಿಸಿ ಕಳಿಸಿದಾತನು ನಾನು ದೇವರ ಮಗನೆಂದು ಹೇಳಿಕೊಳ್ಳುವಾಗ ನೀವು ದೇವದೂಷಣೆ ಅಂತ ಹೆಂಗೆ ಹೇಳ್ತಿದ್ದೀರಾ ಅಂತಾರೆ ನೋಡಿ ಇನ್ನೊಂದ್ಸತಿ. ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳುಹಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆ ಎಂದು ಹೇಳಿದ್ದಕ್ಕೆ ನೀನು ದೇವದೂಷಣೆ ಮಾಡುತ್ತಿ ಅನ್ನುತ್ತೀರೋ? ನೋಡಿದ್ರ, ಅದರಿಂದ ಯೇಸು ಹೇಳಿದ್ದು ದೇವರ ಮಗನಾಗಿದ್ದೇನೆ ಅಂತಾನೆ ಯೇಸು ಹೇಳಿದ್ದು. ಅದಕ್ಕೇ ಅವರು ಕಲ್ಲೆತ್ತುಕೊಂಡು ಹೊಡೆಯೋದಕ್ಕೆ ಬಂದರು. ಆಮೇಲೆ ಕೂಡ ನೋಡಿ, ಅದೇ ಒಂದು ಮಾತನ್ನ ಆಧಾರ ಮಾಡಿಕೊಂಡೆ ಯೇಸುನ ಮರಣಕ್ಕೆ ಒಪ್ಪಿಸ್ಕೊಟ್ರು. ಅವ್ರನ್ನ ತೀರ್ಪು ಮಾಡುವಾಗ ಪ್ರಧಾನ
ಯಾಜಕನು ಯೇಸುನ ಅದೇ ಮಾತು ಕೇಳ್ತಾನೆ. ನೋಡಿ ಅದನ್ನು ಮತ್ತೆ 26:63. ಆದರೆ ಯೇಸು ಸುಮ್ಮನಿದ್ದನು. ಆಗ ಮಹಾಯಾಜಕನು, ನಿನಗೆ ಜೀವ ಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ, ದೇವರ ಕುಮಾರನಾದ ಕ್ರಿಸ್ತನೋ ಹೌದೋ ಅಲ್ಲವೋ ಅಂತ ನೀನು ಹೇಳಬೇಕು ಅಂತಾರೆ. ದೇವರ ಕುಮಾರನಾದ ಕ್ರಿಸ್ತನೋ ಅಂತ ನೋಡಿ, ಪೇತ್ರ ಹೇಳಿದ ಅದೇ ಅಲ್ವಾ, ಜೀವ ಸ್ವರೂಪನಾದ ದೇವರ ಕುಮಾರನಾದ ಕ್ರಿಸ್ತನೋ ಅದ ಅಂತ ಕೇಳುವಾಗ ಯೇಸು ಏನು ಹೇಳ್ತಾರೆ? ಯೇಸು, ನೀನೇ ಹೇಳಿದ್ದಿ, ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ನೋಡಿದ್ರ ಯೇಸ್ವಾಮಿ, ನೀನು ಹೇಳ್ದಂಗೆನೆ, ಅದು ಮಾತ್ರ ಅಲ್ಲ, ನೀನು ದೇವರ ಬಲಪಾಶದಲ್ಲಿ ಕೂತ್ಕೊಂಡು ಬರುವುದನ್ನ ನೀವು ನೋಡ್ತೀರಾ ಅಂದ್ಬಿಟ್ರಲ್ಲ. ಆಗ ಇವರು ಅದನ್ನೇ ಒಂದು ಕಾರಣವಾಗಿ ಇಟ್ಕೊಂಡು ಯೇಸುನ ಮರಣಕ್ಕೊಪ್ಪಿಸಿದ್ರು. ನೋಡಿ 65. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದ್ದೀರಲ್ಲ ಅಂತ ಹೇಳ್ಬಿಟ್ರು. ನೋಡ್ತಾರ, ಅದರಿಂದ ಯೇಸು ದೇವರ ಮಗನು, ಬರಬೇಕಾದ ಕ್ರಿಸ್ತನು ಅಂತ ಹೇಳಿದ್ದೇ ಅವರಿಗೆ ಒಪ್ಕೊಳ್ಳೋಕ್ಕೆ ಆಗಲಿಲ್ಲ. ಆ ಕಾರಣದಿಂದನೇ ಯೇಸುನ ಕೊಲ್ಲುವುದಕ್ಕೆ ಒಪ್ಪಿಸಿಕೊಟ್ರು ಅಲ್ವರ. ಯೇಸು ಹೇಳಿದ್ದು ಅಷ್ಟೇ, ದೇವರ ಕುಮಾರನು, ದೇವರ ಕಳಿಸಿದಂಥ ಕ್ರಿಸ್ತನು ಅಂತಲೇ ಯೇಸು ಹೇಳಿದ್ದು. ನಾನೇ ದೇವರಂತ ಯೇಸು ಯಾವಾಗಲೂ ಹೇಳಿಲ್ಲ, ಹೇಳೋದಕ್ಕೆ ಚಾನ್ಸೇ ಇಲ್ಲ. ದೇವರ ಮಗನಂತ ಹೇಳುವಾಗಲೇ ಅವ್ರನ್ನ ಕೊಂದಾಕ್ಬಿಟ್ರಲ್ವ, ಅದನ್ನೇ ಅವರು ಒಪ್ಕೊಳ್ಳೋಕ್ಕಾಗಲಿಲ್ಲ. ಸಹೋದರ ಸಹೋದರಿ, ಈ ವಿಷಯನ ನಾವು ಇಲ್ಲಿ ತಿಳ್ಕೊಬೇಕು. ಯಾಕಂದರೆ ಇದೇ ಯೂದರ ರೀತಿಯಲ್ಲಿ ಇವಾಗಿರುವಂಥ ಮುಸಲ್ಮಾನರುಗಳು ಇದ್ದಾರೆ ಅಲ್ವಾ. ಯೂದರು ಯಾವ ರೀತಿ ನೀನು ದೇವರ ಮಗ ಅಂತ ಹೆಂಗೆ ಹೇಳ್ತೀಯ, ದೇವರ ಮಗ ಅಂದಿದ್ದಕ್ಕೆ ದೇವರ ಜೊತೆ ನೀನು ಸಮಾನ ಮಾಡ್ಕೊಂಬಿಟ್ಟೆ ಅನ್ನೋ ರೀತಿಯಲ್ಲಿ ಹೇಳ್ತಾರಲ್ಲ, ಅದೇ ಮತ್ತು ಇವತ್ತು ಮುಸಲ್ಮಾನರು ಹೇಳ್ತಿದ್ದಾರೆ. ದೇವರ ಮಗ ಅಲ್ಲ ಅವರು ಒಂದು ದೇವರ ಸೇವಕ ಅಷ್ಟೇ, ದೇವರು ಕಳಿಸಿದ ಒಂದು ಪ್ರವಾದಿ, ಆದರೆ ದೇವರ ಮಗ ಮಾತ್ರ ಅಲ್ಲ ಅನ್ನೋ ರೀತಿಯಲ್ಲೇ ಅದೇ ಮೈಂಡ್. ಆದರೆ ದೇವರ ಮಗ ಆಗಿ ಇರಬಾರ್ದು ಅನ್ನೋದು ಇಲ್ಲ. ಯಾಕಂದರೆ ನಾವು ನೋಡುವಾಗ ಯೇಸು ಸ್ವಾಮಿ ದೇವರ ಮಗ ಅಂತ ನಾವು ಆಲ್ರೆಡಿ ಬೇರೆ ಕ್ಲಾಸ್ಗಳಲ್ಲಿ ನಾವು ನೋಡಿದ್ದೀವಿ. ಯಾಕೆಂದರೆ ಯೇಸು ಸ್ವಾಮಿ ಹುಟ್ಟಿದ್ದು ಯಾವ ರೀತಿ, ಒಂದು ಕನ್ಯಾಸ್ತ್ರೀಗೆ ಹುಟ್ಟಿದ್ರು ಅಲ್ವರ. ಇದನ್ನು ಮುಸಲ್ಮಾನರು ಕೂಡ ಒಪ್ಕೊತಾರೆ. ಒಂದು ಕನ್ಯಾಸ್ತ್ರೀ ಮೇರಿಗೆ ಅವರು ಕನ್ಯವಾಗಿದ್ದಾಗ ದೇವರ ಶಕ್ತಿಯಿಂದನೇ ಹುಟ್ಟಿದ್ರು ಅಂತ ಮುಸ್ಲಿಮ್ಸ್ ಒಪ್ಕೊತಾರೆ. ಹಾಗಿರುವಾಗ ಯೇಸು ಕನ್ಯಾಸ್ತ್ರೀಗೆ ಹುಟ್ಟಿದ್ರು ಅಂದರೆ ಯಾವ ಪುರುಷನಿಂದ ಹುಟ್ಟಲಿಲ್ಲ, ಪುರುಷನ ಸಂಬಂಧದಿಂದ ಹುಟ್ಟಲಿಲ್ಲ. ಆಗ ಅವ್ರು ಹೆಂಗೆ ಹುಟ್ಟಿದ್ರು, ಅವರು ಯಾರಿಂದ ಹುಟ್ಟಿದ್ರು, ಯಾರ ಮಗ? ಆಗ ಕ್ಲಿಯರಾಗಿ ದೇವರ ಪರಿಶುದ್ಧಾತ್ಮ ಬಂದಾಗ ಅವರು ಹುಟ್ಟಿದ್ರು ಅಂದರೆ ದೇವರ ಕುಮಾರನು, ದೇವರ ಮಗ ಅನ್ನೋದು ಅಲ್ಲೇ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡ್ತದೆ ಅಲ್ವರಾ. ಇದೆಲ್ಲ ನಮಗೆ ಚೆನ್ನಾಗಿ ಲೂಕ 1ನೇ ಅಧ್ಯಾಯದಲ್ಲಿ ಗೇಬ್ರಿಯಲ್ ಬಂದು ಮೇರಿಗೆ ಕಾಣಿಸ್ಕೊಳ್ಬೋದು. ಆಗ ನಡೆಯುವಂಥದ್ದೆಲ್ಲ ನಾವು ಲೂಕ 1:30 ನಾವು ನೋಡ್ಬೋದು. ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ನೋಡಿದ್ರ, ಈ ಥರ ಎಲ್ಲ ಹೇಳುವಾಗ ಆಕೆ ಇದಂಗಾಗ್ತದೆ, ನನಗಿನ್ನ ಪುರುಷನ ಅರ್ಥವಲ್ಲವಲ್ಲ ಅಂತ ಹೇಳ್ತಾರೆ. ನೋಡಿ ನೆಕ್ಸ್ಟ್. ಮರಿಯಳು ಆ ದೂತನನ್ನು, ಇದು ಹೇಗಾಯಿತು, ನಾನು ಪುರುಷನನ್ನು ಅರಿತವಳಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ನೋಡಿದ್ರ, ಕ್ಲಿಯರ್ ಆಗಿ ಯೇಸು ದೇವರ ಮಗನಾಗಿದ್ರು. ಅವರು ಹುಟ್ಟುವ ರೀತಿಯಲ್ಲೇ ಅವರು ದೇವರ ಮಗನು ಅಲ್ವರ. ಮಾತ್ರ ಅಲ್ಲ, ಅವರು ದೇವರ ವಾಕ್ಯವನ್ನು ಅವರು ಹೇಳುವಂಥವನಾಗಿದ್ದರು, ದೇವರ
ಆಜ್ಞೆಗಳನ್ನು ಸಂಪೂರ್ಣತೆಯಲ್ಲಿ ಅವರು ಕೈಕೊಂಡರು, ದೇವರ ಚಿತ್ತವನ್ನು ಅವರು ನೆರವೇರಿಸ್ಕೊಂಡು ಬಂದರು. ಆದ್ದರಿಂದ ಅವರು ದೇವರು ಮಗನಾಗಿದ್ದು, ದೇವರ ಮಗ ಮಾತ್ರ ಅಲ್ಲ, ದೇವರ ಪ್ರಿಯನಾದ ಮಗನಾಗಿದ್ದರು ಅಲ್ವರ. ಯಾಕೆಂದರೆ ಸಹೋದರ ಸಹೋದರಿ, ಯೇಸು ಸ್ವಾಮಿ ದೇವರ ಮಗನು ಎಂಬುದಾಗಿ ದೇವರು ಮುಂಚೆನೇ ಹೇಳ್ಬಿಟ್ಟಿದ್ರು. ಅದನ್ನು ನಾವು ದಾವೀದನ ಬರೆದ ಕೀರ್ತನೆಯಲ್ಲಿ 2ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ನಾವು ನೋಡ್ಬೋದು, ಎಷ್ಟು ಸ್ಪಷ್ಟವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. 2:7 ಕೀರ್ತನೆ. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ನೋಡಿದ್ರೆ ದೇವರು ಹೇಳಿದಂಥ ಮಾತು ಯೇಸು ಸ್ವಾಮಿ ಹೇಳ್ದಂಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಆತನೇನು ಹೇಳಿದ್ರು? ನೀನು ನನಗೆ ಮಗನು, ಇವತ್ತೇ ನಾನು ನಿನ್ನನ್ನು ಪಡೆದಿದ್ದೇನೆ, ನೀನು ಕೇಳಿದರೆ ಇಡೀ ಲೋಕನ ನೀನು ಕೊಟ್ಬಿಡ್ತೀನಿ ಅಂತ. ಅಲ್ಲ, ನೀನು ನನ್ನ ಮಗನು, ಇವತ್ತೇ ನಿನ್ನನ್ನು ಪಡೆದಿದ್ದೇನೆ ಅಂದರು ದೇವರು. ಇದು ಯಾವಾಗ ಅನ್ನುವಾಗ, ಇದು ಮರಿಯಳಿಗೆ ಗೇಬ್ರಿಯಲ್ ಹೇಳಿ ಯೇಸು ಹುಟ್ಟುವಂಥ ಸಂದರ್ಭ ಅಂತ ನಾವು ಜನರಲ್ಲಿ ಅಂದ್ಕೊಳ್ತೀವಿ. ಆಗ ಅದು ನೆರವೇರ್ತು ಅಂತ. ಆದರೆ ಭಾಳ ಜನಗಳು, ಬೈಬಲ್ ಸ್ಕಾಲರ್ಸ್ ಅಂದ್ಕೊಂಡಿದ್ದಾರೆ ಅಂದರೆ, ಇದು ಯೇಸು ಭೂಮಿನಲ್ಲಿ ಹುಟ್ಟುವುದಕ್ಕೆ ಮುಂಚೆನೇ ಇದ್ದಂಥ ಕಾಲದಲ್ಲಿ ದೇವರು ಆದಿಯಲ್ಲಿ ಹೇಳಿರುವಂಥ ಒಂದು ಮಾತು ಅಂತ ಕೂಡ ಭಾಳ ಜನ ಅದನ್ನು ತಗೊಳ್ತಾರೆ. ಯಾಕಂದರೆ ಯೇಸು ಮರಿಯಳ ಮೂಲಕ ಭೂಮಿಯಲ್ಲಿ ಹುಟ್ಟಿದಾಗ ಮಾತ್ರ ದೇವರ ಮಗ ಆಗಲಿಲ್ಲ. ಆಗ ದೇವರ ಮಗ ಆದರು. ಅದಕ್ಕೆ ಮುಂಚೆ ಕೂಡ ದೇವರ ಮಗನೇ ಅವರು. ಅದಕ್ಕೆ ಮುಂಚೆ ಇದ್ದರು, ಯೇಸು ಪರಲೋಕದಲ್ಲಿ ಇದ್ದರು. ಭಾಳ ಜನಕ್ಕೆ ಅದು ಗೊತ್ತಿಲ್ಲ. ಅದನ್ನೇ ಯೇಸು ಸ್ವಾಮಿ ಆ ಯೂದರಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನೋಡಿ, ಯೋಹಾನ 8ನೇ ಅಧ್ಯಾಯ 52-53. ಅದಕ್ಕೆ ಯೆಹೂದ್ಯರು, ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು. ಅಬ್ರಹಾಮನು ಸತ್ತನು, ಪ್ರವಾದಿಗಳೂ ಸತ್ತರು, ಆದರೆ ನೀನು ನನ್ನ ವಾಕ್ಯವನ್ನು ಕೈಕೊಂಡು ನಡೆಯುವವನು ಎಂದಿಗೂ ಸಾವನ್ನು ಅನುಭವಿಸುವುದಿಲ್ಲವೆಂದು ಹೇಳುತ್ತೀ. ಹಂಗಂತರು ಅಲ್ವಾ? ನೀನು ಏನು ಹಿಂಗೆ ಹೇಳ್ತಿದ್ಯಾ? ಅಬ್ರಾಹ್ಮ ಸತ್ರು, ಎಲ್ಲ ಸತ್ರು, ನಿನ್ನ ವಾಕ್ಯ ಕೈಕೊಂಡು ನಡ್ಬಿಟ್ರೆ ಸಾವೇ ಬರೋದಿಲ್ಲ ಅಂತ. ನಮ್ಮ ಮೂಲ ಪುರುಷನಾದ ಅಬ್ರಹಾಮನಿಗಿಂತ ನೀನು ದೊಡ್ಡವನು, ಅವನು ಸತ್ತು ಹೋದನು, ಪ್ರವಾದಿಗಳೂ ಸತ್ತು ಹೋದರು, ನಿನ್ನನ್ನು ಯಾರೆಂತು ಮಾಡಿಕೊಳ್ಳುತ್ತಿ ಎಂದು ಹೇಳಲು. ನೋಡಿದ್ರ, ಅಬ್ರಾಹ್ಮಗಿಂತ ದೊಡ್ಡವನ, ಪ್ರವಾದಿಗಳಿಗಿಂತ ದೊಡ್ಡವನ, ನಿನ್ನನ್ನು ಯಾರೆಂತ ಮಾಡಿಕೊಳ್ಳುತ್ತಿ, ನೀನು ಏನು ಅಂದ್ಕೊಂಡಿದ್ಯಾ ನಿನ್ನ ಬಗ್ಗೆ ಅಂತ ಅವ್ರು ಹೇಳುವಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡಿ, 56. ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಅಂದನು. ಏನು ಹೇಳ್ತಾರೆ? ಅಬ್ರಹಾಮು ನನ್ನ ದಿನ ನೋಡ್ಬೇಕಂತ ಆಸೆ ಪಟ್ಟರು, ನೋಡಿ ಉಲ್ಲಾಸ ಪಟ್ಟರು ಅಂತ. ಅಂದರೆ ಪ್ರವಾದಿಯಾಗಿ ಅವರು ಪ್ರವಾದಿಗಳಿಗೆ ಆಮೇಲೆ ನಡೆಯುವಂಥದ್ದು ಮುಂಚೆನೇ ನೋಡ್ತಾರಲ್ಲ, ಆ ರೀತಿ ನೋಡಿ ಉಲ್ಲಾಸ ಪಟ್ಟರು ಅಂದ್ಬಿಟ್ರು ಯೇಸುಸ್ವಾಮಿ. ಆಗ ಅವರಿಗೆ ಇನ್ನೂ ಪಿತ್ತ ನೆತ್ತಿಗೆ ಎತ್ತಂಗೆ ಆಗ್ಬಿಡ್ತದೆ ನೋಡಿ. ಅದಕ್ಕೆ ಯೆಹೂದ್ಯರು, ನಿನಗೆ ಇನ್ನೂ 50 ವರ್ಷವಾಗಿಲ್ಲ, ಅಬ್ರಹಾಮನನ್ನು ನೋಡಿದ್ದೀಯಾ ಅಂದಾಗ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆನಿಂದಲೂ ನಾನು ಇದ್ದೇನೆ ಅಂದನು. ನೋಡಿದ್ರ, ಅಬ್ರಹಾಮ್ ಹುಟ್ಟುವುದಕ್ಕೆ ಮುಂಚೆನೇ ಇದ್ದೇನೆ ಅಂದ್ಬಿಟ್ರು. ಆಗ ಅವರಿಗೆ ಯಾವ ರೀತಿ ಅವರಿಗೆ ರೋಷ ಬರ್ತದೆ ನೋಡಿ. ನೆಕ್ಸ್ಟು, ಅವರು ಈ ಮಾತನ್ನು ಕೇಳಿ ಆತನನ್ನು ಕೊಲ್ಲುವುದಕ್ಕಾಗಿ ಕಲ್ಲು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವರಾಲಯದೊಳಗಿಂದ ಹೊರಟು ಹೋದನು. ಕಲ್ಲು ತಗೊಂಡ್ಬಿಡ್ತಾರೆ ಸಾಯಿಸೋದಕ್ಕೆ. ಏನಂದಾಗ? ಅಬ್ರಹಾಮ್ ಹುಟ್ಟೋದಕ್ಕೆ ಮುಂಚೆನೇ ನಾನಿದ್ದೆ ಅಂದಾಗ. ನೋಡಿದ್ರ, ಅದನ್ನೇ ಅವ್ರಿಗೆ ಅರ್ಥ ಆಗಲಿಲ್ಲ. ಯೇಸು ಈಗ ಹುಟ್ಟಿ ಮರಿಯಳ ಮೂಲಕ ಬಂದಿದ್ದಾರೆ, ಆದರೆ ಅದಕ್ಕೆ ಮುಂಚೆನೇ ಅವರು ಇದ್ದರು. ನೋಡಿದ್ರ, ಅಬ್ರಹಾಮಿಗೆ ಮುಂಚೆನೇ ಇದ್ದರು ಅಲ್ಲ, ಆದಾಮಿಗೆ ಮುಂಚೆನೇ ಇದ್ದರು. ಆದಾಮ್ ಮುಂಚೆ ಮಾತ್ರ ಅಲ್ಲ, ಪರಲೋಕದಲ್ಲಿ ಎಲ್ಲ ದೇವದೂತರುಗಳಿಗಿಂತ ಮುಂಚೆ ಇದ್ದರು ಯೇಸು ಸ್ವಾಮಿ. ಅವಾಗಲೂ ದೇವರ ಮಗನಾಗಿದ್ದರು ಅಲ್ವ? ಇದ್ದವನನ್ನೇ ಕಳಿಸಿಕೊಟ್ರು. ಅದರಿಂದ ಬೈಬಲ್ನಲ್ಲಿ ನಾವು ಏನು ನೋಡ್ತೀವಿ? ದೇವರು ತನ್ನ ಮಗನನ್ನು ಕೊಟ್ಟನು, ಕಳಿಸಿದನು ಅನ್ನೋ ಒಂದು ಪದ. ಅಂದರೆ ಕೊಟ್ಟನು, ಕಳಿಸೋನು, ಇದ್ದವ್ರನ್ನ ತಾನೇ ಕೊಡ್ಬೋದು, ಇದ್ದವ್ರನ್ನ ತಾನೇ ಕಳಿಸೋದು ಅಲ್ವ? ದೇವರ ಮಗನನ್ನು ಕಳಿಸೋದು ಅಂತ ನೋಡಿ. ಯೋಹಾನ 3:16.
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನೋಡಿದ್ರ, ಆವಾಗಲೇ ಯೇಸು ದೇವರಿಗೆ ಮಗ ಆಗಿದ್ದಾರೆ ಪರಲೋಕದಲ್ಲಿ. ಆ ಮಗನ ಕೊಟ್ಟನು ಅಂತ ಹೇಳ್ತಾರೆ ನೋಡಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇಲೆ ನೆಕ್ಸ್ಟ್, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ. ಆತನನ್ನು ಕಳುಹಿಸಿಕೊಟ್ಟನು ಹೊರತು ಆಮೇಲೆ ಎಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಕಳುಹಿಸಿಕೊಟ್ಟನು, ಇದಕ್ಕಾಗಿ ಅವರನ್ನು ರಕ್ಷಿಸುವುದಕ್ಕಾಗಿ ಕಳುಹಿಸಿಕೊಟ್ಟನು ಅನ್ನುವಾಗ ಇದ್ದವ್ರನ್ನ ತಾನೇ ಕಳಿಸೋಕ್ಕೊಡೋಕ್ಕಾಗತ್ತೆ, ಇಲ್ದಿರೋರನ್ನ ಕಳ್ಸೋಕ್ಕಾಗಲ್ಲ. ಅದರಿಂದ ಯೇಸು ಮುಂಚೆನೇ ಪರಲೋಕದಲ್ಲಿದ್ದರು, ಆವಾಗಲೂ ದೇವರ ಮಗನಾಗಿದ್ದರು. ಆ ಮಗನನ್ನೇ ಕಳಿಸಿದ್ರು. ಈಗ ದೇವರ ಮಗ ಅನ್ನುವಾಗ ಈ ಯೂದರು ಮತ್ತು ಈಗಿರುವಂಥ ಮುಸಲ್ಮಾನರು ತಿಳ್ಕೊಬೇಕಾದಂಥ ಒಂದು ವಿಷಯ ಏನಂದರೆ, ದೇವರಿಂದ ಉಂಟು ಮಾಡಲ್ಪಟ್ಟವರು ದೇವರ ಮಕ್ಕಳೇ ಅಲ್ವಾ. ನಾವು ದೇವರ ಮಕ್ಕಳೇ, ದೇವರಿಂದ ಉಂಟಾದ್ದರಿಂದ ದೇವರ ಮಕ್ಕಳಾಗ್ಬಿಡ್ತೀವಿ. ಯಾಕಂದರೆ ಅವ್ರು ನಮ್ಮ ಉಂಟು ಮಾಡ್ತಾರಲ್ಲ. ಎಷ್ಟು ಸುಲಭ. ಅದರಲ್ಲಿ ದೇವ್ರ ಮಗ ಅಲ್ಲ ಅಂತ ಹೆಂಗೆ ಹೇಳೋದು? ದೇವ್ರ ಮಗ ಅಂದಾಗ ಯಾಕೆ ಅವ್ರಿಗೆ ಅಷ್ಟು ಒಂದು ನಂಬುವುದಕ್ಕೆ ಕಷ್ಟವಾಗಿರಬೇಕು? ಬೈಬಲ್ನಲ್ಲಿ ಈಗ ನಾವೆಲ್ಲ ಬಂದಿದ್ದು ಒಬ್ಬರಿಂದ ನಮ್ಮ ತಂದೆ ಅಂತ ಬಂದು, ಆದರೆ ನಮ್ಮೆಲ್ಲರಿಗೆ ಮೂಲ ತಂದೆ ಆದಾಮ ಯಾರಿಂದ ಬಂದರು? ದೇವರಿಂದ ತಾನೆ. ಅದರಿಂದ ಆದಾಮನು ದೇವರಿಂದ ಬಂದಾತನು, ಆದಾಮನು ದೇವರ ಮಗ ಅಂತಲೇ ಬರೆದ್ಬಿಟ್ಟಿದೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಏನಂತ ಇದೆ ನೋಡಿ, ಲೂಕ 3:38. ಇವನು ಏನೋಷನ ಮಗನು, ಇವನು ಸೇತನ ಮಗನು, ಇವನು ಆದಾಮನ ಮಗನು, ಇವನು ದೇವರ ಮಗನು. ನೋಡಿ, ಆದಾಮನು ದೇವರ ಮಗನು. ನೋಡಿದ್ರೆ ಒಬ್ಬೊಬ್ಬರ ಬಗ್ಗೆನೇ ಹಿಂದೆ ಯೇಸು ಸ್ವಾಮಿ ವಂಶಾವಳಿ ಹಿಂದೆ ಹೇಳ್ಕೊಂಡು ಹೋಗುವಾಗ ಇವನು ಸೇತನ ಮಗನು, ಸೇತನು ಆದಾಮನ ಮಗನು, ಆದಾಮನು ದೇವರ ಮಗನು ಅಂದ್ಬಿಟ್ರು. ನೋಡಿದ್ರ, ಆದ್ದರಿಂದ ಆದಾಮು ದೇವರ ಮಗನೇ. ಈಗ ದೇವದೂತರನು ಅವರು ದೇವರ ಮಕ್ಕಳೇ ಅಲ್ವರ. ಅದೇ ಥರನೇ ಅವರಿಗೆ ಕರೆಯಲ್ಪಟ್ಟಿರೋದು ಕೂಡ ದೇವರ ಮಕ್ಕಳು, ದೇವರ ಪುತ್ರರು. ದೇವದೂತರಿಗೆ ದೇವರ ಪುತ್ರರಂತ ಹೇಳಿದ್ದಾರೆ. ಅದನ್ನು ನಾವು ನೋಡೋದಕ್ಕೆ ಮುಂಚೆ ಮನುಷ್ಯರೆಲ್ಲರೂ ಕೂಡ ದೇವರ ಮಕ್ಕಳು ಅನ್ನೋದು ಕೂಡ ಇದೆ. ಅಪೊಸ್ತಲ ಕೃತ್ಯ 17:28. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನೋಡಿದ್ರ, ಆತನಲ್ಲೇ ಜೀವಿಸ್ತೀವಿ ನಾವು, ಉಸಿರಾಡೋದು ಆತನಲ್ಲೇ, ನಾವು ಎಲ್ಲ ಬದುಕಿರೋದೇ ಆತನ ಆತ್ಮದಿಂದ. ಆದ್ದರಿಂದನೇ ನಾವೆಲ್ಲರೂ ಆತನಿಂದ ಆದವರು, ಆತನ ಮಕ್ಕಳೇ ಎಂಬುದಾಗಿ ನಿಮ್ಮಲ್ಲೇ ಇದೆಯಲ್ಲ ಅಂತ ಹೇಳ್ತಾರೆ. ನೋಡಿದ್ರ, ಆಮೇಲೆ ಯೂದರು ದೇವದೂತರು ಅವ್ರ ಬಗ್ಗೆ ಕೂಡ ಬೈಬಲ್ನಲ್ಲಿ ದೇವರ ಪುತ್ರರು, ದೇವಪುತ್ರರು ಅಂತ ಹೇಳಲ್ಪಟ್ಟಿದೆ. ಅವರು ಕೂಡ ನೋಡಿ, ಅದನ್ನು ಯೋಬು 38:4-7. ನಾನು ಲೋಕಕ್ಕೆ ಹಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು. ಇದೆಲ್ಲ ದೇವರು ಯೋಬನ್ನ ಕೇಳುವಂಥದ್ದು. ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು? ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು? ನೋಡಿದ್ರ, ಲೋಕದ ಪುನಾದಿ ಹಾಕೋದಕ್ಕೆ ಮುಂಚೆ ನೀನಿದ್ಯಾ ಅನ್ನುವಾಗ ಅವಾಗಿನ ಮಾತು ಹೇಳ್ತಿರೋದು ದೇವರು. ಆಮೇಲೆ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಆವಾಗ ಭೂಮಿಗೆ ಅಸ್ಥಿವಾರ ಆಯ್ತಂತೆ. ಸೊ ಭೂಮಿಗೆ ಅಸ್ಥಿವಾರ ಹಾಕುವಾಗ ದೇವಪುತ್ರರೆಲ್ಲ ಆರ್ಭಟ ಮಾಡ್ತಿದ್ರಂತೆ, ದೇವ ಕುಮಾರರೆಲ್ಲರೂ. ನೋಡಿದ್ರೆ ಆಗ ಅಲ್ಲಿ ಅವರಲ್ಲಿ ಸ್ಪೆಷಲ್ಲಾಗಿ ಇಬ್ಬರ ಬಗ್ಗೆ ಹೇಳ್ತಾರೆ. ಏನಂತ ಓದಿ. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ. ಅಲ್ಲಿ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಅಂದರೆ ಹಾಡು ಹೇಳ್ತಿದ್ದಾರೆ. ಆಮೇಲೆ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು. ನೋಡಿದ್ರೆ ದೇವಕುಮಾರರೆಲ್ಲರೂ ಆನಂದ ಅಂದರೆ ದೇವಕುಮಾರ ದೇವದೂತರುಗಳು ಎಲ್ಲ ಅವರು ಎಲ್ಲ ಆನಂದ ಘೋಷ ಮಾಡ್ತಿದ್ದಾರೆ. ಅಲ್ಲಿ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಗಾನ ಮಾಡ್ತಿದ್ದಾರೆ ಅಂದಾಗ ಮುಂಜಾನೆ ನಕ್ಷತ್ರಗಳು ಅಂದರೆ ಏನರ್ಥ? ಈಗ ದೇವದೂತರುಗಳೆಲ್ಲ ನಕ್ಷತ್ರ ಅನ್ನೋಕ್ಕೆ ಹೋಲಿಸಿದ್ದಾರೆ. ಅದರಲ್ಲಿ ಮುಂಜಾನೆ ನಕ್ಷತ್ರ ಎನ್ನುವಾಗ
ಮುಂಜಾನೆ ನಕ್ಷತ್ರ ಯಾವಾಗ ಬರುತ್ತೆ ಗೊತ್ತಾ? ಮುಂಜಾನೆಯಲ್ಲಿ ಬರುತ್ತೆ ಅಲ್ವಾ? ಮಾರ್ನಿಂಗ್ ಸ್ಟಾರ್ ಅಂತೀವಿ ಇಂಗ್ಲೀಷ್ನಲ್ಲಿ. ಓಲಿ ಮಾರ್ನಿಂಗ್ 4 ಗಂಟೆ 5 ಗಂಟೆ ಸಮಯದಲ್ಲಿ ನೀವು ನೋಡುವಾಗ ಪೂರ್ವ ದಿಕ್ಕಿನಲ್ಲಿ ಈಸ್ಟಲ್ಲಿ ಅದು ನಕ್ಷತ್ರ ಬ್ರೈಟಾಗಿ, ಅದು ನೋಡೋಕ್ಕೆ ಭಾಳ ಬ್ರೈಟಾಗಿರುತ್ತೆ. ಅದು ಮತ್ತೆ ಮುಂಜಾನೆಯಲ್ಲಿ ಬರ್ತದೆ. ಅದಕ್ಕೆ ಏನಂತಾರೆ ಅಂದರೆ, ಅರ್ಥ ಏನು ಕೊಡ್ತಾರೆ ಅಂದರೆ, ದೇವರ ಸೃಷ್ಟಿ ಎಲ್ಲ ದೇವದೂತರುಗಳು ದೇವರ ಸೃಷ್ಟಿ ಅಲ್ವಾ, ಅವರಲ್ಲಿ ಭಾಳ ಮುಂಚೆ ಇದ್ದವರು, ಫಸ್ಟು ಸೃಷ್ಟಿಯಾದವ್ರನ್ನ ಮುಂಜಾನೆ ನಕ್ಷತ್ರ ಅಂತಾರೆ. ಯಾಕಂದರೆ ಎಲ್ಲ ನಕ್ಷತ್ರಗಳು ದೇವರಿಂದ ಉಂಟಾದವು. ದೇವದೂತರುಗಳು ದೇವರ ಪುತ್ರರಂತ ಹೇಳಿದ್ರೆ ಎಲ್ಲ ದೇವರು ಉಂಟು ಮಾಡಿದಂಥವ್ರು ದೇವದೂತರು. ಅವರಲ್ಲಿ ಫಸ್ಟು ಯಾರನ್ನ ಉಂಟು ಮಾಡಿದ್ರು ಅವ್ರನ್ನೇ ಮುಂಜಾನೆ ನಕ್ಷತ್ರ ಅನ್ನೋದು. ಆ ಮುಂಜಾನೆ ನಕ್ಷತ್ರಗಳು ಅನ್ನುವಾಗ ಆಗ ಒಬ್ಬರಲ್ಲ, ಒಬ್ಬರಿಗಿನ್ನ ಜಾಸ್ತಿ. ಬೈಬಲನ್ನು ನೋಡುವಾಗ 2 ಮುಂಜಾನೆ ನಕ್ಷತ್ರಗಳು ಅಂತ ನಾವು ತಿಳ್ಕೊಬೋದು. ಅದರಲ್ಲಿ ಒಬ್ಬ ಯಾರು ನಿಮಗೆಲ್ಲ ಗೊತ್ತು, ಅದು ಯೆಶಾಯ 14ನೇ ಅಧ್ಯಾಯ 12ನೇ ವಚನದಲ್ಲಿ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ. ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಹುರುಳಿದೆಯಲ್ಲ. ನೋಡಿದ್ರೆ ಇದು ಯಾರ ಬಗ್ಗೆ ಹೇಳೋದು? ಸೈತಾನ ಬಗ್ಗೆ. ಅವನಿಗೆ ಹಾಗೆ ಹೆಸರು ಲೂಸಿಫರ್ ಅಂದ್ಬಿಟ್ಟು. ಮುಂಜಾನೆ ನಕ್ಷತ್ರ ನೋಡಿ, ಅಲ್ಲಿ ಏನು ಹೇಳ್ತಾರೆ ಓದಿ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ. ನೋಡಿ, ಉದಯ ನಕ್ಷತ್ರ, ಮುಂಜಾನೆ ನಕ್ಷತ್ರ, ಉದಯ ನಕ್ಷತ್ರ ಅಂದರೆ ಅದೇ ಅರ್ಥ. ಮಾರ್ನಿಂಗ್ ಸ್ಟಾರ್ ಅಂತಲೇ ಬಂದು ಇಂಗ್ಲೀಷಲ್ಲಿ 2 ಕಡೆನೂ. ಸೊ ಬೆಳ್ಳಿಯೇ ನೀನು ಹೇಗೆ ಬಿದ್ದೆ ಅಂದರೆ ಅವನು ಪಾಪದಲ್ಲಿ ಬಿದ್ದ ಅಲ್ವಾ. ಅವನು ಮಾಡಿದಂಥ ಪಾಪ ಏನನ್ನೋದು ನೆಕ್ಸ್ಟ್ ವಚನದಲ್ಲಿದೆ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆಯಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ದೇವರಿಗಿಂತ ಮೇಲೆ ನಾನು, ದೇವರ ನಕ್ಷತ್ರಗಳಂದರೆ ಬೇರೆ ಎಲ್ಲ ದೇವದೂತರುಗಳ ಮೇಲೆ ನಾನು ನನ್ನ ಸಿಂಹಾಸನ ಹಾಕ್ತೀನಿ ಅಂತ ಅವನು ಸೊಕ್ಕಿನಿಂದ ಆ ರೀತಿ ಅವನು ಗರ್ವಷ್ಟನಾದ. ಅದರಿಂದನೇ ಅವನು ಬಿದ್ದ ಅಲ್ವಾ. ಆದರೆ ಅವನೇನಾಗಿದ್ದ? ಉದಯ ನಕ್ಷತ್ರನೇ, ಬೆಳ್ಳಿಯೇ. ಅವನ ಸ್ವಭಾವಗಳು, ಅವನ ಮಹಿಮೆ ಏನು ಅನ್ನೋದನ್ನ ಎಸೆಕಿಯೇಲ್ 28ರಲ್ಲಿ ಬರೆಯಲ್ಪಟ್ಟಿದೆ. ಎಷ್ಟು ಸುಂದರವಾಗಿದ್ದ, ಎಷ್ಟು ಅವನು ನಾಗಸ್ವರಗಳು ಅವನಲ್ಲಿ ಉಂಟಾಗಿತ್ತು ಅಲ್ವಾ. 9 ರತ್ನಗಳಿಂದ ಮಾಡಲ್ಪಟ್ಟಂಥ ಒಂದು ದೂತನಾಗಿದ್ದ, ಎಷ್ಟು ಜ್ಞಾನಿಯಾಗಿದ್ದ, ಇದೆಲ್ಲ ಗೊತ್ತು. ಅದಕ್ಕೇ ಅವನಿಗೆ ಉದಯ ನಕ್ಷತ್ರ ಅಂದರೆ ಎಲ್ಲರಿಗಿಂತ ಮುಂಚೆ ಬಂದಂಥ ಒಂದು ಸೃಷ್ಟಿನ ಉದಯ ನಕ್ಷತ್ರ ಅಂತಾರೆ. ಈಗ ಅವರು ಒಂದು, ಇನ್ನೊಬ್ಬರು ಯಾರು ಗೊತ್ತಾ? ಉದಯ ನಕ್ಷತ್ರ ಅಂತ ಅದೇ ಪದನ ಯಾರು ಹೇಳ್ಕೊಳ್ತಾರೆ ಅಂದರೆ, ನಾವು ಅದನ್ನು ಪ್ರಕಟಣೆ 22ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ಬೋದು. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ಯೇಸು ನಾನು ಉದಯ ಸೂಚಕವಾದ ಪ್ರಕಾಶವಾದ ನಕ್ಷತ್ರವಾಗಿದ್ದೇನೆ ಅಂದ್ಬಿಟ್ರು. ಐ ಆಮ್ ದ ಬ್ರೈಟ್ ಮಾರ್ನಿಂಗ್ ಸ್ಟಾರ್ ಅಂದ್ಬಿಟ್ರು. ಯೇಸುನು ಆಗ ಉದಯ ನಕ್ಷತ್ರ ಆಗ್ಬಿಟ್ರು. ನೋಡಿದ್ರ, ಅದರಿಂದನೇ ಯೋಬಲ್ಲಿ ಉದಯ ನಕ್ಷತ್ರಗಳು ಏಕವಾಗಿ ಗಾನ ಮಾಡುತ್ತಾ ಇರುವಾಗ ಭೂಮಿಗೆ ಅಸ್ಥಿಭಾರ ಹಾಕಿದ್ರು ಅನ್ನುವಾಗ, ಅಲ್ಲಿ ಇಬ್ಬರು ಅನ್ನುವಾಗ ಒಬ್ಬ ಲೂಸಿಫರು, ಅವನು ಆಮೇಲೆ ಪಾಪದಲ್ಲಿ ಬಿದ್ದು ಆದಾಮನನ್ನು ಕೂಡ ಪಾಪದಲ್ಲಿ ಸೆಳೆದ, ದೇವರಿಗೆ ವಿರೋಧಿ ಆಗ್ಬಿಟ್ಟ. ಆದರೆ ಇನ್ನೊಬ್ಬರು ಇದ್ರಲ್ಲ, ಅವರೇ ಯೇಸು ಸ್ವಾಮಿ. ನೋಡಿದ್ರೆ, ಭೂಮಿಗೆ ಅಸ್ಥಿರವಾರ ಹಾಕುವಾಗಲೇ ಅವರು ಇದ್ದಾರಲ್ಲಿ. ಬೇರೆ ಎಲ್ಲ ದೇವ ಪುತ್ರರು ಆರ್ಭಟ ಮಾಡುವಾಗ ಇವರು ಸಂಗೀತ ಆಡಿ ಭೂಮಿಗೆ ಅಸ್ಥಿವಾರ ಹಾಕಿದ್ದಾನೆ. ನೋಡಿದ್ರ, ಆಗ ಈಗ ಇದನ್ನೆಲ್ಲ ನಾವು ನೋಡುವಾಗ ಏನು ನೋಡ್ತೀವಿ ಅಂದರೆ, ಯೇಸು ಮುಂಚೆನೇ ಇದ್ದರು ಅನ್ನೋದು ದೇವರ ಮಗ ಅಂತ ನಾವು ನೋಡ್ತೀವಿ. ಮುಂಚೆನೂ ಅವರು ದೇವರ ಮಗ ಆಗಿದ್ದರು. ಮಾತ್ರ ಅಲ್ಲ, ಯಾವ ರೀತಿ ಅವರು ದೇವದೂತರೊಂದಿಗೆ ಮತ್ತು ಇಲ್ಲಿ ಲೂಸಿಫರ್ ಅನ್ನುವಾಗ ಆ ಸೈತಾನನೊಂದಿಗೆ ಒಬ್ಬನಾಗಿ ಉದಯ ನಕ್ಷತ್ರವಾಗಿ ಇದ್ದರು ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡಿ ಬರುವಾಗ, ಆಗ ಯೇಸು ಸ್ವಾಮಿನ ಬೇರೆ ಮಕ್ಕಳೊಂದಿಗೆ ಸೇರಿಸಿ ಹೇಳಿರೋಂಥದ್ದು ನೋಡ್ತೀವಿ. ಈಗ ಆದಾಮನು ದೇವರ ಮಗನು,
ಆಗ ಮನುಷ್ಯ ಕುಲದವರೆಲ್ಲ ದೇವರಲ್ಲಿ ಜೀವಿಸುವಂಥವರೆಲ್ಲ ದೇವರಿಂದ ಉಂಟಾದವರೇ. ಮತ್ತು ದೇವದೂತರು ದೇವಪುತ್ರರು ಅಂತ ಹೇಳ್ಯಾರಂತ ನಾವು ನೋಡ್ಬೋದು. ಅವರಲ್ಲಿ ಉದಯ ನಕ್ಷತ್ರವಾಗಿ ಇಬ್ಬರಿದ್ದರು, ಅದರಲ್ಲಿ ಯೇಸು ಒಬ್ಬನು ಅನ್ನುವಾಗ ಏನು ನೋಡ್ತೀವಿ? ಇವರೆಲ್ಲ ದೇವರ ಸೃಷ್ಟಿ. ದೇವರು ಸೃಷ್ಟಿಸಿದಂಥ ಆದಾಮನಾಗಿರಲಿ, ಇಲ್ಲ ದೇವದೂತರುಗಳಾಗಿರಲಿ, ಇಲ್ಲ ಉದಯ ನಕ್ಷತ್ರಗಳು, ಇವರೆಲ್ಲ ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ. ಅದೇನಂದರೆ ದೇವರ ಮಕ್ಕಳು. ದೇವರ ಮಕ್ಕಳಂದರೆ ದೇವರಿಂದ ಸೃಷ್ಟಿಸಲ್ಪಟ್ಟವರು ಅಂತ ಬಂದ್ಬಿಡ್ತಾರೆ. ಆ ಕ್ಯಾಟಗರಿಯಲ್ಲಿ ಯೇಸು ಕ್ರಿಸ್ತನನ್ನು ಕೂಡ ಇರುವುದಾಗಿ ನಾವು ನೋಡ್ಬೋದು. ಅದಕ್ಕೇ ಯೇಸು ಸ್ವಾಮಿನ ದೇವರು ಎಲ್ಲ ಸೃಷ್ಟಿಗಳಲ್ಲಿ, ಎಲ್ಲ ಮಕ್ಕಳಲ್ಲಿ ಪ್ರಪ್ರಥಮವಾದಂಥ ಒಂದು ಕುಮಾರನು, ಮಗನು ಅಂತ ಯೇಸುಗೆ ಹೇಳಿದ್ದಾರೆ. ಏಕೆಂದರೆ ಈಗ ನೋಡಿ, ಉದಯ ನಕ್ಷತ್ರಗಳು ಅನ್ನುವಾಗ ಅವರು ಎಲ್ಲರಿಗಿಂತ ಮುಂಚೆ ಇದ್ದಂಥವ್ರು. ಅವರು ಇಬ್ಬರಿದ್ದಾರೆ. ಅವರಲ್ಲಿ ಯಾರು ಶ್ರೇಷ್ಠ, ಯಾರು ಮುಂದೆ ಇದ್ದರು ಅನ್ನೋದು ಒಂದು ಬರ್ತದಲ್ಲ. ಯಾಕಂದರೆ ದೇವರು ಎಷ್ಟು ಸೃಷ್ಟಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಕಳೆದಾಗಿ ಆದಾಮನ ಮಾಡಿದ್ರು. ಆದಾಮನ ಮುಂಚೆ ಪರಲೋಕದಲ್ಲಿ ದೂತರುಗಳನ್ನೆಲ್ಲ ಮಾಡಿದ್ರು. ಅವರಲ್ಲಿ ಯಾರು ಫಸ್ಟು ಅನ್ನುವಾಗ ಉದಯ ನಕ್ಷತ್ರಗಳು ಅಂತ ಬಂದು, ಅವರಲ್ಲಿ ಯಾರು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೊದಲು, ಅದು ಭಾಳ ಸ್ಪೆಷಲ್. ಯಾಕಂದರೆ ಎಷ್ಟು ಜನ ಇದ್ರೂ ಮೊದಲು ಬಂದಂಥವರು ಭಾಳ ಪ್ರಾಮುಖ್ಯವಾಗಿರ್ತಾರೆ. ಅದು ಯಾರು ಅನ್ನುವಾಗ ಅದೇ ಯೇಸು ಸ್ವಾಮಿ ಎಂಬುದಾಗಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಕ್ಲಿಯರಾಗಿ ಹೇಳಲ್ಪಟ್ಟಿದೆ. ಅದನ್ನು ನೋಡಿ, ಕೊಲೋಸ್ಯ 1ನೇ ಅಧ್ಯಾಯ 12-15 ವಚನವರೆಗೂ. ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಯಾವ ರೀತಿ ಅಂಧಕಾರದಿಂದ ನಾವು ಕರ್ಕೊಂಬಂದರು, ಮತ್ತು ಕುಮಾರನ ಮೂಲಕ ನಮಗೆ ಪಾಪಗಳು ನಿವೃತ್ತಿ ಆಯಿತು ಅಂತ ಹೇಳಿ, ಕುಮಾರನ ರಕ್ತದ ಬಗ್ಗೆ ಹೇಳಿ 15ನೇ ವಚನದಲ್ಲಿ ಏನು ಹೇಳ್ತಾರೆ? ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ನೋಡಿದ್ರ? ಸೊ ಯೇಸುನ ಏನು ಹೇಳ್ಬಿಟ್ರು? ಜ್ಯೇಷ್ಠ ಪುತ್ರನ ಸ್ಥಾನದಲ್ಲಿ ಇದ್ದಾನೆ ಅಂದ್ಬಿಟ್ರು ಎಲ್ಲ ಸೃಷ್ಟಿಗೆಲ್ಲ. ನೋಡಿ ಇನ್ನೊಂದ್ಸತಿ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಯಾರು? ಯೇಸು. ನೋಡಿದ್ರ? ಅದರಿಂದ ಯೇಸುನ ಫಸ್ಟ್ ಬಾರ್ನ್ ಅಂದ್ಬಿಟ್ರು ಇಂಗ್ಲೀಷಲ್ಲಿ. ಹೆಂಗೆಂದರೆ, ಈಗ ಒಂದು ಮನೆಯಲ್ಲಿ ಅನೇಕ ಮಕ್ಕಳು ಇರ್ಬೋದು, ಅದರಲ್ಲಿ ಮೊದಲು ಹುಟ್ಟಿದವನು ಯಾರು ಬರ್ತಾರೆ, ಅವರೇ ಫಸ್ಟ್ ಬಾರ್ನು. ಆಗಿರುವಾಗ ಇಡೀ ಸೃಷ್ಟಿನಲ್ಲಿ ಮನುಷ್ಯರು ಮೇಲೆ ದೇವದೂತರು ಎಲ್ಲರಲ್ಲಿ ಜ್ಯೇಷ್ಠ ಪುತ್ರ ಯಾರು ಅನ್ನುವಾಗ ಅದೇ ಯೇಸು ಅಂತ ಬೈಬಲ್ನಲ್ಲಿ ಎಷ್ಟು ಕ್ಲಿಯರಾಗಿ ಹೇಳಲ್ಪಟ್ಟಿದೆ ನೋಡಿ. ಆದ್ದರಿಂದ ಇವರ ಬಗ್ಗೆ ಎಷ್ಟು ಒಂದು ಉನ್ನತವಾಗಿ ಅವರನ್ನ ದೇವರು ಇಟ್ಟಿದ್ದಾರೆ ಅಂದರೆ, ಅವರನ್ನೇ ಮೊದಲು ದೇವರು ಸೃಷ್ಟಿಸಿ ಅವರ ಮೂಲಕನೇ ಮಿಕ್ಕದವರೆಲ್ಲರನ್ನು ಉಂಟು ಮಾಡಿದ್ದಾರಂತೆ. ಅಂದರೆ ಎಲ್ಲ ಸೃಷ್ಟಿಗೆ ಯೇಸುವೇ ಜ್ಯೇಷ್ಠ ಪುತ್ರನು ಅನ್ನುವಾಗ ಇವರೇ ಪ್ರಥಮವಾದಂಥ ದೇವರ ಕುಮಾರನು. ಇವ್ರನ್ನ ಮಾಡಿ ಇವರ ಮೂಲಕ ಎಲ್ಲರನ್ನೂ ಮಾಡಿದ್ದಾರೆ ಅಂತ ನೆಕ್ಸ್ಟ್ ವಚನದಲ್ಲಿ ನಾವು ನೋಡ್ಬೋದು. 15-16 ಇನ್ನೊಂದು ಸತಿ ಓದಿ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರ ಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ನೋಡಿದ್ರ? ಎಲ್ಲ ಸೃಷ್ಟಿನಲ್ಲಿ ದೃಶ್ಯವಾದದ್ದು ಅದೃಶ್ಯವಾದದ್ದು ನಮಗೆ ಕಾಣಿಸಿದಂಥದಂಥ ಎಷ್ಟೋ ಪರಲೋಕದಲ್ಲಿ ಸೃಷ್ಟಿಗಳಿದ್ದಾವೆ ಅಲ್ವಾ? ಯಾರಾಗಲಿ ಅವರಲ್ಲಿ 4 ರ್ಯಾಂಕ್ಸ್ ಇಡೋದ್ರಲ್ಲಿ ಅಲ್ವರ?
ಎಲ್ಲರೂ ಕೂಡ ಆತನ ಮೂಲಕ ಸೃಷ್ಟಿಸಲ್ಪಟ್ರಂತೆ. ನಾವು ಆವಾಗಲೇ 1 ಕೊರಿಂಥಿ 8:5-6 ಏನು ನೋಡಿದ್ವಿ? ಒಬ್ಬನೇ ದೇವರು, ಆತನಿಂದ ಎಲ್ಲವೂ ಆಯಿತು, ಆತನೇ ಮೂಲಕರ್ತ, ಒಬ್ಬನೇ ಕರ್ತ, ಈತನ ಮುಖಾಂತರ ಅಂತ. ಹಂಗೆ ದೇವರೇ ಎಲ್ಲನ ಸೃಷ್ಟಿ ಮಾಡಿದ್ದು. ಆದರೆ ಅವರು ತಾನೇ ಮಾಡ್ತೀರಾ ತನ್ನ ಕುಮಾರನ ಮೂಲಕ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ. ಅವರು ಮಾಡಿದಂಥದ್ದು ಒಬ್ಬರನ್ನೇ, ಅದು ಯಾರು? ತನ್ನ ಜ್ಯೇಷ್ಠ ಪುತ್ರ. ಅದಕ್ಕೆ ಯೇಸು ಸ್ವಾಮಿಗೆ ಒಬ್ಬನೇ ಕುಮಾರನು ಅಂತ ಹೇಳ್ತಾರೆ ಬೈಬಲ್ನಲ್ಲಿ. ಓನ್ಲಿ ಬಿಗಾಟನ್ ಅಂತ ಇಂಗ್ಲೀಷಲ್ಲಿ ಬರ್ತದೆ ಅಲ್ವಾ? ಒಬ್ಬನೇ ಕುಮಾರನು ಅನ್ನುವಾಗ ಯಾಕೆಂದರೆ ಅವ್ರನ್ನ ಮಾತ್ರ ದೇವರು ಸ್ವತಃ ಸೃಷ್ಟಿ ಮಾಡಿರುವಂಥದ್ದು, ಮಿಕ್ಕದವ್ರನ್ನೆಲ್ಲ ಅವರ ಮೂಲಕ ಮಾಡಿದ್ದಾರೆ. ಆದ್ದರಿಂದನೇ ಯೇಸು ಸ್ವಾಮಿ ಜ್ಯೇಷ್ಠ ಪುತ್ರನು, ಅವರ ಮೂಲಕ ಅವರಿಗೋಸ್ಕರನೇ ಅಂತೆ. ನೋಡಿ ಎಷ್ಟು ಒಂದು ಪ್ರಾಮುಖ್ಯತೆ ದೇವರು ತನ್ನ ಮಗನಿಗೆ ಕೊಟ್ಟಿದ್ದಾರೆ ಅಂದರೆ ಎಲ್ಲವೂ ಅವರಿಗೋಸ್ಕರ ಮಾಡಿದ್ರು ಅಂದ್ಬಿಟ್ರು. ನೋಡಿ ಇನ್ನೊಂದ್ಸತಿ, ಭೂಪರ ಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ನೋಡಿದ್ರ? ಆಮೇಲೆ ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ನೋಡಿದ್ರೆ ಆತನು ಎಲ್ಲಕ್ಕೂ ಮೊದಲಿದ್ದವನು, ಮುಂಚೆನೇ ಇದ್ದರು, ಎಲ್ಲಕ್ಕೂ ಮೊದಲು. ಅಂದರೆ ಅನೇಕರು ನಮಗಿಂತ ಹಳಬಿದ್ದ. ಆದಾಮನ ಭೂಮಿನಲ್ಲಿ ಸೃಷ್ಟಿ ಮಾಡುವಾಗಲೇ ದೇವದೂತರು ದೇವಪುತ್ರರೆಲ್ಲ ಇದ್ದರು ಅಲ್ವಾ? ಅವ್ರಿಗೆ ಮುಂಚೆ ಅನ್ನುವಾಗ ಮೊದಲಿದ್ದವ್ರು ಯಾರು ಅನ್ನುವಾಗ ಇವ್ರನ್ನ ಹೇಳ್ತಿದ್ದಾರೆ. ಆಮೇಲೆ ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು. ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಎಲ್ಲರಲ್ಲಿ ಪ್ರಮುಖವಾಗಿರ್ಬೇಕಂತ ದೇವರು ಅವರನ್ನು ಆ ರೀತಿ ಇಟ್ಟರು. ನೋಡಿದ್ರ? ಇದನ್ನ ನಾವು ಎಷ್ಟು ಕ್ಲಿಯರಾಗಿ ನಾವು ನೋಡ್ಬೋದು. ಯೇಸುನ ಈಗ ಜ್ಯೇಷ್ಠ ಪುತ್ರನಂದರೆ, ಈಗ ಒಂದು ಮನೆಯಲ್ಲಿ ಅನೇಕ ಸೋದರಗಳಿದ್ದಾರೆ, ಆಗ ಅವರಲ್ಲಿ ದೊಡ್ಡವನು ಅಲ್ವಾ? ಅದನ್ನು ಯೇಸು ಅಂದ್ಬಿಟ್ರು. ಯೇಸುನೇ ಆ ಜ್ಯೇಷ್ಠ ಪುತ್ರನ ಅಂದ್ಬಿಟ್ರು. ನೋಡಿದ್ರೆ ಇವಾಗ ಅರ್ಥ ಆಗ್ತದಲ್ಲ ನಮಗೆ. ಈಗ ಮನುಷ್ಯರಿದ್ದಾರೆ, ದೇವದೂತರಿದ್ದಾರೆ, ಅವರಲ್ಲಿ ನಾನಾ ವಿಧವಾದಂಥ ಒಂದು ರ್ಯಾಂಕ್ಸಲ್ಲಿ ಇರುವಂಥ ದೂತರುಗಳಿದ್ದಾರೆ, ಅವರೆಲ್ಲರೂ ದೇವಪುತ್ರರೇ. ನೋಡಿದ್ರೆ ಅವರಲ್ಲಿ ಜ್ಯೇಷ್ಠನ ಯಾರು ಅನ್ನುವಾಗ ಯೇಸು ಅಂದ್ಬಿಟ್ರು. ನೋಡಿ ರೋಮ 8:29 ಕೂಡ, ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದರೂ ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನೋಡಿದ್ರ? ಇಲ್ಲಿ ಕೂಡ ಏನು ಹೇಳ್ತಾರೆ? ತನ್ನ ಮಗನು ಅನೇಕ ಸಹೋದರರಲ್ಲಿ ಜ್ಯೇಷ್ಠನಾಗಿರುವಂತೆ. ನೋಡಿದ್ರೆ ಅವರ ಸ್ವರೂಪಕ್ಕೆ ಬರುವಂತೆ ಅವರು ನಮ್ಮನ್ನು ಕರೆದಿದ್ದಾನೆ ಅಂತ. ಆದ್ದರಿಂದ ಸಹೋದರಗಳಿದ್ದಾರೆ, ಅವರಲ್ಲಿ ಜ್ಯೇಷ್ಠನು ಆತನು. ನೋಡಿ ಆ ಕಾರಣದಿಂದನೇ ಯೇಸು ಕೂಡ ನಮ್ಮನ್ನು ತಮ್ಮ ಸಹೋದರಂತ ಹೇಳೋದಕ್ಕೆ ಅವರು ನಾಚಿಕೆ ಪಡುವುದಿಲ್ಲ ಅಂತ ಇದೆ. ನೋಡಿದ್ರ? ಈಗ ನಮಗೆ ಅವರು ಜ್ಯೇಷ್ಠ ಪುತ್ರನಂದರೆ ನಾವು ಅವ್ರಿಗೆ ಸಹೋದರ ಅಲ್ವಾ? ಅದರಿಂದ ಯೇಸು ಕೂಡ ನಮ್ಮನ್ನು ತನ್ನ ಸಹೋದರ ಅನ್ನೋದಕ್ಕೆ ಅವರು ನಾಚಿಕೆ ಪಡಲಿಲ್ಲ ಅಂತ ಬೈಬಲ್ನಲ್ಲಿದೆ. ನೋಡಿ ಇಬ್ರಿಯ 2:11-12. ಯಾಕಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ. ನೋಡಿದ್ರ? ನಮ್ಮನ್ನು ಸಹೋದರ ಅನ್ನೋದಕ್ಕೆ ನಾಚಿಕೆ ಪಡಲಿಲ್ಲ. ಯಾಕಂದರೆ ಪವಿತ್ರ ಮಾಡುವಾತನು ಅಂದರೆ ಯೇಸು ತನ್ನ ರಕ್ತದಿಂದ ನಮ್ಮನ್ನು ಪವಿತ್ರ ಮಾಡ್ತಾನೆ. ಪವಿತ್ರವಾದವರು ಅಂದರೆ ನಾವು ಎಲ್ಲರಿಗೂ ಒಬ್ಬನೇ ತಂದೆ. ನೋಡಿದ್ರ? ಆದ್ದರಿಂದ ನಾವು ಏನಾಗ್ಬಿಟ್ವಿ? ಸಹೋದರಗಳಾಗ್ಬಿಟ್ವಿ ಅಲ್ವರ? ಇವಾಗ ನಮಗೂ ದೇವರ ತಂದೆ, ಯೇಸುಗೂ ದೇವರ ತಂದೆ. ಸೊ ಒಬ್ಬರೇ ತಂದೆ ಇರೋದನ್ನು ನಮಗೇನಾಯಿತು? ರಿಲೇಷನ್ಶಿಪ್ಪು, ಸಹೋದರಗಳಾಗ್ಬಿಟ್ವಿ. ನೋಡಿದ್ರ? ಎಷ್ಟು ಸ್ಪಷ್ಟವಾಗಿದೆ. ತಿರುಗಬೋದು. ಯಾಕಂದರೆ ಪವಿತ್ರ ಮಾಡುವಾತನಿಗೂ
ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ. ನೋಡಿದ್ರೆ ನಾವು ಹೆಂಗೆ ದೇವರ ಮಕ್ಕಳಾಗಿದ್ದೆವೋ ಹಂಗೆ ಯೇಸುನು ದೇವರ ಮಗನಾಗಿದ್ದಾನೆ. ಅಂದರೆ ಆತನು ಜ್ಯೇಷ್ಠನು, ನಾವು ಅವನ ಸಹೋದರಗಳು. ಆದ್ದರಿಂದ 12 ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು ಎಂತಲೂ. ನೋಡಿದ್ರ, ನನ್ನ ಸಹೋದರಗಳಿಗೆ ನಾನು ತಿಳಿಸುವೆನು ಅಂತ ನಮ್ಮನ್ನು ಸಹೋದರಗಳಂತ ಯೇಸು ಸ್ವಾಮಿ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಯೇಸು ಈಗ ಯಾರು ಅನ್ನುವಾಗ ನಮ್ಮ ಸಹೋದರು ಅಂತ ನಾವು ಹೇಳ್ಬೋದು ಅಲ್ವಾ. ಒಂದೇ ತಂದೆಯಿಂದ ಬಂದಂಥವರು ಅಂತ ಕೂಡ ನಾವು ಧೈರ್ಯವಾಗಿ ಹೇಳ್ಬೋದು. ಯಾಕಂದರೆ ಎಷ್ಟು ಕ್ಲಿಯರಾಗಿಲ್ಲೆಲ್ಲ ನಾವು ನೋಡುವಾಗ ಯೇಸು ಅನೇಕ ಸಹೋದರಗಳಲ್ಲಿ ಜ್ಯೇಷ್ಠನಾಗಿರುವಂತೆ ದೇವರು ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ಬೋದು. ಸಹೋದರ ಸಹೋದರಿ ಎಷ್ಟು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ ಅಂದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಅಲ್ಲ. ಹಿಂಗೆ ಆದಾಮನಿಂದ ನಾವೆಲ್ಲ ಸೃಷ್ಟಿಸಲ್ಪಟ್ಟಿದ್ವಿ. ಆಗ ಯೇಸು ನಮಗೆ ಸಹೋದರನು, ನಮಗೆ ದೇವರು ತಂದೆ ಆಗಿರೋ ಪ್ರಕಾರ ಯೇಸುಗೂ ಅದೇ ದೇವರೇ ತಂದೆ. ನಾವು ನಮ್ಮ ತಂದೆಯನ್ನು ದೇವರಂತೇಳಿ ಆತನ ಆರಾಧನೆ ಮಾಡುವ ಹಾಗೆ ಯೇಸುನು ಅವ್ರನ್ನೇ ತಂದೆ ಅಂತೇಳಿ ಅವ್ರನ್ನೇ ಆರಾಧನೆ ಮಾಡ್ತಿದ್ದಾರೆ. ಆಗ ಯೇಸು ಯಾವ ಕ್ಯಾಟಗರಿಯಲ್ಲಿದ್ದಾರೆ ಅಂದರೆ ನಮ್ಮ ಕ್ಯಾಟಗರಿಯಲ್ಲಿದ್ದಾರೆ. ನಾವು ದೇವರ ಸೃಷ್ಟಿ. ನಮ್ಮಲ್ಲಿ ನಮಗೆ ಜ್ಯೇಷ್ಠನಾಗಿ ಸೋದರನಾಗಿ ಯೇಸು ಬರುವಾಗ ನಾವು ಆರಾಧನೆ ಮಾಡುವಂಥ ದೇವರನ್ನೇ ಯೇಸು ಕೂಡ ಆರಾಧನೆ ಮಾಡುವಾಗ ನಾವು ಯಾರನ್ನು ತಂದೆ ಅಂತ ಕರಿತೀವೋ ಅವರೇ ಯೇಸುಗೂ ತಂದೆ ಆಗಿರುವಾಗ ನಾವೆಲ್ಲರೂ ಏನಾಗ್ಬಿಡ್ತೀವಿ, ದೇವರ ಸೃಷ್ಟಿಯಾಗ್ಬಿಡ್ತೀವಿ. ಆಗ ಯೇಸು ಕೂಡ ನಮ್ಮ ಹಾಗೆ ದೇವರ ಸೃಷ್ಟಿ ಅನ್ನೋದು ಎಷ್ಟು ಸ್ಪಷ್ಟವಾಗಿ ನಮಗೆ ಕಾಣ್ಬರ್ತದೆ. ಅವರ ಅದನ್ನು ಹೇಳಿದ, ನನ್ನ ಸಹೋದರಗಳಿಗೆ ನಿನ್ನ ವಾಕ್ಯವನ್ನು ತಿಳಿಸಿ ನಾನು ನಿನ್ನನ್ನು ಸ್ಮರಿಸುವೆನು ಅಂದ್ಬಿಟ್ರು. ಯೇಸು ದೇವರನ್ನ ನಾವು ಹೆಂಗೆ ಆರಾಧನೆ ಮಾಡ್ತೀವೋ ಹಂಗೆ ಯೇಸು ಕೂಡ ತಂದೆಯನ್ನು ದೇವ್ರ ಥರನೇ ಆರಾಧನೆ ಮಾಡ್ತಾರೆ. ಯಾವ ಡಿಫ್ರೆನ್ಸ್ ಇಲ್ಲ. ಅದೇ ದೇವರು, ಅದೇ ತಂದೆ. ಅವರಿಂದನೇ ನಾವು ಬಂದಿದ್ದೀವಿ. ನಮ್ಮ ತಂದೆ ಯಾರೋ ಯೇಸುಗೂ ಅವರೇ ತಂದೆ, ನಮ್ಮ ದೇವರು ಯಾರೋ ಯೇಸುಗೂ ಅವರೇ ದೇವರಾಗಿದ್ದಾರೆ, ಯೇಸುಗೂ ದೇವರಾಗಿದ್ದಾರೆ. ಅಂದರೆ ಆಗ ಯೇಸು ನಮ್ಮೊಂದಿಗೆ ದೇವರ ಸೃಷ್ಟಿಯಾಗಿದ್ದಾರೆ, ದೇವರ ಮಗ ಅನ್ನುವಾಗ ಆ ಒಂದು ಅರ್ಥ ಬರ್ತದೆ. ಸೋದರ ಸೋದರಿ ಯೇಸು ಪುನರುತ್ಥಾನ ಆದಾಗ ಮೇರಿ ಗಟ್ಟಿಗೆ ಅವ್ರನ್ನ ಕೈನ ಹಿಡ್ಕೊಂಡ್ಬಿಡ್ತಾರೆ. ಆಗ ಹೇಳುವಂಥ ಮಾತು ಕೂಡ ನೋಡಿ 20:17 ಯೋಹಾನ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಹೇರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ನೋಡಿದ್ರ ಎಷ್ಟು ಚೆನ್ನಾಗಿ, ನನ್ನ ಸಹೋದರಗಳಿಗೆ ಹೋಗಿ ಹೇಳು. ಅಲ್ಲಿ ಕೂಡ ನನ್ನ ಸಹೋದರಗಳು, ನಾನಿನ್ನ ನನ್ನ ತಂದೆಯೂ ನಿನ್ನ ತಂದೆಯೂ ನನ್ನ ದೇವರು ನಿನ್ನ ದೇವರ ಬಳಿಗೆ ಏರಿ ಹೋಗಿಲ್ಲ ಅನ್ನುವಾಗ ನಿನ್ನ ತಂದೆಯೇ ನನ್ನ ತಂದೆ, ನಿನ್ನ ದೇವರೇ ನನ್ನ ದೇವರು. ನಿನಗೆ ಆತನು ಹೆಂಗೆ ತಂದೆ ಹಂಗೆ ನನಗೂ ತಂದೆ, ನಿನಗೆ ಆತನು ಹೆಂಗೆ ದೇವರು ಹಂಗೆ ನನಗೂ ದೇವರಾಗಿದ್ದಾನೆ ಅನ್ನೋ ಒಂದು ಮಾತು ಬರ್ತಲ್ಲ. ಎಷ್ಟು ಕ್ಲಿಯರಾಗಿ ಇನ್ನೊಂದ್ಸತಿ ಓದಿ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಹೇರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಇದೆಲ್ಲದರಲ್ಲಿ ನಮಗೇನು ಗೊತ್ತಾಗ್ತದೆ ಅಂದರೆ, ನಾವು ಯಾವ ರೀತಿ ದೇವರಿಂದ ಉಂಟಾಗಲ್ಪಟ್ಟಿದ್ದೇವೋ, ಆದ್ದರಿಂದ ದೇವರ ಮಕ್ಕಳಾಗಿದ್ದೆವೋ, ಅದೇ ರೀತಿ ಯೇಸು ಕೂಡ ಅದೇ ದೇವರಿಂದ ಉಂಟು ಮಾಡಲ್ಪಟ್ಟಿದ್ದಾರೆ. ನೋಡಿದ್ರೆ ಆಗ ಯೇಸು ದೇವರಿಂದ ಸೃಷ್ಟಿಸಲ್ಪಟ್ಟವನ, ದೇವರಿಂದ ಆಗಲ್ಪಟ್ಟವನ, ದೇವರ ಸೃಷ್ಟಿಯ ಅನ್ನುವಾಗ ನಾವೆಲ್ಲ ದೇವರ ಸೃಷ್ಟಿ ಅಲ್ವಾ. ಅದಕ್ಕೆ ನಾವು ದೇವರು ನಮ್ಮನ್ನ ತಂದೆ ಅಂತ ಹೇಳ್ತೀವಲ್ಲ. ಆಗ ಯೇಸು ಜ್ಯೇಷ್ಠನಾಗಿರುವಾಗ ಯೇಸು ಕೂಡ ಏನಾಗಿರಬೇಕು, ದೇವರಿಂದ ಸೃಷ್ಟಿಸಲ್ಪಟ್ಟಿರಬೇಕು.
ಅದರಿಂದ ಬೈಬಲ್ನಲ್ಲಿ ಸ್ವಾಮಿನೇ ಒಂದು ಕಡೆ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ ನೋಡಿ. ಪ್ರಕಟಣೆ 3ನೇ ಅಧ್ಯಾಯ 14ನೇ ವಚನ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನೋಡಿದ್ರ, ದೇವರ ಸೃಷ್ಟಿಗೆ ಮೂಲ ಅನ್ರು. ಇಂಗ್ಲೀಷಲ್ಲಿ ದ ಬಿಗಿನಿಂಗ್ ಆಫ್ ದ ಕ್ರಿಯೇಷನ್ ಆಫ್ ಗಾಡ್ ಅಂದರೆ ದೇವರು ಎಲ್ಲ ಸೃಷ್ಟಿ ಕಾರ್ಯಗಳನ್ನು ಮಾಡುವಾಗ ಎಲ್ಲಿ ಪ್ರಾರಂಭಿಸಿದ್ರು? ಯೇಸುನಲ್ಲೇ. ಯೇಸುನೇ ಅವರು ಪ್ರಪ್ರಥಮವಾಗಿ ಅವರು ಸೃಷ್ಟಿಸಿ ಯೇಸು ಮೂಲಕ ಎಲ್ಲವನ್ನು ಸೃಷ್ಟಿಸಿದ್ದಾರೆ. ಆದುದರಿಂದ ಯೇಸುನ ಜ್ಯೇಷ್ಠ ಪುತ್ರನು ನನ್ನ ಪ್ರಿಯ ಮಗನು ಅಂತ ಹೇಳಿ ಆ ಮಗನನ್ನೇ ನಮಗೆ ಕಳಿಸಿಕೊಟ್ಟಿದ್ದಾನೆ. ಇದೆಲ್ಲ ವಚನದಲ್ಲಿ ನಾವು ನೋಡುವಾಗ ಒಬ್ಬನೇ ಸತ್ಯ ದೇವರನ್ನುವಾಗ ಅದು ತಂದೆ ಮಾತ್ರ. ಅದು ಇಸ್ರಾಯೇಲ್ನ ಕಾಪಾಡಿದಂಥ, ಲೋಕನ ಸೃಷ್ಟಿ ಮಾಡಿದಂಥ ಒಬ್ಬನೇ ದೇವರು. ಯೇಸು ಯಾರನ್ನುವಾಗ ಆತನಿಂದ ಬಂದಂಥ ಆತನ ಮಗನು, ಆತನ ಕುಮಾರನು. ಯೇಸು ಎಲ್ಲ ಸೃಷ್ಟಿಗೆ ಜ್ಯೇಷ್ಠನಾಗಿದ್ದಾನೆ, ಆದಿಯಾಗಿದ್ದಾನೆ ಅನ್ನುವಾಗ ಇದು ಒಂದು ನ್ಯೂ ಲೈಟಲ್ಲಿ ಬರ್ತದೆ. ಆಗ ದೇವರೊಬ್ಬನೇ, ಅದು ಯಾರು? ತಂದೆ. ಹಾಗೆ ಯೇಸು ಯಾರನ್ನುವಾಗ ದೇವರಿಂದ ಬಂದಂಥ ಆತನ ಮಗನು, ಆತನಿಂದ ಸೃಷ್ಟಿಸಲ್ಪಟ್ಟಾತನು, ಆತನಿಗೆ ಅಧೀನನಾಗಿರುವಂಥವನು, ಆತನೇ ತಂದೆಯ ಆಜ್ಞೆ ಪ್ರಕಾರ ಭೂಮಿಗೆ ಬಂದಂಥವನು. ಭೂಮಿಗೆ ಬಂದು ನಾನಾ ಶ್ರಮಗಳನ್ನು, ಕಷ್ಟವನ್ನು ನಮಗೋಸ್ಕರ ಅನುಭವಿಸಿ ಆತನು ಪ್ರಾಣವನ್ನು ಕೊಟ್ಟನು. ಆಗ 3ನೇ ದಿವಸ ತಂದೆ ಅವರನ್ನು ಎಬ್ಬಿಸಿ ಎಲ್ಲರಿಗಿಂತ ಮೇಲೆ ಉನ್ನತೋನ್ನತನ ಸ್ಥಾನಕ್ಕೆ ಅವರನ್ನು ಮಹಿಮೆ ಪಡಿಸೋದು ಕೂಡ ನಾವು ನೋಡ್ತೀವಿ. ಇದೆಲ್ಲದರಲ್ಲಿ ನಾವು ನೋಡುವಾಗ ದೇವರು ಇಬ್ಬರು ಇಲ್ಲ ಮೂವರು ಅನ್ನೋದು ಬರೋದಿಲ್ಲ. ದೇವರು ಒಬ್ಬನೇ, ಅದು ತಂದೆ. ಯೇಸು ಯಾರನ್ನುವಾಗ ದೇವರಿಂದ ಬಂದಂಥ ಆತನ ಮಗನು, ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ಇರುವಂಥ ಮಧ್ಯಸ್ಥನು, ನಮ್ಮೆಲ್ಲರಿಗೂ ಆತನು ರಕ್ಷಕನಾಗುವಂತೆ ದೇವರು ಆತನನ್ನು ಕಳಿಸಿಕೊಟ್ಟನು. ಆತನನ್ನು ನಮ್ಮೆಲ್ಲರಿಗೂ ಜ್ಯೇಷ್ಠ ಸಹೋದರನಾಗಿ ಇಟ್ಟಿದ್ದಾರೆ ಎಂಬುದಾಗಿ ನಮಗೆ ಎಷ್ಟು ಕ್ಲಿಯರಾಗಿ ಇಷ್ಟರವರೆಗೂ ನೋಡುವಾಗ ಗೊತ್ತಾಗ್ತದೆ. ಆದರೆ ಸಹೋದರ ಸಹೋದರಿ, ಇಷ್ಟರಲ್ಲಿ ಮುಗಿಲಿಲ್ಲ. ಯಾಕಂದರೆ ಭಾಳ ವಚನಗಳಿನ್ನೂ ಇದೆ. ಅದರಲ್ಲಿ ಬೇರೆ 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 ರೀತಿ ಅದನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಇದೆ. ಆ ವಚನಗಳನ್ನ ಕೂಡ ನಾವು ತಕ್ಕೊಂಡು ಯೇಸು ಸ್ವಾಮಿಗೂ ದೇವರಿಗೂ ಇರುವಂಥ ಆ ಒಂದು ಸಂಬಂಧ ಏನು, ಆ ಒಂದು ವ್ಯತ್ಯಾಸ ಏನನ್ನೋದು ಇನ್ನೂ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ ಬರುವಂಥ ಪಾಠಕ್ಕಾಗಿ ಕಾದಿರಬೇಕಾಗಿ ನಾನು ಮನವಿ ಮಾಡುತ್ತಾ ನಾನು ಮುಗಿಸ್ಕೊಳ್ತೀನಿ. ಥ್ಯಾಂಕ್ ಯು.